ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ದ್ವೈಪಾಯನೋಷ್ಠಪುಟನಿಸೃತಮಪ್ರಮೇಯಂ ಪುಣ್ಯಂ ಪವಿತ್ರಮಥ ಪಾಪಹರಂ ಶಿವಂಚ ಯೋ ಭಾರತಂ ಸಮಧಿಗಚ್ಚತಿ ವಾಚ್ಯಮಾನಂ ಕಿಂ ತಸ್ಯ ಪುಷ್ಕರಜಲೈರಭಿಷೇಚನೇನ. ಜಯತಿ ಪರಾಶರಸೂನುಃ ಸತ್ಯವತೆ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶತಾಶ್ವಮೇಧಸ್ಯ ಯದತ್ರ ಪುಣ್ಯಂ ಚತುಸ್ಸಹಸ್ರಸ್ಯ ಶತಕ್ರತೋಶ್ಚ ಭವೇದನಂತಂ ಹರಿವಂಶದಾನಾತ್ ಪ್ರಕೀರ್ತಿತಂ ವ್ಯಾಸಮಹರ್ಷಿಣಾ ಚ. ಸ್ವಸ್ತಿಸ್ತು ಸತಾಂ ಸಕಲ ಸನ್ಮಂಗಲಾನಿ ಭವಂತು. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಾಂಜಲಿಗಳನ್ನು ಸಮರ್ಪಿಸಿ ಮಹಾಭಾರತದ ಕೊನೆಯಲ್ಲಿ ಬರತಕ್ಕಂಥ ಹರಿವಂಶ ಪರ್ವದ ಅನುವಾದವನ್ನು ಯಥಾಮತಿ ಆರಂಭ ಮಾಡ್ತಾ, ಹರಿವಾಯು ಗುರುಗಳು ವಿಘ್ನೇಶ್ವರ ಅಂತರ್ಗತ ಮಧ್ವಾಂತರ್ಗತ ವಿಶ್ವಂಭರಾಭಿನ್ನ ಲಕ್ಷ್ಮೀ ನರಸಿಂಹದೇವರು ಈ ಜ್ಞಾನಯಜ್ಞವನ್ನು ನಿರ್ವಿಘ್ನವಾಗಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡಿ ಆರಂಭ ಮಾಡ್ತಾ ಇದ್ದೇವೆ. ವೇದವ್ಯಾಸ ದೇವರು ಭೂಮಿಯಲ್ಲಿ ಅವತಾರ ಮಾಡಿ ಮಹಾಭಾರತವನ್ನು ರಚನೆ ಮಾಡಿದರು. ಮಹಾಭಾರತದಲ್ಲಿ 18 ಪರ್ವಗಳು. ವ್ಯಾಸರು ರಚನೆ ಮಾಡಿದಂಥ 18 ಪರ್ವದ ಮಹಾಭಾರತವನ್ನು ವೈಶಂಪಾಯನ ಋಷಿಗಳು ಜನಮೇಜಯರಾಜನಿಗೆ ಅದನ್ನು ತಿಳಿಸ್ತಾರೆ. ವೈಶಂಪಾಯನರು 18 ಪರ್ವ ಮಹಾಭಾರತ ಹೇಳಿದ ಮೇಲೆ ಜನಮೇಜಯರಾಜ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೀವು ಮಹಾಭಾರತವನ್ನು 18 ಪರ್ವ ಹೇಳಿದ್ರಿ, ಅದರಲ್ಲಿ ಅನೇಕ ರಾಜಋಷಿಗಳ ಹೆಸರು ಅದರ ಉಲ್ಲೇಖ ಬಂದಿದೆ. ಸಾತ್ವತರು, ಯಾದವರು, ವೃಷ್ಣಿಗಳು, ಅಂಧಕರು, ಹೀಗೆ ಅನೇಕ ವಂಶಗಳಿದೆ. ಆ ವಂಶದವರ ರಾಜರ ಹೆಸರುಗಳು ಬಂತು. ಅವರು ಯಾವ ವಂಶದಲ್ಲಿ ಬಂದರು, ಅವರ ಚರಿತ್ರೆ ಏನು, ಆ ರಾಜಋಷಿಗಳದ್ದು, ಅದನ್ನೆಲ್ಲ ನನಗೆ ತಿಳ್ಕೊಳ್ಬೇಕು ಅಂತ ಅಭಿಲಾಷೆ ಉಂಟಾಗಿದೆ. ಆದ್ದರಿಂದ ಮಹಾಭಾರತದ 18 ಪರ್ವದಲ್ಲಿ ಉಲ್ಲೇಖಗೊಂಡಂಥ ರಾಜಋಷಿಗಳ ವಂಶಾವಳಿ, ಅವರ ಪ್ರತ್ಯೇಕವಾದ ಚರಿತ್ರೆ, ಅದನ್ನು ದಯಮಾಡಿ ತಿಳಿಸ್ರಿ ಅಂತ ಪ್ರಾರ್ಥನೆ ಮಾಡಿದ್ದಾನೆ ಜನಮೇಜಯರಾಜ. ಆಗ ವೈಶಂಪಾಯನರು ಈ ಹರಿವಂಶ ಪರ್ವ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ರಾಜಋಷಿಗಳ ಚರಿತ್ರೆಯನ್ನು ಹೇಳ್ತಾರೆ. ಇದೇ ಹರಿವಂಶ ಪರ್ವ ಅಂತ ಇದಕ್ಕೆ ಹೆಸರು. 18 ಪರ್ವ ಆದಮೇಲೆ ಮಹಾಭಾರತದಲ್ಲೇ ಬರುವಂತಹದ್ದು. ಇದನ್ನು ಖಿಲ ಪರ್ವ ಅಂತ ಕರೀತಾರೆ. ಅಂದರೆ ಮಹಾಭಾರತ 18 ಪರ್ವ ಮುಗಿದ ಮೇಲೆ ಅವಶಿಷ್ಟವಾದ ಭಾಗ. ಖಿಲ ಅಂದರೆ ಉಳಿದದ್ದು ಅಂತ ಅರ್ಥ. ಅಖಿಲ ಅಂತಂದರೆ ಏನು ಉಳಿಸದೆ ಎಲ್ಲ ಸೇರಿಸಿದರೆ ಅಖಿಲ ಅಂತಾರೆ. ಖಿಲ ಅಂತಂದರೆ ಉಳಿದ ಭಾಗ. 18 ಪರ್ವ ಆದಮೇಲೆ ಬಂದದ್ದು. ಈ ಹರಿವಂಶ ಪರ್ವದಲ್ಲಿ 3 ಉಪಪರ್ವಗಳು. ಪ್ರಧಾನ ಪರ್ವ ಹರಿವಂಶ ಪರ್ವ, ಅದರಲ್ಲಿ 3 ಅವಾಂತರ ಉಪಪರ್ವಗಳು ಸೇರಿದೆ. ಮೊದಲನೇದ್ದೇ ಹರಿವಂಶ ಪರ್ವ, ಎರಡನೇದ್ದು ವಿಷ್ಣು ಪರ್ವ, ಮೂರನೇದ್ದು ಅತಿ ಚಿಕ್ಕದಾದಂಥ ಭವಿಷ್ಯ ಪರ್ವ. ಹರಿವಂಶ ಪರ್ವದಲ್ಲಿ ಈ ಪರಮಾತ್ಮನಿಂದ ಹೊರಟಿರ್ತಕ್ಕಂಥ ವಂಶವೃಕ್ಷ ಯಾವ ರೀತಿ ಶಾಖೋಪಶಾಖೆಯಾಗಿ ಬೆಳೀತು ಅನ್ನೋದನ್ನು ಮೊದಲನೇ ಹರಿವಂಶ ಪರ್ವದಲ್ಲಿ ಹೇಳಿದ್ದಾರೆ. ಎರಡನೇದಾದಂಥ ವಿಷ್ಣು ಪರ್ವದಲ್ಲಿ ಕೃಷ್ಣನ ಚರಿತ್ರೆ ವಿಶೇಷವಾಗಿ ಬಂದಿದೆ, ವಿಸ್ತಾರವಾದ ಕೃಷ್ಣನ ಕಥೆ. ಭವಿಷ್ಯ ಪರ್ವ ಅತಿ ಸಂಕ್ಷಿಪ್ತವಾದ್ದು. ಪಾಂಡವರೆಲ್ಲರೂ ಕೂಡ ಸ್ವರ್ಗಾರೋಹಣ ಮಾಡಿದ ಮೇಲೆ ಮುಂದೆ ಕಲಿಯುಗದ ಪರಿಸ್ಥಿತಿ ಏನು ಅಂತನ್ನೋದನ್ನು ಭವಿಷ್ಯ ಪರ್ವದಲ್ಲಿ ಹೇಳಿದ್ದಾರೆ. ಹೀಗೆ 3 ಉಪಪರ್ವಗಳಿಂದ ಕೂಡಿದ್ದು ಹರಿವಂಶ ಪರ್ವ. ಇದು ಇತಿಹಾಸಕ್ಕೆ ಸೇರಿದ್ದು. ಮಹಾಭಾರತ ಇತಿಹಾಸ.
ರಾಮಾಯಣ ಮಹಾಭಾರತಗಳನ್ನು ಇತಿಹಾಸ ಅಂತ ಕರೀತಾರೆ. ಆದರೂ ಹರಿವಂಶ ಪರ್ವಕ್ಕೆ ಒಂದು ದೊಡ್ಡ ಸ್ಥಾನ ಇದೆ. ಇತಿಹಾಸಕ್ಕೆ ಸೇರಿದ ಗ್ರಂಥ ಆದರೂ ಕೂಡ ಇದನ್ನು ಪುರಾಣ ಅಂತ ಕರೀತಾರೆ. ಪುರಾಣ ಅಂತಂದರೆ ಅದು ಪುಣ್ಯಕಥೆ, ಬಹಳ ಪುಣ್ಯವನ್ನು ಕೊಡ್ತಕ್ಕಂಥದ್ದಕ್ಕೆ ಪುರಾಣ ಅಂತ ಹೇಳ್ತಾರೆ. ಈ ಹರಿವಂಶ ಇತಿಹಾಸ ಆದರೂ ಕೂಡ ಪುರಾಣ ಪುಣ್ಯಕಥೆ ಅನ್ನುವಂಥ ವಿಶಿಷ್ಟ ಸ್ಥಾನಮಾನವನ್ನು ಪಡೆದಿದೆ. ವೇದವ್ಯಾಸ ದೇವರೇ ಇದನ್ನು ರಚನೆ ಮಾಡಿದವರು. ಮತ್ತೊಂದು ಪುರಾಣದಲ್ಲಿ ವ್ಯಾಸರು ಹರಿವಂಶದ ಮಹತ್ವವನ್ನು ಹೇಳ್ತಾರೆ. ವಿಶೇಷವಾಗಿ ಪುತ್ರ ಸಂತಾನವನ್ನು ಪಡಿಬೇಕು ಅಂತ ಅಪೇಕ್ಷೆ ಇದ್ದವರು ಹರಿವಂಶ ಕಥಾ ಶ್ರವಣ ಮಾಡಬೇಕು. 3 ಉಪಾಯಗಳು ಪುತ್ರ ಸಂತಾನಕ್ಕೆ. ಒಂದು, ಹರಿವಂಶ ಕಥಾಂ ಶ್ರುತ್ವ ಶತಚಂಡೀ ವಿಧಾನತಃ ಭಕ್ತ್ಯಾ ಶ್ರೀ ಶಿವಮಾರಾಧ್ಯ ಪುತ್ರಮುತ್ಪಾದಯೇತ್ ಸುಧೀಹಿ ಅಂತ ಉಂಟು. ಹರಿವಂಶ ಕಥಾ ಶ್ರವಣ ಮಾಡಬೇಕು, ಅದರಿಂದಲೂ ಪುತ್ರ ಸಂತಾನ ಆಗ್ತದೆ. ಶತಚಂಡೀ ಯಾಗ ಅಂತ ಒಂದಿದೆ, ಶತಚಂಡೀ ಯಾಗದಿಂದಲೂ ಆಗ್ತದೆ. ಭಕ್ತ್ಯಾ ಶ್ರೀ ಶಿವಮಾರಾಧ್ಯ, ಭಕ್ತಿಯಿಂದ ಶಿವನ ಆರಾಧನೆ ಮಾಡಿದರೂ ಪುತ್ರ ಸಂತಾನ ಆಗ್ತದೆ. ಈ 3 ಉಪಾಯಗಳನ್ನು ಹೇಳಿದ್ದಾರೆ. ಅದರಲ್ಲಿ ಅತಿ ಸುಲಭ ಉಪಾಯ ಅಂದರೆ ಹರಿವಂಶ ಕಥಾ ಶ್ರವಣ ಮಾಡೋದು. ಶತಚಂಡೀ ಯಾಗ ಅದು ಬಹಳ ದೊಡ್ಡ ಯಾಗ. ವಿತ್ತವ್ಯಯ, ಹಣದ ಖರ್ಚು, ಆಯಾಸ, ಬಹಳ ಶ್ರಮ ಅದೆಲ್ಲ ಇರ್ತದೆ. ಭಕ್ತಿಯಿಂದ ಶಿವನ ಆರಾಧನೆ ಮಾಡೋದು ಬಹಳ ಕಷ್ಟ, ಏಕಾಗ್ರತೆ ಬೇಕು. ಆದರೆ ಇದು ಕಥಾಶ್ರವಣ ಆದ್ದರಿಂದ 1 ಗಂಟೆ ಆದರೂ ನಾವು ಕಥಾಶ್ರವಣ ಮಾಡುವಾಗ ಮನಸ್ಸು ಏಕಾಗ್ರವಾಗಿ ಆ ಕಡೆ ಈ ಕಡೆ ಹೋಗದೆ ಅಲ್ಲೇ ಅದರಲ್ಲೇ ನೆಟ್ಟಿರ್ತದೆ. ಆದ್ದರಿಂದ ಬಹಳ ಶ್ರೇಷ್ಠವಾದ ಉಪಾಯ ಹರಿವಂಶ ಕಥಾಶ್ರವಣ. ಇದರ ಮಹತ್ವ ಇದು ಅಂತ ವ್ಯಾಸರೇ ಹೇಳಿದ್ದಾರೆ. ಆರಂಭದಲ್ಲಿ ಪರಮಾತ್ಮ ಹೇಗೆ ಸೃಷ್ಟಿ ಮಾಡಿದ ಅಂತನ್ನೋದನ್ನು ಸನಾತನ ಸೃಷ್ಟಿ, ಆದಿ ಸೃಷ್ಟಿ ಇದನ್ನೆಲ್ಲ ವರ್ಣನೆ ಮಾಡ್ತಾರೆ. ಪ್ರಳಯ ಕಾಲದಲ್ಲಿ ಭಗವಂತ ಯೋಗ ನಿದ್ರೆಯಲ್ಲಿ ಮಲಗಿರ್ತಾನೆ. ಅಂದರೆ ಯೋಗ ನಿದ್ರೆ ಅಂದರೆ ನಿದ್ದೆ ಅಲ್ಲ, ಅದು ಮೈ ಮೇಲೆ ಎಚ್ಚರಿಕೆ ಇರ್ತದೆ. ಸುಮ್ಮನೆ ಕಣ್ಣು ಮುಚ್ಚಿ ಅಡ್ಡಾಗಿರ್ತಾನೆ ಅಷ್ಟೇ. ಜಗತ್ತು ಎಲ್ಲ ನಾಶ ಆಗಿರ್ತದೆ. ಜೀವರೆಲ್ಲ ಪರಮಾತ್ಮನ ಹೊಟ್ಟೆ ಒಳಗಿರ್ತಾರೆ. ಆ ಜೀವರನ್ನು ರಕ್ಷಣೆ ಮಾಡಿದಂಥ ಯಾವ ಕಾರ್ಯವೂ ಕೂಡ ಭಗವಂತನಿಗೆ ಇರೋದಿಲ್ಲ. ಏನೂ ಕೆಲಸ ಇಲ್ಲದಿದ್ದರೆ ಮನೆಯಲ್ಲಿ ಸುಮ್ಮನೆ ವಿಶ್ರಾಂತಿ ಪಡಿತಾರೆ. ಹಾಗೆ ಪ್ರಳಯ ಕಾಲದಲ್ಲಿ ಯಾವ ಜೀವರೂ ಇರೋದಿಲ್ಲ, ಎಲ್ಲ ಭಗವಂತನ ಉದರದಲ್ಲಿರ್ತಾರೆ. ಜಗದ್ ರಕ್ಷಣೆಯ ಕೆಲಸ ಇರೋದಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಆವಾಗ ವಿಶ್ರಾಂತಿ, ಸುಮ್ಮನೆ ಕಣ್ಣು ಮುಚ್ಚಿರ್ತಾನೆ. ಇಂದ್ರಿಯ ಉಪರತ ಆಗಿರೋದಿಲ್ಲ, ಇಂದ್ರಿಯ ಚುರುಕಾಗೇ ಇರ್ತದೆ, ಕಣ್ಣು ಮಾತ್ರ ಮುಚ್ಚಿರ್ತಾನೆ. ಅದು ಯೋಗ ನಿದ್ರೆ ಅಂತ ಅದಕ್ಕೆ ಕರೀತಾರೆ. ಯೋಗ ನಿದ್ರೆ ಅಂದರೆ ಕಣ್ಣು ಮುಚ್ಚಿ ಎಚ್ಚರಿಕೆಯಲ್ಲಿರೋದು. ನಮ್ಮದೆಲ್ಲ ವಿಚಿತ್ರ, ಉಲ್ಟ, ಕಣ್ಣು ತೆಗೆದು ಮೈ ಮೆರೆತಿರ್ತೇವೆ. ಹಾಗೆ ಅವನು ಕಣ್ಣು ಮುಚ್ಚಿರ್ತಾನೆ, ಆದರೆ ಎಚ್ಚರ ಇರ್ತದೆ. ಅಂಥ ಯೋಗ ನಿದ್ರೆಯಲ್ಲಿರ್ತಾನೆ. ಪ್ರಳಯ ಕಾಲ ಮುಗಿಯುವಾಗ ದುರ್ಗಾದೇವಿ ಪ್ರಾರ್ಥನೆ ಮಾಡ್ತಾಳೆ, ಹೇಳಬೇಕು ಮುಂದಿನ ಜಗತ್ ಸೃಷ್ಟಿ ಆಗಬೇಕು ಅಂತ. ಆಗ ಪರಮಾತ್ಮ ಜಗತ್ ಸೃಷ್ಟಿಗೆ ಬೇಕಾಗಿರ್ತಕ್ಕಂಥ ಮೂಲ ದ್ರವ್ಯಗಳನ್ನು ಸೃಷ್ಟಿ ಮಾಡ್ತಾನೆ. ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟಲಿಕ್ಕೆ ಮುಂಚಿತವಾಗಿ ಆ ಮನೆ ಕಟ್ಟಲಿಕ್ಕೆ ಬೇಕಾದ ಇಟ್ಟಿಗೆ, ಮರಳು, ಸಿಮೆಂಟು, ಕಲ್ಲು, ಕಬ್ಬಿಣ ಸಂಗ್ರಹ ಮಾಡುವಂತೆ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡ ಅನ್ನುವಂಥದ್ದು, ಪಿಂಡಾಂಡ ಅಂದರೆ ನಮ್ಮ ಶರೀರ, ಬ್ರಹ್ಮಾಂಡ, ಅವೆರಡಕ್ಕೂ ಬೇಕಾಗಿರ್ತಕ್ಕಂಥ ಮೂಲ ದ್ರವ್ಯಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ. ಪ್ರಕೃತಿ ತತ್ವ ಅಂದರೆ ಸತ್ವರಜಸ್ತಮೋ ಗುಣಗಳು, ಮಹತ್ತತ್ವ, ಅಹಂಕಾರ ತತ್ವ, ಮನಸ್ಸು, 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, ಪಂಚತನ್ಮಾತ್ರಗಳು ಅಂತ ಕರೀತಾರೆ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಆಮೇಲೆ ಪಂಚಮಹಾಭೂತಗಳು, ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು, ಆಕಾಶ. ಇವು ಈ ಇಡೀ ಬ್ರಹ್ಮಾಂಡಕ್ಕೆ ಮತ್ತು ನಮ್ಮ ಶರೀರ ಪಿಂಡಾಂಡಕ್ಕೆ ಬೇಕಾಗಿರ್ತಕ್ಕಂಥ 24 ಮೂಲ ವಸ್ತುಗಳು, ಅದನ್ನು ತತ್ವ ಅಂತ ಕರೀತಾರೆ. 24 ತತ್ವಗಳನ್ನು ಸೃಷ್ಟಿ ಮಾಡಿದ. ಇದು ಸನಾತನ ಸೃಷ್ಟಿ. ಆಮೇಲೆ ಆ 24 ತತ್ವಗಳಿಂದ ಬ್ರಹ್ಮಾಂಡ ಸೃಷ್ಟಿ ಮಾಡಿದ. ಬ್ರಹ್ಮಾಂಡದ ಒಳಗಡೆ ಚತುರ್ಮುಖ ಬ್ರಹ್ಮದೇವರು ಮೊದಲು ಭಗವಂತ ಬ್ರಹ್ಮಾಂಡದ ಒಳಗೆ ನೀರು ಸೃಷ್ಟಿ ಮಾಡಿದ. ಅದನ್ನು ಅಂಡೋದಕ ಅಥವಾ ಗರ್ಭೋದಕ ಅಂತ ಕರೀತಾರೆ. ಆ ನೀರಿನಲ್ಲಿ ಮಲಗಿದ. ಆಗ ಅವನಿಗೆ ನಾರಾಯಣ ಅಂತ ಹೆಸರು ಬಂತು. ನಾರ ಅಂದರೆ ನೀರು, ಅಯನ ಅಂದರೆ ಆಶ್ರಯ.
ನೀರಿನಲ್ಲಿ ಮಲಗಿದ್ದರಿಂದ ನಾರಾಯಣ ಅಂತ ಹೆಸರು ಪಡೆದ. ಆಮೇಲೆ ನಾಭಿಕಮಲದಲ್ಲಿ ಬ್ರಹ್ಮದೇವರನ್ನು ಹುಟ್ಟಿಸ್ತಾನೆ. ಆ ಬ್ರಹ್ಮದೇವರು ಮುಂದಿನ ಲೋಕಗಳನ್ನೆಲ್ಲ ಸೃಷ್ಟಿ ಮಾಡಿದರು. ಆ ಬ್ರಹ್ಮಾಂಡದ ಒಳಗಡೆ ಹುಟ್ಟಿದಂಥ ಬ್ರಹ್ಮದೇವರು ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ವಸಿಷ್ಠ, ರುದ್ರದೇವರು, ಸನಕಾದಿಗಳು ಇವರನ್ನೆಲ್ಲ ಬ್ರಹ್ಮದೇವರು ಸೃಷ್ಟಿ ಮಾಡಿದರು. ತಮ್ಮ ಮುಖದಿಂದ ದೇವತೆಗಳನ್ನು ಸೃಷ್ಟಿ ಮಾಡಿದರು. ಎದೆಯಿಂದ ಪಿತೃದೇವತೆಗಳನ್ನು ಸೃಷ್ಟಿ ಮಾಡಿದರು. ಉಪಸ್ಥ ಅನ್ನುವಂಥ ಒಂದು ಗುಹೇಂದ್ರಿಯದಿಂದ ಮನುಷ್ಯರನ್ನು ಸೃಷ್ಟಿ ಮಾಡಿದರು. ಜಘನ ಅಂತ ಸೊಂಟದ ಹಿಂಭಾಗ ಜಘನದಿಂದ ಅಸುರರನ್ನು ಸೃಷ್ಟಿ ಮಾಡಿದರು. ಆಮೇಲೆ ಇನ್ನೂ ವಿಪುಲವಾಗಿ ಸೃಷ್ಟಿಯಾಗಬೇಕು ಅಂತ ಹೇಳಿ ಸ್ವಯಂಭುವಮನು ಮತ್ತು ಶತರೂಪ ಅಂತ ಇಬ್ಬರು ಒಂದು ಜೋಡಿಯನ್ನೇ ಸೃಷ್ಟಿ ಮಾಡ್ತಾರೆ ಬ್ರಹ್ಮದೇವರು. ಆ ಸ್ವಯಂಭುವಮನು ಶತರೂಪ ಅವರಿಂದ ಮುಂದೆ ಮಾನವ ಪ್ರಪಂಚ ಬೆಳೀತು. ಇದಿಷ್ಟು ಆದಿಸೃಷ್ಟಿ ಅಂತ ಬ್ರಹ್ಮಾಂಡದ ಒಳಗಡೆ ಬ್ರಹ್ಮದೇವರು ಮಾಡಿದ್ದು. ಸ್ವಯಂಭುವಮನು ಶತರೂಪೆಯರ ತನಕ ಸೃಷ್ಟಿ ಆದಿಸೃಷ್ಟಿ. ಬ್ರಹ್ಮಾಂಡ ಸೃಷ್ಟಿಗಿಂತ ಮುಂಚೆ 24 ಸೃಷ್ಟಿಯಾಯಿತು. 24 ತತ್ವಗಳ ಸೃಷ್ಟಿ, ಅದು ಸನಾತನ ಸೃಷ್ಟಿ. ಬ್ರಹ್ಮಾಂಡದೊಳಗೆ ಸ್ವಯಂಭುವಮನು ಶತರೂಪೆಯರು ಹುಟ್ಟಿದರು. ಅವರು ದಂಪತಿಗಳಾಗಿ ಅವರಿಂದ ಪ್ರಜೋತ್ಪತ್ತಿ ಆಯಿತು. ಆ ಸ್ವಯಂಭುವಮನು ಯಾವ ಕಾಲದಲ್ಲಿ ಹುಟ್ಟಿದ ಆ ಕಾಲಕ್ಕೆ ಪೂರ್ತಿ ಸ್ವಯಂಭುವ ಮನ್ವಂತರ ಅಂತ ಹೆಸರು. ಅಂದರೆ ಸ್ವಯಂಭುವಮನು ಹುಟ್ಟಿದ ಮೇಲೆ 71 ಮಹಾಯುಗದ ತನಕ ಅವನದ್ದೇ ಆಳ್ವಿಕೆ. 71 ಮಹಾಯುಗ. ಒಂದು ಮಹಾಯುಗ ಅಂತಂದರೆ ಕೃತ, ತ್ರೇತ, ದ್ವಾಪರ, ಕಲಿಯುಗ 4 ಯುಗ ಆದರೆ ಒಂದು ಮಹಾಯುಗ. ಇಂಥ ಮಹಾಯುಗದ ಚಕ್ರ 71 ಸಲ ತಿರುಗಬೇಕು. ಆಗ ಒಂದು ಮನ್ವಂತರ ಅಂತ ಕರೀತಾರೆ. ಮೊದಲನೇ ಮನ್ವಂತರ ಸ್ವಯಂಭವ ಮನ್ವಂತರ. ಯಾಕೆ ಬ್ರಹ್ಮದೇವರಿಂದ ಸ್ವಯಂಭವಮನು ಹುಟ್ಟಿದ, 71 ಮಹಾಯುಗ ಆಳಿದ, ಅದು ಸ್ವಯಂಭವ ಮನ್ವಂತರ ಅಂತ ಪ್ರಸಿದ್ಧಿಯಾಯಿತು. ಆ ಸ್ವಯಂಭವ ಮನುವೇ ತಾನು ಪ್ರಜೋತ್ಪತ್ತಿ ಮಾಡ್ತಾನೆ. ಸ್ವಯಂಭವ ಮನುವಿಗೆ ಪ್ರಿಯವ್ರತ, ಉತ್ತಾನಪಾದ ಅಂತ ಇಬ್ಬರು ಮಕ್ಕಳು ಹುಟ್ಟಿದರು. ಪ್ರಿಯವ್ರತ, ಉತ್ತಾನಪಾದರು. ಉತ್ತಾನಪಾದನಿಂದ ಧ್ರುವ ಹುಟ್ಟಿದ. ಧ್ರುವನ ಮಗ ಧ್ರುವ ಹರಿವಂಶದ ಪ್ರಕಾರ 3000 ವರ್ಷ ತಪಸ್ಸು ಮಾಡಿ ದೊಡ್ಡ ಕೀರ್ತಿವಂತನಾದವನು ಧ್ರುವ. ಉತ್ತಾನಪಾದನಿಗೆ ಧ್ರುವ ಮಾತ್ರ ಅಲ್ಲ, ಧ್ರುವ, ಕೀರ್ತಿಮಂತ, ಶಿವ, ಅಯಸ್ಪತಿ ಅಂತ 4 ಜನ ಮಕ್ಕಳು. ಅದರಲ್ಲಿ ಧ್ರುವ ಬಹಳ ಪ್ರಸಿದ್ಧನಾದ. ಧ್ರುವನ ವಂಶದಲ್ಲಿ ಸೃಷ್ಟಿ, ಆ ವಂಶದಲ್ಲಿ ಮುಂದೆ ಬಂದವನು ರಿಪು, ಆಮೇಲೆ ಚಾಕ್ಷುಷ, ಊರು, ಅವನ ಮಗನೇ ಅಂಗರಾಜ, ಅಂಗರಾಜನ ಮಗನೇ ವೇನ. ಇವರೆಲ್ಲ ಸ್ವಯಂಭವ ಮನ್ವಂತರದವರು. ವೇನರಾಜ ಈ ಧ್ರುವನ ಪರಂಪರೆಯಲ್ಲಿ, ಸ್ವಯಂಭವ ಮನುವಿನ ಪರಂಪರೆಯಲ್ಲಿ ಬಂದ. ಆದರೆ ಬ್ರಾಹ್ಮಣರಿಗೆ ಬಹಳ ಅಪಚಾರ ಮಾಡಿ, ಬ್ರಾಹ್ಮಣರಿಗೆ ಅಪಚಾರ ಅಂದರೆ ಧರ್ಮಕರ್ಮಗಳನ್ನು ನಿಲ್ಲಿಸಿದ. ಅದರ ಜವಾಬ್ದಾರಿ ನೋಡಿಕೊಳ್ಳುವವರು ಬ್ರಾಹ್ಮಣರು. ಅವರು ನಡೆಸ್ತಕ್ಕಂಥ ಯಜ್ಞ, ಹೋಮ, ಹವನಗಳು, ವೇದಾಧ್ಯಯನ ಅದನ್ನೆಲ್ಲ ನಿಲ್ಲಿಸಿ ಬ್ರಾಹ್ಮಣರ ಅಪಚಾರ, ಅವರ ಕೋಪಕ್ಕೆ ಗುರಿಯಾಗಿ ವೇನ ಸತ್ತು ಹೋಗ್ತಾನೆ. ಅವನು ವೇನ ಡಂಗುರ ಸಾರಿಸಿ ಇಡೀ ಜಗತ್ತಿನಲ್ಲಿ ಒಂದು ಶಾಸನ ಹೊರಡಿಸಿದಂತೆ ವೇನ ಶಾಸನ ಅಂತ ಅದು ಪ್ರಸಿದ್ಧಿ. ನ ಯಷ್ಟವ್ಯಂ ನ ದಾತವ್ಯಂ ನ ಹೋತವ್ಯಂ ದ್ವಿಜಾಕ್ವಚಿತ್. ಯಾರು ಯಜ್ಞ ಮಾಡಬಾರ್ದು, ಹೋಮ ಮಾಡಬಾರ್ದು, ವೇದಾಧ್ಯಯನ ಮಾಡಬಾರ್ದು, ಓಂಕಾರ ವಷಟ್ಕಾರಗಳು ಕೇಳಿ ಬರಬಾರ್ದು, ಎಲ್ಲಿಯೂ ದೇವಾಲಯ ಇರಕೂಡ್ದು. ಅರ್ಥಪ್ರಧಾನ ರಾಷ್ಟ್ರ ಆಗಬೇಕು, ಧರ್ಮಪ್ರಧಾನ ರಾಷ್ಟ್ರ ಅಲ್ಲ ನಮ್ಮದು. ಇದನ್ನು ಸಾರಿದವನವನು. ಯಾವುದೇ ರಾಷ್ಟ್ರ ಧರ್ಮಪ್ರಧಾನವಾಗಿ ನಡಿಬೇಕು, ಯಾವ ಅನಾಹುತ ಆಗೋದಿಲ್ಲ. ಅವನು ಅರ್ಥಪ್ರಧಾನ ರಾಷ್ಟ್ರ ಅಂತ ಮಾಡಿದ. ಹಣಕಾಸೇ ಮುಖ್ಯ, ಧರ್ಮಕ್ಕೆ ಬೆಲೆನೇ ಇಲ್ಲ, ಸ್ಥಾನವೇ ಇಲ್ಲ. ಅವನಿಗೆ ಬುದ್ಧಿವಾದ ಹೇಳಿದರು, ಒಂದು ರಥ ಹೋಗಬೇಕಾದ್ರೆ 4 ಚಕ್ರ ಬೇಕು, ಒಂದು ವಾಹನ ಹೋಗಬೇಕಾದ್ರೆ 4 ಗಾಲಿ ಬೇಕು. ಅದರಂತೆ ದೇಶ ರಾಷ್ಟ್ರ ಮುನ್ನಡಿಬೇಕಾಗಿದ್ದರೆ 4 ಅಂಗ ಬೇಕು. ಧರ್ಮಾಂಗ, ನ್ಯಾಯಾಂಗ, ಅರ್ಥಾಂಗ, ಸೇನಾಂಗ. ಸೇನಾಂಗ ಅಂದರೆ ಸೈನಿಕರು ಬೇಕು, ಅರ್ಥಾಂಗ ಅಂದರೆ ಹಣಕಾಸು ಬೇಕು, ಧರ್ಮಾಂಗ ಧರ್ಮನೂ ಬೇಕು, ಇನ್ನೊಂದು
ನ್ಯಾಯಾಂಗ, ನ್ಯಾಯ ಬೇಕು. ಇದಿದ್ದರೆ ರಾಷ್ಟ್ರ ಮುನ್ನಡೀತದೆ. ಒಂದು ಮನೆಯೂ ಕೂಡ ಸಮರ್ಥವಾಗಿ ಮುನ್ನಡೀತದೆ. ಒಬ್ಬ ವ್ಯಕ್ತಿ ಸರಿ ಹೋಗ್ತಾನೆ. ಒಂದು ರಾಷ್ಟ್ರಕ್ಕೆ, ಒಂದು ಊರಿಗೆ, ಒಂದು ಮನೆಗೆ ಇವು 4 ಬೇಕೇ ಬೇಕು. ಆದರೆ ವೇನ ಧರ್ಮಾಂಗ ನಾಶ ಮಾಡಿಬಿಟ್ಟ. ಇದು ಬೇಡ ಅಂತ ಅವನಿಗೆ ಬುದ್ಧಿವಾದ ಹೇಳಿದರು. ನಿನ್ನ ರಾಷ್ಟ್ರ ಊನಾಂಗ ಆಗ್ತದೆ, ಅಂಗವಿಕಲ ಆಗ್ತದೆ ಎಂದರು. ಅಂಗವಿಕಲ ರಾಷ್ಟ್ರ ಆದರೂ ಅಂಗವಿಕಲ ವ್ಯಕ್ತಿಗಳನ್ನು ನೋಡಿದರೆ ಏನು ಅನ್ನಿಸ್ತದೆ? ಎಷ್ಟು ಶೋಚನೀಯ. ಹಾಗೆ ರಾಷ್ಟ್ರ ಅಂಗವಿಕಲ ಆಗಬಾರ್ದು, ಊನಾಂಗ ಆಗಬಾರ್ದು, ಧರ್ಮಾಂಗ ಬೇಕು. ನೀನಾಗಿ ಧರ್ಮಾಂಗವನ್ನು ನಾಶ ಮಾಡಿದರೆ ಒಂದು ಚಕ್ರವನ್ನು ಕಳಚಿ ಹಾಕಿದ ಹೇಗೆ ವಾಹನ ಮುಂದೆ ಹೋಗ್ತದೆ? ಏನು ಹೇಳಿದರೂ ಕೇಳಲಿಲ್ಲ ವೇನ. ಕೊನೆಗೆ ಬ್ರಾಹ್ಮಣರು ಹುಂಕಾರದಿಂದ ಅವನನ್ನು ಸಾಯಿಸ್ತಾರೆ. ಇದು ಸ್ವಯಂಭವ ಮನ್ವಂತರದಲ್ಲೇ ನಡೆದ ಘಟನೆ. ಆಮೇಲೆ ವೇನನ ದೇಹವನ್ನು ಮಥನ ಮಾಡ್ತಾರೆ, ತೊಡೆಯನ್ನು. ಆಗ ಪೃಥು ಚಕ್ರವರ್ತಿ ಹುಟ್ಟಿದ. ಅವನು ಧರ್ಮ ಪ್ರಧಾನ ರಾಷ್ಟ್ರ ಮಾಡಿದವನು ಪೃಥು ಚಕ್ರವರ್ತಿ. ಇಡೀ ದೇಶದಲ್ಲಿ ತಿರುಗಿ ಎಲ್ಲೆಲ್ಲಿ ದೇವಾಲಯಗಳಲ್ಲಿ ಪೂಜೆ ನಿಂತು ಹೋಗಿತ್ತು, ಊರೂರುಗಳಲ್ಲಿ ಉತ್ಸವ ನಿಂತಿತ್ತು, ಅದನ್ನೆಲ್ಲ ಪುನಃ ಉತ್ಥಾಪನೆಗೊಳಿಸಿ ಅದಕ್ಕೆಲ್ಲ ಪುನಶ್ಚೈತನ್ಯ ತುಂಬಿ ಧರ್ಮ ಪ್ರಧಾನ ರಾಷ್ಟ್ರ ಅಂತ ಮಾಡಿದವನು ಪೃಥು ಚಕ್ರವರ್ತಿ. ಅವನಿಂದ ಈ ಭೂಮಿಗೆ ಪೃಥಿವಿ ಅಂತ ಹೆಸರು ಬಂತು. 99 ಅಶ್ವಮೇಧಯಾಗ ಮಾಡಿ ಪ್ರಖ್ಯಾತನಾದ ಪೃಥು ಚಕ್ರವರ್ತಿ ಇನ್ನು ಒಂದು ಮಾಡಲಿಲ್ಲ ಅಷ್ಟೇನೆ. ಅದು ಇಂದ್ರ ಪದವಿಗೆ ಅರ್ಹರಾದವರು ಮಾಡಬೇಕಾದ್ದು. ಶತಕ್ರತು ಅಂತಾರೆ ಇಂದ್ರನನ್ನು. ಅದರಿಂದ ಅವನು 100 ಮಾಡಲಿಲ್ಲ, 99 ಮಾಡಿ ದೇವತೆಗಳನ್ನು ಯಥೇಚ್ಛವಾಗಿ ಅವರಿಗೆ ಹವಿಸ್ಸು ಕೊಟ್ಟು ತೃಪ್ತಿಪಡಿಸಿದವನು ಪೃಥು ಚಕ್ರವರ್ತಿ. ಧರ್ಮವನ್ನು ಪುನರುಜ್ಜೀವನಗೊಳಿಸಿದ. ಅವನ ನಂತರ ಬಂದವರೇ ಪ್ರಚೇತಸರು ಅಂತ. ಆ ಪ್ರಚೇತಸರ ಮಗನೇ ದಕ್ಷ ಪ್ರಜಾಪತಿ. ದಕ್ಷನಿಂದ ಬೇಕಾದಷ್ಟು ವಂಶ ಅಭಿವೃದ್ಧಿ ಆಯಿತು. ಇದೆಲ್ಲ ಸ್ವಯಂಭವ ಮನ್ವಂತರದ ಚರಿತ್ರೆ ಸಂಕ್ಷಿಪ್ತವಾಗಿ ಹೇಳಿದ್ದಾರೆ. ಇನ್ನು 2ನೇ ಮನ್ವಂತರ ಸ್ವಾರೋಚಿಷ ಮನ್ವಂತರ ಅಂತ ಹೆಸರು. ಸ್ವಯಂಭವಮನು ಬ್ರಹ್ಮದೇವರ ಮಗ. ಅವನು ಆಳಿದ 71 ಮಹಾಯುಗ ಸ್ವಯಂಭವ ಮನ್ವಂತರ. ಅಗ್ನಿದೇವರ ಮಗ ಸ್ವಾರೋಚಿಷ ಅಂತಿದ್ದ. ಅವನು 71 ಮಹಾಯುಗ ಆಳಿದ 2ನೇ ಮನ್ವಂತರದ ಅಧಿಪತಿ. ಉತ್ತಮ ಅಂತ ಹೆಸರಿನವನೊಬ್ಬ ಇದ್ದ. ಅವನು 3ನೇ ಮನ್ವಂತರದ ಅಧಿಪತಿ. ತಾಪಸ ಅಂತಿದ್ದ, ಪರಮಾತ್ಮನ ಅವತಾರನೇ. ಆ ತಾಪಸ 1 ಮನ್ವಂತರ ಆಳಿದ, ಅದು ತಾಪಸ ಮನ್ವಂತರ. ರೈವತ ಅಂತಿದ್ದ, ಅವನು 5ನೇ ಮನ್ವಂತರದ ಅಧಿಪತಿ. ಚಾಕ್ಷುಷ ಅಂತ ಧ್ರುವನ ವಂಶದಲ್ಲೇ ಒಬ್ಬ ಬಂದಿದ್ದ, ಅವನು ಆಳಿದ್ದು ಚಾಕ್ಷುಷ ಮನ್ವಂತರ. ಹೀಗೆ 6 ಮನ್ವಂತರ ಆಯಿತು. ಈಗ ನಡೀತಾ ಇರೋದು 7ನೇ ಮನ್ವಂತರ, ವೈವಸ್ವತ ಮನ್ವಂತರ ಅಂತ ಇದಕ್ಕೆ ಹೆಸರು. ಯಾಕೆ ಅಂದರೆ ಈ ಮನ್ವಂತರದ ಅಧಿಪತಿ ವಿವಸ್ವಂತನ ಮಗ. ವಿವಸ್ವಂತ ಅಂದರೆ ಸೂರ್ಯ. ವಿವಸ್ವಂತನ ಮಗ ಶ್ರಾದ್ದದೇವ ಅಂತ ಅವನ ಹೆಸರು. ಅವನಿಗೆ ವೈವಸ್ವತ ಮನು ಅಂತ ಕರೀತಾರೆ. ವಿವಸ್ವಂತನ ಮಗನಾದ್ದರಿಂದ ವೈವಸ್ವತ. ಮನು ಅನ್ನೋದು ಒಂದು ಪದವಿ ಹೆಸರದು. ಮನು ಅಂತಂದರೆ 71 ಮಹಾಯುಗ ಯಾರು ಆಳ್ತಾರೆ ಅವರಿಗೆಲ್ಲ ಮನುಗಳು ಅಂತ ಹೆಸರು. ಅವರು ಆಳುವ ಕಾಲವೇ ಮನ್ವಂತರ. ಶ್ರಾದ್ದ ದೇವ ಮನು ಪದವಿಯಲ್ಲಿ ಕೂತು ಆಳ್ತಾ ಇದ್ದಾನೆ. ಈಗ ಆಳ್ತಾ ಇದ್ದಾನೆ. ವೈವಸ್ವತ ಮನ್ವಂತರ ನಡೀತಾ ಇದೆ. 71 ಮಹಾಯುಗದ ತನಕ ವೈವಸ್ವತ ಮನ್ವಂತರ. ಈಗ ನಾವಿರೋದು 28ನೇ ರೌಂಡಲ್ಲಿದ್ದೇವೆ. ಅಷ್ಟಾವಿಂಶತಿತಮೇ ಕಲಿಯುಗೆ 28ನೇ ಕಲಿಯುಗ ನಡೀತಾ ಇದೆ. ಆಮೇಲೆ ಮತ್ತೆ 29ನೇದ್ದು ಕೃತ, ತ್ರೇತ, ದ್ವಾಪರ, ಕಲಿಯುಗ. ಆಮೇಲೆ 30ರದ್ದು. ಹೀಗೆ 71 ಮುಗಿದ್ರೆ ವೈವಸ್ವತ ಮನ್ವಂತರ ಮುಗಿತದೆ. ವೈಶಂಪಾಯನರು ನಾವಿರುವ ಯುಗ ವೈವಸ್ವತ ಮನ್ವಂತರಾದ್ದರಿಂದ ಇದರ ಚರಿತ್ರೆಯನ್ನು ವಿಶೇಷವಾಗಿ ಹೇಳ್ತಾರೆ. ವಿವಸ್ವಂತ ಅಂದರೆ ಯಾರು? ಸೂರ್ಯ. ಅವನು ಯಾವ ವಂಶದಲ್ಲಿ ಬಂದವನು? ಪರಮಾತ್ಮ ಇಡೀ ಜಗದ್ವೃಕ್ಷಕ್ಕೆ ಮೂಲ. ಊರ್ಧ್ವ ಮೂಲಂ, ಭಗವಂತನೇ ಮೂಲ. ಊರ್ಧ್ವ ಅಂದರೆ ವಿಷ್ಣು, ಅವನು ಮೂಲ. ಆ ಪರಮಾತ್ಮನ ಮಗ ಬ್ರಹ್ಮದೇವರು, ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರ ಮಕ್ಕಳು ಹುಟ್ಟಿದ್ರು ಅಂತ ಬಂತು. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ದಕ್ಷ ಇವರೆಲ್ಲ ಬ್ರಹ್ಮದೇವರ ಮಕ್ಕಳು. ಅವರಲ್ಲಿ ಮರೀಚಿ ಅಂತ ಒಬ್ಬರು. ಹೀಗೆ ಪರಮಾತ್ಮನ ಮಗ ಬ್ರಹ್ಮ, ಬ್ರಹ್ಮನ ಮಗ ಮರೀಚಿ, ಮರೀಚಿಯ ಮಕ್ಕಳೇ ಕಶ್ಯಪರು. ಕಶ್ಯಪರಿಗೆ ಹೆಂಡತಿ ಅದಿತಿ ದೇವಿ. ಕಶ್ಯಪರ ಹೆಂಡತಿ ಅದಿತಿ ದೇವಿ. ಅದಿತಿ ದೇವಿಯಲ್ಲಿ ಕಶ್ಯಪರಿಗೆ 12 ಜನ ಮಕ್ಕಳು ಹುಟ್ಟಿದ್ರು. ಅವರನ್ನೇ ದ್ವಾದಶ ಆದಿತ್ಯರು ಅಂತ ಕರೀತಾರೆ. ಅದಿತಿ ಮಕ್ಕಳಾದ್ರಿಂದ ಆದಿತ್ಯರು. ವಿವಸ್ವಾನ್,
ಅರಿಯಮ ಪೂಷ ತ್ವಷ್ಟ ಸವಿತ ಭಗ ಧಾತ ವಿಧಾತ ವರುಣ ಮಿತ್ರ ಶಕ್ರ ಉರುಕ್ರಮ ಅಂತ 12 ಜನ ಮಕ್ಕಳು ಅದಿತಿಯಲ್ಲಿ ಹುಟ್ಟಿದವರು ಕಶ್ಯಪರಿಂದ. ಅದರಲ್ಲಿ ವಿವಸ್ವಂತ ಅಂತ ಒಬ್ಬನು, ಅವನನ್ನೇ ಸೂರ್ಯ ಅಂತ ಕರೀತಾರೆ. ಅಲ್ಲಿಂದ ಈ ಸೂರ್ಯವಂಶದ ರಾಜರ್ಷಿಗಳ ಚರಿತ್ರೆ ಪ್ರಾರಂಭ ಆಗ್ತದೆ. ವಿವಸ್ವಂತ ಈ ಸೂರ್ಯವಂಶದ ಮೂಲ ಪುರುಷ. ಅವನ ಚರಿತ್ರೆ ಏನು ಅಂದರೆ, ಆ ವಿವಸ್ವಂತನಿಗೆ ದ್ವಾದಶಾದಿತ್ಯರಲ್ಲಿ ಒಬ್ಬ ಅವನು ಸಂಜ್ಞಾದೇವಿ ಅಂತ ಒಬ್ಬ ಹೆಂಡತಿ ಇದ್ಲು. ವಿವಸ್ವಂತನ ಹೆಂಡತಿ ಸಂಜ್ಞಾದೇವಿ. ತ್ವಷ್ಟ್ರ ಅಂತ ಒಬ್ಬ ಪ್ರಜಾಪತಿ ಅವನ ಮಗಳನ್ನು ಮದುವೆ ಮಾಡಿಕೊಂಡಿದ್ದ, ಸಂಜ್ಞಾದೇವಿಯನ್ನು. ವಿವಸ್ವಂತ ಮತ್ತು ಅಂದರೆ ಸೂರ್ಯ ಮತ್ತು ಸಂಜ್ಞಾದೇವಿಯರ ಸಂಸಾರ ನಡೀತು, ಚೆನ್ನಾಗೇ ನಡೀತು. 3 ಮಕ್ಕಳು ಹುಟ್ಟಿದರು. ವಿವಸ್ವಂತನಿಗೆ ಸಂಜ್ಞಾದೇವಿಯಲ್ಲಿ ಹುಟ್ಟಿದವರು ಒಬ್ಬನು ಶ್ರಾದ್ದದೇವ, ಅವನೇ ಈಗ ಮನು ಆಗಿರೋದು. ಶ್ರಾದ್ದದೇವ ಅವನು ವಿವಸ್ವಂತನ ಮಗ. 2ನೇಯವನು ಯಮ, 3ನೇದ್ದು ಹೆಣ್ಣು, ಅವಳು ಯಮುನೆ ಅಂತ ಅವಳ ಹೆಸರು. ಅವರಲ್ಲಿ ಮೊದಲನೇವನು ಶ್ರಾದ್ದದೇವ, ಈ ಮನ್ವಂತರದ ಅಧಿಪತಿಯಾದ. 2ನೇವನು ಯಮ, ಪಾಪಿಗಳಿಗೆ ಶಿಕ್ಷೆ ಕೊಡ್ತಕ್ಕಂಥವನು, ನರಕಾಧಿಪತಿಯಾದ. 3ನೇವಳು ಹೆಣ್ಣು ಮಗಳು ಯಮುನೆ. ಆಮೇಲೆ ಅವಳು ನದಿಯಾಗಿ ಹರಿತಾಳೆ, ಯಮುನಾ ನದಿಯಾಗಿ ಹರಿತಾಳೆ. ಇದಿಷ್ಟು ಸೂರ್ಯನಿಗೆ ಸಂಜ್ಞಾದೇವಿಯಲ್ಲಿ ಹುಟ್ಟಿದ ಮಕ್ಕಳು. ಇವರೆಲ್ಲ ಇನ್ನೂ ಸಣ್ಣ ಸಣ್ಣವರು. ಆವಾಗ ಸಂಜ್ಞಾದೇವಿಗೆ ಒಂದು ಯೋಚನೆ ಬಂತು. ಸೂರ್ಯನ ಜೊತೆಗೆ ಸಂಸಾರ ಮಾಡಿಕೊಂಡಿದ್ದವಳು, ಎಷ್ಟು ಉಷ್ಣ ಕಿರಣ ಸೂರ್ಯ, ಎಷ್ಟು ಬಿಸಿಲು. ಅದು ಸೂರ್ಯನ ಜೊತೆಗೇ ಇರಬೇಕಾದ್ರೆ ಎಷ್ಟು ತಾಪ, ಎಷ್ಟು ಬಿಸಿಲು. ಬಹಳ ದೂರ ಇದ್ದೀವಿ ನಾವು ಸೂರ್ಯನಿಗೆ, ನಮಗೇ ಬಿಸಿಲು ತಡ್ಕೊಳ್ಳಿಕ್ಕಾಗೋದಿಲ್ಲ ಕೆಲವು ಸಲ. ಅದು ಸಂಜ್ಞಾದೇವಿ ಹೇಗೆ ಸಂಸಾರ ಮಾಡಿಕೊಂಡಿರಬೇಕು. ಆದರೂ ತಾಳ್ಮೆಯಿಂದ 3 ಮಕ್ಕಳಾಗುವ ತನಕ ಗಂಡನ ಜೊತೆಗೆ ಸಂಸಾರ ಮಾಡಿಕೊಂಡಿದ್ಲು. ಆ ತಾಪ ಸಹಿಸಲಿಕ್ಕೆ ಆಗಲಿಲ್ಲ, ಮಿತಿಮೀರಿ ಹೋಯಿತು. ಅವಳಿಗೆ ಒಂದು ಯೋಚನೆ ಬಂತು, ತವರು ಮನೆಗೆ ಹೋಗಿ ಸ್ವಲ್ಪ ಕಾಲ ತಂಪಾಗಿದ್ದು ಬರಬೇಕು ಅಂತ ವಿಚಾರ. ಆದರೆ ಹೇಗೆ ಹೇಳೋದು ಗಂಡನ ಹತ್ರ, ನಿಮ್ಮ ಜೊತೆಗಿದ್ದಿದ್ದು ಬಹಳ ತಾಪ ಆಗಿದೆ, ನಾನೊಂದಿಷ್ಟು ದಿವಸ ತವ್ರ ಮನೆಗೆ ಹೋಗಿ ಬರ್ತೀನಿ ಅಂತ ಹೇಳಿದರೆ ಇದು ವ್ಯವಹಾರ ಅಲ್ಲ, ಇದು ಮಾತಾಡೋ ಕ್ರಮ ಅಲ್ಲ. ಇದು ಹೆಣ್ಣುಮಕ್ಕಳು ಬಹಳ ಸೂಕ್ಷ್ಮವಾಗಿ ಮಾತಾಡಬೇಕಂತ ಹೆಂಗಸು. ಗಂಧರ್ವರು ಮಾತು ಕಲಿಸ್ತಾರೆ ಅಂತ ಉಂಟು. ಮದುವೆ ಆಗುವ ಸಮಯದಲ್ಲಿ ಸೋಮೋ ದದ್ಗಂಧರ್ವಾಯ ಗಂಧರ್ವೋ ದಗ್ನಯೇ. ಸೋಮ ಮದುವೆ ಮಾಡ್ಕೊಳ್ತಾನಂತೆ ಒಂದು ಹೆಣ್ಣನ್ನು, ಗಂಧರ್ವರು ಮದುವೆ ಮಾಡ್ಕೊಳ್ತಾರೆ, ಅಗ್ನಿ ಮದುವೆ ಮಾಡ್ಕೊಳ್ತಾರೆ, ಆಮೇಲೆ ಈ ವರ ಮದುವೆ ಮಾಡ್ಕೊಳ್ಳೋದು. ಆ ದೇವತೆಗಳೆಲ್ಲ ಮದುವೆ ಮಾಡ್ಕೊಳ್ಳೋದು ಅಂದ್ರೆ ಏನು, ನಡೆ ನುಡಿ ಎಲ್ಲ ಕಲಿಸ್ತಾರಂತೆ ಹೇಗಿರಬೇಕು ಅಂತ. ಆದ್ದರಿಂದ ಸಂಜ್ಞಾದೇವಿ ಗಂಡನ ಹತ್ರ ನೇರವಾಗಿ ನಿಮ್ಮ ಜೊತೆಗೆ ಸಾಕಾಗಿದೆ ಸಂಸಾರ, ಬಹಳ ತಾಪ ಆಗ್ತಾ ಇದೆ ಅಂತ ಹೇಳೋ ಹಾಗಿಲ್ಲ. ಆದರೆ ಇಲ್ಲಿ ಇರಲಿಕ್ಕೆ ಅವಳಿಗೆ ಸಾಧ್ಯ ಆಗ್ತಾ ಇಲ್ಲ, ತವ್ರ ಮನೆಗೆ ಹೋಗಬೇಕಾಗಿದೆ. ಅದಕ್ಕೆ ಒಂದು ಉಪಾಯ ಮಾಡಿದ್ಲು. ತನ್ನಂತೆ ಇರುವಂಥ ಒಂದು ಪ್ರತಿಕೃತಿ ಸೃಷ್ಟಿ ಮಾಡಿದ್ಲು, ಒಂದು ಗೊಂಬೆ. ತನ್ನ ಹಾಗೆ ಇರುವಂಥ, ತನ್ನಷ್ಟೇ ಎತ್ತರ, ತನ್ನಷ್ಟೇ ದಪ್ಪ, ಆ ರೀತಿ ಒಂದು ಪ್ರತಿಕೃತಿ ಸೃಷ್ಟಿ ಮಾಡಿ ಅದಕ್ಕೆ ಜೀವಕಳೆ ತುಂಬಿ ಛಾಯಾ ಅಂತ ಹೆಸರಿಟ್ಟರು. ಹೀಗೆ ಛಾಯಾ ಅನ್ನೋದು ಸೃಷ್ಟಿಯಾದದ್ದು ಆವಾಗ. ಛಾಯಾ ಅಂದರೆ ನೆರಳು, ನಾವಿದ್ದ ಹಾಗೆ ಇರ್ತದೆ. ಛಾಯಾ ಸೃಷ್ಟಿಯಾಯಿತು. ಅವಳಿಗೆ ಹೇಳಿದ್ದು, ನನಗಿಲ್ಲಿ ತುಂಬ ತಾಪ ಆಗ್ತಾ ಇದೆ, ನಾನು ತವ್ರ ಮನೆಗೆ ಹೋಗಿ ಬರ್ತೀನಿ, ನನ್ನ ಮಕ್ಕಳನ್ನು ನೋಡಿಕೊಂಡು ನನ್ನ ಜಾಗದಲ್ಲಿ ನೀನಿರು ಅಂತಂದು. ಇವಳ ಕಷ್ಟ ಕೇಳಿಕೊಂಡು ಅವಳು ಒಪ್ಪಿದ್ಲು. ಅದಕ್ಕೇನಂತೆ, ಅವಶ್ಯವಾಗಿ ನಾನಿರ್ತೀನಿ, ಆದರೆ ಯಾವತ್ತೂ ನಿನ್ನ ಗಂಡ ನನ್ನ ಮೇಲೆ ಕೈ ಮಾಡ್ತಾನೆ, ತಲೆಮುಡಿಗೆ ಕೈ ಹಾಕ್ತಾನೆ, ಎಳೆದಾಡ್ತಾನೆ ಅಥವಾ ಕೈ ಎತ್ತುತ್ತಾನೆ, ಅವತ್ತು ನಾನೆಲ್ಲ ಗುಟ್ಟು ಹೇಳಿ ಹೋಗ್ತೇನೆ ಅಂತ. ಇವಳು ಹೇಳಿದ್ದು, ಅಂಥ ಪ್ರಸಂಗ ಬರೋದಿಲ್ಲ, ಕಾಲ ಕಾಲಕ್ಕೆ ನಮ್ಮ ಯಜಮಾನರಿಗೆ ಇಷ್ಟಿಷ್ಟು ಉಪಚಾರ ಮಾಡ್ಕೊಂಡಿರು, ನನ್ನ ಮಕ್ಕಳನ್ನು ನೋಡ್ಕೊ, 3 ಜನ ಮಕ್ಕಳನ್ನು, ಅವರಿಗೆ ಎಂತೆಂಥ ಅಡಿಗೆ ಊಟ ಏನೆಲ್ಲ ಉಪದೇಶ ಮಾಡಿದ್ಲು, ಹೇಗೆ ನಡ್ಕೋಬೇಕು ಅಂತ. ಅವರಿಗೆ ಅನುಮಾನವೇ ಬರೋದಿಲ್ಲ. ಆ ರೀತಿ ನೀನು ಸಂಸಾರ ಮಾಡ್ಕೊಂಡಿರು, ನಾನು ಹೋಗಿ ತಣ್ಣಗಿದ್ದು ಬರ್ತೀನಿ ಅಂತ. ಇವಳು ಒಪ್ಕೊಂಡ್ರು. ಆದರೆ ಕೈ ಎತ್ತಿದ್ರೆ ಮಾತ್ರ ಎಲ್ಲ ಗುಟ್ಟು ರಟ್ಟು ಮಾಡ್ತೇನೆ ಅಂತ. ಅಂಥ ಪ್ರಸಂಗ ಬರೋದಿಲ್ಲ ಅಂತ ಧೈರ್ಯ ಮಾಡಿ ಆ ಸಂಜ್ಞಾದೇವಿ ಛಾಯಾದೇವಿಯನ್ನು ತನ್ನ ಜಾಗದಲ್ಲಿಟ್ಟು ಅವಳು ಮನೆಗೆ ಹೋದ್ಲು, ತವ್ರ ಮನೆಗೆ ಹೋದ್ಲು. ಇಲ್ಲಿ ಸೂರ್ಯನಿಗೆ ಗೊತ್ತಿಲ್ಲ, ಛಾಯಾದೇವಿ ಜೊತೆಗೆ ಸಂಸಾರ ನಡೀತು. ಆ ಛಾಯಾ ಜೊತೆಗೆ ಸಂಸಾರ, ಅವಳಲ್ಲಿ 3 ಮಕ್ಕಳು ಹುಟ್ಟಿದರು ಛಾಯಾದೇವಿಯಲ್ಲಿ. ಮೊದಲನೆಯವನೇ ಸಾವರ್ಣಿ ಅಂತ ಅವನ ಹೆಸರು. ಮುಂದಿನ 8ನೇ ಮನ್ವಂತರಕ್ಕೆ ಮನು ಆಗ್ತಾನವನು, ಮುಂದಿನ ಮನ್ವಂತರದ ಅಧಿಪತಿ. 2ನೇಯವನು ಶನೈಶ್ಚರ, ಅವನು ಗ್ರಹ ಆದ, ಶನಿ ಗ್ರಹ ಅಂತಾರ. ಶನಿ ಹುಟ್ಟಿದ್ದು ಛಾಯಾದೇವಿಯಲ್ಲಿ. 3ನೇದ್ದು ಒಂದು ಹೆಣ್ಣು ಹುಟ್ಟಿತು,
ಅವಳಿಗೆ ತಪತಿ ಅಂತ ಹೆಸರು. ಆಮೇಲೆ ಅವಳು ನದಿಯಾಗಿ ಹರಿತಾಳೆ. ಯಮುನೆ ಹೆಂಗೆ ಅವಳು ನದಿ ಆದಳು. ಇದ್ರ ಕಡೆ ಗುಜರಾತ್ನಲ್ಲಿ ಹರಿತದೆ ತಪತಿ ನದಿ ಅಂತ, ಅದು ಸೂರ್ಯನ ಮಗಳವು. ಹೀಗೆ ಛಾಯಾದೇವಿಯಲ್ಲಿ 3 ಮಕ್ಕಳು ಹುಟ್ಟಿದರು. ಆಮೇಲೆ ಛಾಯಾದೇವಿಯ ವರ್ತನೆ ಬದಲಾಯಿತು. ತನ್ನ ಹೊಟ್ಟೆಯಲ್ಲಿ 3 ಮಕ್ಕಳು ಹುಟ್ಟೋ ತನಕ ಆ ಸಂಜ್ಞಾದೇವಿಯ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋತಾ ಇದ್ಲು. ತನ್ನ ಹೊಟ್ಟೆಯಿಂದಲೇ 3 ಮಕ್ಕಳು ಹುಟ್ಟಿದ ಮೇಲೆ ಅವಳು ಪಕ್ಷಪಾತ ಶುರು ಮಾಡಿದ್ಳು. ಆ ಸಂಜ್ಞಾದೇವಿಯ ಮಕ್ಕಳನ್ನು ಕಂಡ್ರೆ ಆಗ್ತಾ ಇದ್ದಿಲ್ಲ. ತನ್ನ ಮಕ್ಕಳಿಗೆ ಭಾರೀ ಉಪಚಾರ ಮಾಡೋದು, ಪ್ರೀತಿ ಮಾಡೋದು, ವಾತ್ಸಲ್ಯ, ಅವರನ್ನು ಕಂಡ್ರೆ ಸಿಟ್ಟು. ಅದು ಯಮ ಬೇರೆ ಇದ್ದಾನೆ ಸಂಜ್ಞಾದೇವಿ ಮಕ್ಕಳಲ್ಲಿ. ಶ್ರಾದ್ದದೇವ, ಯಮ, ಯಮನೆ. ಅದು ಯಮನಿಗೆ ಸರಿ ಬರಲಿಲ್ಲ. ಯಾಕೋ ನಮ್ಮ ತಾಯಿ ನಮ್ಮನ್ನು ಬಹಳ ವಿಚಿತ್ರವಾಗಿ ನೋಡ್ತಾ ಇದ್ದಾಳೆ. ಈ ಕೊನೆಗೆ ಹುಟ್ಟಿದ 3 ಮಕ್ಕಳನ್ನು ಬಹಳ ಪ್ರೀತಿ ಮಾಡ್ತಾಳೆ, ನಮ್ಮನ್ನು ಕಂಡ್ರೆ ರೇಗ್ತಾಳೆ. ಯಾಕೆ ಅಂತ ಇವನಿಗೆ ಜಿಜ್ಞಾಸೆ ಶುರುವಾಗಿ ಒಂದು ದಿವಸ ಮಾತುಗಳಿದ ತಾಯಿ ಜೊತೆಗೆ, ಛಾಯಾದೇವಿ ಜೊತೆಗೆ. ಯಾಕೆ ಹೀಗೆ ಮಾಡ್ತಾ ಇದ್ದೆ ಅಂತ. ಅದು ಮಾತು ಮುಂದುವರೆದು ಬೆಳೆದು ಜಗಳ ಆಯಿತು. ಕೊನೆಗೆ ಯಮ ಒದಿತೇನೆ ಅಂತ ಕಾಲೇ ಎತ್ತಿಬಿಟ್ಟ ಆ ಛಾಯಾದೇವಿ ಮೇಲೆ. ಕಾಲೆತ್ತಿದಾಗ ಅವಳಿಗೆ ಸಿಟ್ಟು ಬಂದು ಛಾಯಾದೇವಿ ಶಾಪ ಕೊಟ್ಟರು. ನನ್ನನ್ನು ಒದಿಲಿಕ್ಕೆ ಕಾಲು ಎತ್ತಿದ್ರಿಂದ ನಿನ್ನ ಕಾಲು ಬಿದ್ದು ಹೋಗಲಿ ಅಂತ ಶಾಪ ಕೊಟ್ಟರು. ಅವನಿಗೆ ಗಾಬರಿ ಆಯಿತು ಯಮನಿಗೆ. ಮಾತ್ರ ಶಾಪ. ಸೀದಾ ಸೂರ್ಯನ ಹತ್ರ ಬಂದು, ತಂದೆ ಹತ್ರ ಬಂದು ಹೇಳಿದ, ನಮ್ಮಮ್ಮ ಹೇಗೆ ಕಾಲು ಮುರಿದು ಹೋಗಲಿ ಅಂತ ಶಾಪ ಹಾಕಿದ್ದಾಳೆ, ಕಾಲೇ ಹೋದರೆ ಏನು ಗತಿ ಅಂತ. ಸೂರ್ಯ ಕೇಳಿದ, ನೀನೇನು ಮಾಡಿದ್ದೆ ಹೇಳು ಮೊದಲು ಅಂದ. ನಾನು ಕಾಲು ಒದಲಿಕ್ಕೆ ಕಾಲು ಎತ್ತಿದ್ದು ಹೌದು. ಯಾಕೆ ಎತ್ತಿದ್ದಿ? ಅವಳು ಪಕ್ಷಪಾತ ಮಾಡ್ತಾ ಇದ್ದಾಳೆ. ಮೊದಲು ಹುಟ್ಟಿದ ನಮ್ಮನ್ನು 3 ಜನರನ್ನ ಸೇರೋದಿಲ್ಲ, ಬಹಳ ತಿರಸ್ಕಾರ ಮಾಡ್ತಾಳೆ. ಕೊನೆಗೆ ಹುಟ್ಟಿದ 3 ಜನರನ್ನ ವಾತ್ಸಲ್ಯ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಮಾತಿಗೆ ಮಾತು ಬಂತು, ಜಗಳ ಆಯಿತು, ನಾನು ಕಾಲು ಎತ್ತಿದ್ದು ಹೌದು. ಅವಳು ಶಾಪ ಕೊಟ್ಟಳು ಅಂತ. ಆಗ ಸೂರ್ಯ ವಿಚಾರ ಮಾಡಿದ, ಇದರಲ್ಲಿ ಏನೋ ರಹಸ್ಯ ಇದೆ ಅಂತ ಅಂದ್ಕೊಂಡು. ಕುಮಾತ ಜಾಯತೆ ಕುಪುತ್ರೋ ಜಾಯತೆ ಕ್ವಾಪಿ ಕುಮಾತ ನೈವ ಜಾಯತೆ ಅಂತ. ಭಗವಂತನ ಸೃಷ್ಟಿಯಲ್ಲಿ ಮಕ್ಕಳು ಕೆಟ್ಟವರಾಗೋದುಂಟಂತೆ ತಂದೆ ತಾಯಿಗಳ ವಿಷಯದಲ್ಲಿ. ಕುಪುತ್ರೋ ಜಾಯತೆ ಕ್ವಾಪಿ, ಮಕ್ಕಳು ಕೆಟ್ಟವರಾಗ್ತಾರೆ. ಆದರೆ ಕುಮಾತ ನೈವ ಜಾಯತೆ, ಭಗವಂತನ ಸೃಷ್ಟಿಯಲ್ಲಿ ಒಬ್ಬ ತಾಯಿ ಕೆಟ್ಟವಳು ಅಂತ ಆಗೋದೆ. ಯಾವುದಾದ್ರೂ ಒಬ್ಬ ತಾಯಿ ಮಗನಿಗೆ ಕಾಲು ಮುರಿಲಿ, ಸೊಂಟ ಮುರಿಲಿ ಅಂತ ಬಯಸ್ತಾಳ? ಮಕ್ಕಳು ಬೇಕಾದರೆ ಸ್ವಲ್ಪ ಸಿಟ್ಟಾಗಿ, ಅದು ಮೊದಲು ಚೆನ್ನಾಗಿರ್ತಾರೆ, ಆಮೇಲೆ ಬದಲಾಗ್ತಾರೆ. ಒಂದು ಗಾದೆ ಹೇಳ್ತಿದ್ರು, ನಿಮ್ಮ ಮಗ ಹೇಗಿದ್ದಾನೆ ಅಂದರೆ ಮದುವೆ ಆದಮೇಲೆ ಹೇಳ್ತೀನಿ ಅಂತಿದ್ರು. ಈಗೇನೋ ಚೆನ್ನಾಗಿದ್ದಾನೆ, ಮದುವೆ ಆದಮೇಲೆ ಹೇಳ್ತೀನಿ ಅಂತ. ಅಡುಗೆ ಹೇಗಿದೆ ಅಂತ ಕೇಳಿದರೆ ನಾಳೆ ಹೇಳ್ತೀನಿ ಅನ್ಬೇಕಂತೆ. ಊಟ ಮಾಡುವಾಗೇನೋ ಬಹಳ ಚೆನ್ನಾಗಿರ್ತದೆ, ರುಚಿ ಅಂತ. ನಾಳೆ ಬೆಳಿಗ್ಗೆ ಹೇಳಬೇಕು, ಏನಾಯಿತು, ಸರಿ ಆಯಿತೋ ಇಲ್ವೋ, ಹೊಟ್ಟೆಯಲ್ಲಿ ಜೀರ್ಣ ಆಯಿತೋ ಗುರುಗುರು ಅಂತ ನೋಡಿ ಹೇಳಬೇಕು. ಆ ಕ್ರಮ. ಮಕ್ಕಳು ಚೆನ್ನಾಗಿದ್ದಾರೋ ಇಲ್ಲೋ ಅನ್ನೋದನ್ನು ಮದುವೆ ಆಗೋ ತನಕ ಡಿಸೈಡ್ ಮಾಡೋ ಹಾಗಿಲ್ಲ. ಅಡಿಗೆ ಚೆನ್ನಾಗಿದೆಯೋ ಇಲ್ಲೋ ಅಂತ ತಿಂದ ಹೊಳಿಗೆಯಲ್ಲಿ ಹೇಳೋ ಹಾಗಿಲ್ಲ, ನಾಳೆ ಹೇಳಬೇಕದು. ಕುಮಾತ ನೈವ ಜಾಯತೆ, ಮಕ್ಕಳು ಕೆಟ್ಟವರಾಗ್ತಾರೆ. ತಾಯಿ ಈ ಥರ ಮಗನಿಗೆ ಸೊಂಟ ಮುರಲಿ ಅಂತ ಎಲ್ಲಾದರೂ ಬಯಸ್ತಾಳ? ಈ ತಾಯಿ ಯಮನಿಗೆ ಈ ಥರ ಶಾಪ ಹಾಕಬೇಕಾದ್ರೆ ಏನೋ ಇದೆ ಅಂತ ಬಂದು ವಿಚಾರಿಸಿದ. ಅವಳು ಏನು ಹೇಳ್ತಾ ಇಲ್ಲ, ಹೇಳೋ ಸ್ಥಿತಿ ಇಲ್ಲ. ಇವರು ನನ್ನ ಮಕ್ಕಳಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರಲ್ಲ, ಅಷ್ಟು ಪ್ರೀತಿ ಬರಲಿಕ್ಕೆ ಸಾಧ್ಯ ಇಲ್ಲ, ಹೆಂಗೆ ಹೇಳ್ತಾಳ ಅವಳು? ಕೊನೆಗೆ ಎಷ್ಟು ಒತ್ತಾಯ ಮಾಡಿದರೂ ಹೇಳಲಿಲ್ಲ. ಸಿಟ್ಟು ಬಂತು ಸೂರ್ಯನಿಗೆ. ಕೈ ಎತ್ತಿ ತಲೆ ಮುಡಿ ಹಿಡಿದು ಎಳೆದಾಡಿಬಿಟ್ಟ. ಆಗೆಲ್ಲ ಗುಟ್ಟು ಬಿಟ್ಟು ಬಾಯ್ಬಿಟ್ರು. ಇವ್ರು 3 ಜನ ನನ್ನ ಮಕ್ಕಳೇ ಅಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದವರು ಅಲ್ಲ, ಸಂಜ್ಞಾದೇವಿ ಮಕ್ಕಳು ಇವರು. ಅವಳೆಲ್ಲಿ ಸಂಜ್ಞಾದೇವಿ ಎಲ್ಲಿ ಅಂತ ಕೇಳಿದ. ನಿಮ್ಮ ತಾಪ ತಡಿಲಾರದೆ ಅವಳು ತವ್ರ ಮನೆಗೆ ಹೋಗಿದ್ದಾಳೆ, ಸ್ವಲ್ಪ ಕಾಲ ವಿಶ್ರಾಂತಿ ಪಡೀಲಿಕ್ಕೆ. ನನ್ನನ್ನು ಸೃಷ್ಟಿ ಮಾಡಿದ್ದು, ಹೇಳಲಿಕ್ಕೆ ಧೈರ್ಯ ಇಲ್ಲ, ನನ್ನನ್ನು ಸೃಷ್ಟಿ ಮಾಡಿ ಹೋಗಿದ್ದಾಳೆ. ಅದರಿಂದ ಇವರು 3 ಜನ ಮಾತ್ರ ನನ್ನ ಮಕ್ಕಳು ಅಂತ ಛಾಯಾದೇವಿ ಬಾಯಿಬಿಟ್ಲು. ಆಗ ಸೂರ್ಯ ಅರ್ಥ ಮಾಡಿಕೊಂಡ, ನಂದೇ ತಪ್ಪು ಅಂದ್ಕೊಂಡ. ನಂದೇ ತಪ್ಪು, ನಾನಿಷ್ಟು ಪ್ರಖರವಾಗಿದ್ದು ಬಿಟ್ಟರೆ ಹೆಣ್ಣು ಮಕ್ಕಳು ಹೇಗೆ ಸಂಸಾರ ಮಾಡಿಕೊಂಡಿರಬೇಕು? ಇಷ್ಟು ಕ್ರೂರವಾಗಿ ನಾನು ಇರಬಾರ್ದು, ನಾನು ಸ್ವಲ್ಪ ಸೌಮ್ಯ ರೂಪ ತಾಳ್ತೇನೆ ಅಂತ ಸೂರ್ಯ ವಿಚಾರ ಮಾಡಿ ತನ್ನ ಬಿಂಬವನ್ನು, ಸೂರ್ಯ ಬಿಂಬವನ್ನು ಸಾಣೆಗೆ ಹಿಡಿದು ತನ್ನ ತೀವ್ರತೆಯನ್ನು, ತೀಕ್ಷ್ಣತೆಯನ್ನು ಕಡಿಮೆ ಮಾಡಿಕೊಂಡಂತೆ. ಸ್ವಲ್ಪ ಸೌಮ್ಯ ರೂಪ ತಾಳಿ ಹೆಂಡತಿನ ಕರ್ಕೊಂಡು ಬರ್ತೇನೆ ಅಂತ ಮಾವನ ಮನೆಗೆ ಹೊರಟು. ಅಲ್ಲಿವರೆಗೆ ಎಷ್ಟು ಇತ್ತೋ ಏನೋ. ಈಗಿರೋ ಸೂರ್ಯ ಸ್ವಲ್ಪ ಸೌಮ್ಯ ಆದ ಸೂರ್ಯ ಅಂತ ಅರ್ಥ. ಆವಾಗ ಎಷ್ಟು ಬಿಸಿಲಿದ್ದಿತ್ತು ಯೋಚನೆ ಮಾಡಿ. ಸಾಣೆಗೆ ಹಿಡ್ಕೊಂಡು ತನ್ನ ತೀವ್ರತೆ ಕಡಿಮೆ ಮಾಡಿಕೊಂಡು ಹೋದ. ಕರ್ಕೊಂಡು ಬರ್ತೇನೆ ಅಂತ 3 ಮಕ್ಕಳು 6 ಮಕ್ಕಳು ಇಲ್ಲೇ ಬಿಟ್ಟು, ಛಾಯಾದೇವಿ ಅಧೀನದಲ್ಲಿ ಬಿಟ್ಟು ಮೊದಲನೇ ಮಾವನ ಮನೆಗೆ ಹೋದರೆ ಅಲ್ಲಿ ಸಂಜ್ಞಾದೇವಿ ಇಲ್ಲವೇ ಇಲ್ಲ.
ಆ ತಂದೆ ಸಂಜ್ಞಾದೇವಿನ ಮನೆ ಒಳಗೆ ಸೇರಿಸಿಲ್ಲಂತ. ಅವಳು ಹೋದ ಕೂಡಲೇ ಕೇಳಿದ, ಏನು ಒಬ್ಬಳೇ ಬಂದಿದ್ದೀಯಲ್ಲ ಅಂತ ಕೇಳಿದ. ಇಲ್ಲ, ಹೇಳಿ ಬರೋ ಸ್ಥಿತಿಯಲ್ಲಿಲ್ಲ, ಬಹಳ ತಾಪ ಆಯಿತು ನನಗೆ, ಆ ಬಿಸಿಲು ತಡ್ಕೊಳ್ಳಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ ಕೇಳದೆ ಬಂದಿದ್ದೀನಿ ಅಂತ. ಆಗ ತಂದೆ ಬುದ್ಧಿವಾದ ಹೇಳ್ತಾನೆ, ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಧರ್ಮ ಏನು ಅಂತ ಕೇಳಿದರೆ ಸಕೃತ್ ಕನ್ಯಾ ಪ್ರದೀಯತೆ, ಒಂದು ಸಲ ಕನ್ಯಾದಾನ ಮಾಡು, ಸಕೃತ್ ಕನ್ಯಾ ಪ್ರದೀಯತೆ. ಆಮೇಲೆ ಅಲ್ಲಿ ಸರಿ ಹೋಗಲಿ ಬಿಡಲಿ, ತಾಪ ಆಗಲಿ, ಶಾಂತಿ ಅಶಾಂತಿ ಏನೇ ಇರಲಿ, ಒಂದು ಸಲ ಕನ್ಯಾದಾನ ಮಾಡಿದ ಮೇಲೆ ಮುಗೀತು. ಅಲ್ಲಿ ಸರಿ ಹೋಗಲಿಲ್ಲ ಅಂತ ಬರೋದು ಸರಿಯಲ್ಲ. ಅದರಿಂದ ನಿನ್ನನ್ನು ದಾನ ಮಾಡಿಬಿಟ್ಟಿದ್ದೀನಿ, ನೀನು ಅಲ್ಲೇ ಹೋಗಬೇಕು. ಇದು ನಮ್ಮ ಧರ್ಮ, ನಮ್ಮ ಸಂಪ್ರದಾಯ. ಸರಿ ಹೋಗಲಿ ಬಿಡಲಿ ಅದೆಲ್ಲ ಹಾಗೆ ಬದಲಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯ ಅಲ್ಲಿ ಗಂಡನ ಬಂಧುಗಳಿಗೆ ಪ್ರಿಯಳಾಗಿರಲಿ ಅಪ್ರಿಯಳಾಗಿರಲಿ, ಗಂಡನಿಗೆ ಬಡತನ ಬರಲಿ ಅಥವಾ ಶ್ರೀಮಂತಿಕೆ ಬರಲಿ, ರೋಗ ಬರಲಿ, ಏನಾದರೂ ಕೂಡ ಅದನ್ನು ಸಹಿಸಿಕೊಂಡೇ ಇರ್ತಾರೆ ನಮ್ಮ ದೇಶದ ಹೆಣ್ಣು ಮಕ್ಕಳು. ಇದು ಪದ್ಧತಿ. ಆದ್ದರಿಂದ ನೀನು ಅಲ್ಲೇ ಹೋಗಬೇಕು. ನಿನಗೆ ದುಃಖ ಆದರೂ ಚಿಂತೆ ಇಲ್ಲ, ನಾನೇನು ಮಾಡೋ ಹಾಗಿಲ್ಲ, ನಿಮ್ಮ ಕರ್ಮ. ಒಂದು ಸಲ ಮದುವೆ ಮಾಡಿಕೊಟ್ಟಿದ್ದೀನಿ, ನೀನು ಅಲ್ಲೇ ಇರಬೇಕು, ನಾನು ನಿನ್ನನ್ನು ಒಳಗೆ ಸೇರಿಸೋದಿಲ್ಲ ಅಂತ ತಂದೆ. ಸಂಜ್ಞಾದೇವಿ ಏನು ಮಾಡಬೇಕು? ಅಪ್ಪ ಸೇರಿಸಲಿಲ್ಲ, ಇಲ್ಲಿ ಬರಲಿಕ್ಕೆ ಮನಸ್ಸಿಲ್ಲ, ಯೋಚನೆ ಮಾಡಿದ್ದು. ಅಲ್ಲಂತೂ ಛಾಯಾದೇವಿನಿಟ್ಟು ಬಂದಿದ್ದಾಳೆ. ಈಗೇನು ಮಾಡಲಿ? ನಾನೇ ಸ್ವತಂತ್ರವಾಗಿ ಒಂದು ಕಡೆ ಇರೋಣ ಅಂದರೆ ಹೆಣ್ಣು ಮಕ್ಕಳು ಒಬ್ಬರೇ ಸ್ವತಂತ್ರವಾಗಿ ಒಂದು ಕಡೆ ಇರೋ ಹಾಗಿಲ್ಲ. ಕಾಲ ಕೆಟ್ಟದು. ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ ಅಂತಾನೆ ಮನು. ಅವರಿಗೆ ಸ್ವಾತಂತ್ರ್ಯ ಇಲ್ಲ, ಗುಲಾಮಗಿರಿ ಇರಬೇಕು ಅಂತ ಅರ್ಥ ಅಲ್ಲ, ಒಬ್ಬರ ರಕ್ಷಣೆಯಲ್ಲಿರಬೇಕು ಹೆಣ್ಣು ಮಕ್ಕಳು ಅಂತ ಅರ್ಥ. ಯಾವಾಗಲೂ ರಕ್ಷಣೆಯಲ್ಲಿರಬೇಕು. ದ್ರೌಪದಿ ದೇವಿ 5 ಮಂದಿ ಗಂಡಂದ್ರ ರಕ್ಷಣೆಯಲ್ಲಿದ್ದರೂ ಕೂಡ ಏನಾಯಿತು ದ್ರೌಪದಿ ಪರಿಸ್ಥಿತಿ? ದುಶ್ಯಾಸನ ಏನು ಮಾಡಿದ, ದುರ್ಯೋಧನ ಏನು ಮಾಡಿದ? ಆದ್ದರಿಂದ ಪಿತಾ ರಕ್ಷತೆ ಕೌಮಾರೆ, ಸಣ್ಣ ವಯಸ್ಸಿನಲ್ಲಿ ತಂದೆ ರಕ್ಷಣೆಯಲ್ಲಿ, ಆಮೇಲೆ ಗಂಡನ ರಕ್ಷಣೆಯಲ್ಲಿ, ಆಮೇಲೆ ಮಕ್ಕಳ ರಕ್ಷಣೆಯಲ್ಲಿ ಇರಬೇಕು ಹೆಣ್ಣು ಮಕ್ಕಳು. ಒಬ್ಬಂಟಿಗರಾಗಿ ಇರಕೂಡುದು. ಒಬ್ಬಂಟಿಗರಾಗಿ ಒಂದು ಕಡೆ ಇದ್ವಿ ಅಂತಂದ್ರೆ 10 ಜನ ದುಷ್ಟರು ನಾನಾ ವಿಚಾರ ಮಾಡ್ತಾರೆ, ನಾನಾ ರೀತಿ ದೃಷ್ಟಿ ಹಾಕ್ತಾರೆ, ಅನಾಹುತಗಳಾಗ್ತದೆ. ಆದ್ದರಿಂದ ಹೆಣ್ಣು ಮಕ್ಕಳು ಒಬ್ಬರ ರಕ್ಷಣೆಯಲ್ಲಿ ಇರಬೇಕು. ಹೀಗಾಗಿ ನಾನು ಸ್ವತಂತ್ರವಾಗಿ ಇದ್ದರೆ ಯಾರ ರಕ್ಷಣೆ? ಅದಕ್ಕೋಸ್ಕರ ಯಾರಾದರೂ ದುಷ್ಟರು ಆಕ್ರಮಣ ಮಾಡೋ ಪ್ರಸಂಗ ಇರ್ತದೆ, ನನ್ನ ರೂಪನೇ ಬದಲಾಯಿಸ್ಕೊಳ್ತೇನೆ ಅಂತ ಅವಳು ತೀರ್ಮಾನ ಮಾಡಿ ತನ್ನ ರೂಪವನ್ನು ಬದಲಾಯಿಸಿಕೊಂಡು ಕುದುರೆ ರೂಪ ಧರಿಸಿದ್ಲು. ಹೆಣ್ಣು ಕುದುರೆ ಆದ್ಲು. ವಡವ ಅಂತಾರೆ. ವಡವ ಅಂದರೆ ಹೆಣ್ಣು ಕುದುರೆ. ವಡವ ರೂಪವನ್ನು ಧರಿಸಿದ್ದು. ಹೆಣ್ಣು ಕುದುರೆಯಾಗಿ ಯಾರಿಗೂ ಗೊತ್ತೇ ಆಗೋದಿಲ್ಲ. ಹೆಣ್ಣು ಕುದುರೆಯಾಗಿ ಉತ್ತರ ಕುರುಖಂಡ ಅಂತ ಮೇರು ಪರ್ವತದ ಉತ್ತರಕ್ಕೆ ಹೋಗಿ ಅಲ್ಲೆಲ್ಲೋ ಕಾಡಿನಲ್ಲಿ ಜೀವನ ಮಾಡಿಕೊಂಡಿದ್ದು. ಇಲ್ಲಿ ಛಾಯಾದೇವಿಯ ಕಥೆ ಹೀಗಾಯಿತು. ಸೂರ್ಯ ವಿವಸ್ವಂತ ಬಂದರೆ ಇಲ್ಲಿ ಇಲ್ಲ, ಅವಳಿಲ್ಲ, ಸಂಜ್ಞಾದೇವಿ ಇಲ್ಲ. ಆಮೇಲೆ ಇಡೀ ಜಂಬೂ ದ್ವೀಪ ಹುಡುಕಾಡಿದ್ನಂತ. ನನ್ನ ಜವಾಬ್ದಾರಿ, ಮದುವೆ ಮಾಡಿಕೊಂಡಿದ್ದೀನಿ, ಅವಳು ಇಲ್ಲಿಲ್ಲ ಅಂದರೆ ಎಲ್ಲಿ ಹೋಗಿದ್ದಾಳೆ ಅಂತ ಹುಡುಕಿದ. ನವಖಂಡಗಳು, ಜಂಬೂ ದ್ವೀಪದ 9 ಖಂಡದಲ್ಲಿ ಹುಡುಕಿ ಕೊನೆಗೆ ಉತ್ತರ ಕುರುಖಂಡದಲ್ಲಿ ಅವಳು ಸಿಕ್ಕಳು. ಕುದುರೆ ರೂಪದಲ್ಲಿದ್ಲು. ಗೊತ್ತಾಯಿತು, ಓ ಕುದುರೆ ವೇಷ ಹಾಕ್ಕೊಂಡು ತನ್ನ ರಕ್ಷಣೆಗೋಸ್ಕರ ಈ ವೇಷದಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಆಮೇಲೆ ಸೂರ್ಯ ತಾನೂ ಕೂಡ ಗಂಡು ಕುದುರೆ ಆದ. ಈ ರೂಪದಲ್ಲಿ ಹೋದರೆ ಸರಿ ಇರೋದಿಲ್ಲ ಅಂತ ತಾನು ಗಂಡು ಕುದುರೆಯಾಗಿ ಹೋಗ್ತಾನೆ. ಅವಳಿಗೂ ಸೂರ್ಯನ ಗುರುತು ಸಿಕ್ತು. ಇಬ್ಬರೂ ಪರಸ್ಪರ ಪರಿಚಯ ಮಾಡಿಕೊಂಡ್ರು. ಮತ್ತೆ ಅನುರಾಗ ಜೀವನ ನಡೀತು. ಆಗಿಬ್ಬರು ಮಕ್ಕಳು ಹುಟ್ಟಿದ್ರು ಸೂರ್ಯನಿಗೆ. ಅವರೇ ಅಶ್ವಿನಿ ಕುಮಾರರು ಅಂತ ಪ್ರಸಿದ್ಧರಾದರು. ನಾಸತ್ಯ ದಸರಾ ಅಂತ ಜಗತ್ತಿಗೆ ವೈದ್ಯರಾದವರು ಆ ನಾಸತ್ಯ ದಸರರು, ಅಶ್ವಿನಿ ಕುಮಾರರು ಅಂತ ಅವರು ಪ್ರಸಿದ್ಧರಾದರು. ಹೀಗಿದು ಸೂರ್ಯನ ಚರಿತ್ರೆ. 8 ಜನ ಮಕ್ಕಳು ಸೂರ್ಯನಿಗೆ. ಸಂಜ್ಞಾದೇವಿಯಲ್ಲಿ 3, ಶ್ರಾದ್ದದೇವ, ಯಮ, ಯಮುನೆ. ಆಮೇಲೆ ಛಾಯಾದೇವಿಯಲ್ಲಿ ಸಾವರ್ಣಿ, ಶನಿ, ತಪತಿ. 2 ಕುದುರೆ ವೇಷದಲ್ಲಿದ್ದಾಗ ಅಶ್ವಿನಿ ಕುಮಾರರು. ಅದರಲ್ಲಿ ಮೊದಲನೇವನೇ ಶ್ರಾದ್ದದೇವ ಅಂತವನು. ಈ ಮನ್ವಂತರದಲ್ಲಿ ಮನುಸ್ಥಾನದಲ್ಲಿದ್ದಾನೆ. ಮನು ಪದವಿಯಲ್ಲಿದ್ದು ವೈವಸ್ವತ ಮನು ಅಂತ ಪ್ರಖ್ಯಾತನಾಗಿ ಆಳ್ತಾ ಇದ್ದಾನೆ. ಅವನಿಗೆ ಹೆಸರು ಮಾತ್ರ ಶ್ರಾದ್ದದೇವ ಅಂತ. ವೈಶಂಪಾಯನರು ಇಷ್ಟು ಕಥೆ ಹೇಳಿದಾಗ ಜನಮೇಜಯ ಕೇಳ್ತಾನೆ, ಕಥಂ ವೈ ಶ್ರಾದ್ದದೇವತ್ವಂ ಆದಿತ್ಯಸ್ಯ ವಿವಸ್ವತಃ. ಅವನಿಗೆ ಶ್ರಾದ್ದದೇವ ಅನ್ನೋ ಹೆಸರು ಹೇಗೆ ಸಾರ್ಥಕ ಆಯಿತು? ಶ್ರಾದ್ದಕ್ಕೂ ಅವನಿಗೂ ಏನಾದರೂ ಸಂಬಂಧ ಇದೆಯಾ? ಅವನನ್ನು ಯಾಕೆ ಶ್ರಾದ್ದದೇವ ಅಂತ ಕರೀತಾರೆ? ಶ್ರಾದ್ದದ ಮಹಿಮೆ ಏನು? ಶ್ರಾದ್ದ ಅಂದರೆ ಅದರ ಔಚಿತ್ಯ ಏನು? ಅದನ್ನೆಲ್ಲ ಹೇಳ್ರಿ ಅಂತ ಕೇಳ್ತಾರೆ. ಆಗ ವೈಶಂಪಾಯನರು ಪಿತೃಕಲ್ಪ ಅಂತ ಒಂದು ದೊಡ್ಡ ಶ್ರಾದ್ದದ ವಿಚಾರವನ್ನೆಲ್ಲ ತಿಳಿಸಿದ್ದಾರೆ ಹರಿವಂಶದಲ್ಲಿ. ಅದು ಬಹಳ ಮುಖ್ಯ. ಯಾಕೆ ಶ್ರಾದ್ದದೇವ ಅಂತ ಹೆಸರು ಬಂತು ಅಂದರೆ, ಮನು ಪದವಿಯಲ್ಲಿರುವವರು
ಧರ್ಮ ಕಾರ್ಯಗಳನ್ನು ನೋಡ್ಕೊಳ್ಬೇಕು. ಪ್ರಧಾನವಾಗಿ ಪ್ರಪಂಚ ಆಳೋದು ಅಂದ್ರೆ ಏನು? ಧರ್ಮವನ್ನು ಆಳೋದು ಅಂತ ಅರ್ಥ ಅಷ್ಟೇನೆ. ಪ್ರಪಂಚ ಆಳೋದು ಅಂದ್ರೆ ಅಷ್ಟೇ ಅರ್ಥ. ಪ್ರಪಂಚವನ್ನು ಆಳೋದು ಧರ್ಮ. ಧರ್ಮೋ ರಕ್ಷಿತೆ ರಕ್ಷಿತ. ಧರ್ಮವನ್ನು ಆಳಬೇಕಾದವರು ರಾಜರು ಅಷ್ಟೆ. ಆದ್ದರಿಂದ ಇವನು ಧರ್ಮವನ್ನು ಆಳಬೇಕು. ಧರ್ಮದಲ್ಲಿ ಪ್ರಧಾನ ಧರ್ಮ ಯಾವುದು ಅಂದರೆ ಶ್ರಾದ್ದ. ಬೇರೆ ಧರ್ಮಗಳು ಬೇಕು, ಹೋಮ ಹವನ ಪಾಠ ಪ್ರವಚನ, ಪಾಠ ಹೇಳೋದು, ಪ್ರವಚನ ಮಾಡೋದು, ಹೋಮ, ದೇವತಾರ್ಚನೆ, ನದಿ ಸ್ನಾನ, ಎಲ್ಲವೂ ಧರ್ಮನೇ, ಎಲ್ಲವೂ ಧರ್ಮನೇ. ಆದರೆ ಪ್ರಧಾನವಾದ ಧರ್ಮ ಅಂದರೆ ಶ್ರಾದ್ದ. ಬಹಳ ಪ್ರಾಶಸ್ತ್ಯ ಕೊಟ್ಟು ಮಾಡಬೇಕು. ಅದೇ ಈಗ ಸ್ವಲ್ಪ ಕಡಿಮೆ ಆಗಿದೆ ಶ್ರಾದ್ದ. ಬೇರೆದನ್ನು ವೈಭವದಲ್ಲಿ ಮಾಡ್ತಾರೆ, ಶ್ರಾದ್ದ ಮಾತ್ರ ಕಡಿಮೆ ಆಗ್ತದೆ. ಅದಾಗಬಾರ್ದು. ಆ ಪಿತೃಕಾರ್ಯಕ್ಕೇನೆ ಶ್ರಾದ್ದ ಅಂತ ಹೆಸರು ಬಂದಿರೋದು. ಶ್ರಾದ್ದ ಅಂದ್ರೆ ಏನು? ಅರ್ಥ, ಶಬ್ದಕ್ಕೆ ಅರ್ಥ ಏನು? ಯಾವುದನ್ನು ಶ್ರದ್ಧೆಯಿಂದ ಮಾಡ್ತೇವೋ ಅದು ಶ್ರಾದ್ದ. ಎಲ್ಲವನ್ನೂ ಶ್ರದ್ಧೆಯಿಂದಲೇ ಮಾಡಬೇಕು. ದೇವ ಪೂಜೆನೂ ಶ್ರದ್ಧೆಯಿಂದಲೇ ಮಾಡಬೇಕು. ಆದರೆ ದೇವರ ಪೂಜೆಗೆ ಯಾರು ಶ್ರಾದ್ದ ಅಂತ ಕರೆಯಲ್ಲ. ದೇವರ ಪೂಜೆ ಮಾಡ್ತಿರ್ತಾರೆ ಯಜಮಾನರು. ಏನು ಮಾಡ್ತಿದ್ದಾರೆ ಅಂದರೆ ದೇವರಿಗೆ ಶ್ರಾದ್ದ ಮಾಡ್ತಿದ್ದಾರೆ ಅಂತಾರೆ, ಪೂಜೆ ಮಾಡ್ತಿದ್ದಾರೆ ಅಂತಾರೆ ಅಷ್ಟೇ ಹೊರತು ಶ್ರಾದ್ದ ಅಂತ ಶಬ್ದ ಉಪಯೋಗಿಸೋದಿಲ್ಲ. ಶ್ರಾದ್ದ ಅಂದ್ರೇನು? ಶ್ರದ್ಧೆಯಿಂದ ಮಾಡೋದು. ಶ್ರದ್ಧೆಯಿಂದಲೇ ಮಾಡ್ತಿದ್ದಾನೆ ದೇವರ ಪೂಜೆ, ಶ್ರಾದ್ದ ಅನ್ನೋದಿಲ್ಲ. ಪಿತೃಕಾರ್ಯಕ್ಕೆ ಮಾತ್ರ ಪಿತೃಕಾರ್ಯ ಅನ್ನೋದೇ ಹೇಳೋದಿಲ್ಲ, ಪಿತೃರ್ಚನೆ ಹಿಂಗೆಲ್ಲ ಹೇಳೋದಿಲ್ಲ, ಶ್ರಾದ್ದ ಅಂತ. ಯಾಕೆ ಅಂದರೆ ಅತಿಶಯ ಶ್ರದ್ಧೆ ಬೇಕು. ಅಸಾಧಾರಣ್ಯೇನ ವ್ಯಪದೇಶ ಭವಂತಿ ಅಂತ ಹೆಚ್ಚಿನ ಶ್ರದ್ಧೆ ಬೇಕಾದದ್ದು ಪಿತೃಕಾರ್ಯದಲ್ಲಿ. ಗುರುಗಳು ಶಿಷ್ಯನಿಗೆ ಚೆನ್ನಾಗಿ ಶ್ರದ್ಧೆಯಿಂದ ಪಾಠ ಹೇಳ್ತಿದ್ದಾರೆ. ಏನು ಮಾಡ್ತಿದ್ದಾರೆ ಗುರುಗಳು ಅಂದರೆ ಶಿಷ್ಯನಿಗೆ ಶ್ರಾದ್ದ ಮಾಡ್ತಿದ್ದಾರೆ ಅಂತಾರೆ, ಪಾಠ ಹೇಳ್ತಿದ್ದಾರೆ ಅಂತಾರೆ ಅಷ್ಟೇ. ಹಾಗಾದರೆ ಪಿತೃಕಾರ್ಯಕ್ಕೆ ಮಾತ್ರ ಶ್ರಾದ್ದ ಅಂತ ಹೆಸರು. ಈ ಧರ್ಮವನ್ನು ನೋಡಿಕೊಳ್ಳುವವನು ಮನು ಪದವಿಯಲ್ಲಿ ಇರುವವರು. ಆದ್ದರಿಂದ ಅವನಿಗೆ ಶ್ರಾದ್ದ ದೇವ ಅಂತ ಸಾರ್ಥಕವಾದ ನಾಮ. ಜನಮೇಜಯ ರಾಜ ಕೇಳ್ತಾನೆ, ಶ್ರಾದ್ದದಲ್ಲಿ ಏನೇನು ಕೆಲಸ ಅದನ್ನು ತಿಳಿದು ಮಾಡಬೇಕು. ಈ ಪಿತೃಕಲ್ಪ ಇಷ್ಟು ಯಾಕೆ ಬಂದಿದೆ ಅಂತಂದರೆ ಸಂತಾನಪ್ರದವಾದದ್ದು ಶ್ರಾದ್ದ. ಪಿತೃಗಳು ಸಂತಾನಪ್ರದರು. ಯಾಕೆಂದರೆ ಅವರಿಗೆ ಶ್ರೇಷ್ಠ. ವಂಶ ಮುಂದುವರಿತಾ ಹೋದರೆ ಇವರು ಕೊಡುವ ತರ್ಪಣಾದಿಗಳಿಂದ ಅವರಿಗೇ ಉದ್ಧಾರ ಆಗ್ತದೆ. ಆದ್ದರಿಂದ ಪಿತೃಗಳ ಅನುಗ್ರಹ ವಿಶೇಷವಾಗಿ ಬೇಕು. ಅದಕ್ಕಾಗಿ ಈ ಪಿತೃಕಲ್ಪ ಅಂತ ಹರಿವಂಶದಲ್ಲಿ ಬಂದಿದೆ. ಅದರಲ್ಲಿಯೂ 5 ತರಹದ ಶ್ರಾದ್ದ ಇದೆ. ನಾಂದಿ ಶ್ರಾದ್ದ ಅಂತ ಒಂದು ಮಾಡ್ತಿರ್ತಾರೆ ಮಂಗಳ ಕಾರ್ಯಗಳಲ್ಲೆಲ್ಲ. ಆಮೇಲೆ ಕಾಲಶ್ರಾದ್ದ ಅಂತ ಒಂದು ಮಾಡ್ತಾರೆ. ಆ ತಿಥಿ ಬಂದಾಗ ಮಹಾಲಯ ಶ್ರಾದ್ದ ಅಂತ ಒಂದು ಪಕ್ಷಮಾಸ ಅಂತ ಬರ್ತದೆ, ಪಿತೃಪಕ್ಷ, ಭಾದ್ರಪದ ಬಹುಳ. ಅಲ್ಲಿ ಪಕ್ಷಮಾಸದಲ್ಲಿ ಪಕ್ಷ ಅಂತ ಮಾಡ್ತಾರೆ, ಅದು ಮಹಾಲಯ ಶ್ರಾದ್ದ ಅಂತ ಹೆಸರು. ತೀರ್ಥ ಶ್ರಾದ್ದ ಅಂತ ಒಂದಿದೆ. ಈ ಎಲ್ಲ ಶ್ರಾದ್ದಗಳ ಪೈಕಿ ಮಹಾಲಯ ಶ್ರಾದ್ದ ಏನಿದೆ ಅದಂತೂ ಕಾಮ್ಯಕರ್ಮ ಅಂತ ಹೆಸರು. ಅದಕ್ಕೆ ಕಾಮ್ಯೇ ತು ಧುರಿಲೋಚನವು ಅಂತಾರೆ. ಧುರಿಲೋಚನ ಸಂಜ್ಞಕಾನ್ ವಿಶ್ವೇ ದೇವಾನಾವಾಹಯಾಮಿ ಅಂತ ಬೇರೆ ಕಾಲ ಶ್ರಾದ್ದದಲ್ಲಿ ಪುರೂರವ ಆರ್ದ್ರವ ಸಂಜ್ಞಕ ವಿಶ್ವೇ ದೇವತೆಗಳಿಗೆ ಪೂಜೆ. ಮಹಾಲಯದಲ್ಲಿ ಧುರಿಲೋಚನ ಅನ್ನುವ ವಿಶ್ವೇ ದೇವತೆಗಳಿಗೆ ಪೂಜೆ. ಯಾಕೆ ಅಂದರೆ ಅದು ಕಾಮ್ಯಕರ್ಮ. ಕಾಮ್ಯೇತು ಧುರಿಲೋಚನವು ಅಂತ. ಕಾಮ್ಯಕರ್ಮ ಅಂದ್ರೇನು? ಏನಾದರೂ ಒಂದು ಕಾಮನೆಯಿಂದ ಮಾಡುವಂಥದ್ದು. ಪುತ್ರ ಕಾಮನೆಯಿಂದ ಮಾಡಬೇಕಾದ ಶ್ರಾದ್ದ. ಪುತ್ರೋತ್ಪತ್ತಿ ಆಗ್ತದೆ ಮಹಾಲಯದಲ್ಲಿ ಮಾಡುವ ಶ್ರಾದ್ದದಿಂದ. ಅಥವಾ ಅವರ ವಂಶ ಅಭಿವೃದ್ಧಿ ಆಗ್ತದೆ. ಅವರ ವಂಶ ಅಭಿವೃದ್ಧಿ ಆಗಲಿಕ್ಕೆ ಮಹಾಲಯ ಶ್ರಾದ್ದ. ಹೀಗೆ ಶ್ರಾದ್ದಕ್ಕೂ ಈ ವಂಶಾಭಿವೃದ್ಧಿಗೂ ಬಹಳ ನಿಕಟವಾದ ಸಂಪರ್ಕ ಇದೆ. ಅದನ್ನು ಹೇಳ್ತಾ ಇದ್ದಾರೆ. ಶ್ರಾದ್ದದಲ್ಲಿ 3 ಭಾಗ. ವೈಶಂಪಾಯನರು ಹೇಳ್ತಾರೆ 3 ಭಾಗ ಶ್ರಾದ್ದ. ಒಂದು ವಿಶ್ವೇ ದೇವತೆಗಳ ಆರಾಧನೆ ಅಂತ ಮೊದಲು ಮಾಡಬೇಕು. ವಿಶ್ವೇ ದೇವತೆಗಳು ಅಂತ 10 ಜನ ಇದ್ದಾರೆ. ವಿಶ್ವ ಅಂತ ಒಬ್ಬಳು, ಅವಳಲ್ಲಿ ಹುಟ್ಟಿದವರು ವಿಶ್ವೇ ದೇವತೆಗಳು 10 ಜನ. 5 ವಿಧ ಶ್ರಾದ್ದ ಇದೆ. ಒಂದೊಂದು ಶ್ರಾದ್ದಕ್ಕೆ ಇಬ್ಬರಿಬ್ಬರಂತೆ ಶ್ರಾದ್ದ ರಕ್ಷಣೆ ಮಾಡುವವರು ವಿಶ್ವೇ ದೇವತೆಗಳು. ಇಬ್ಬರಿಬ್ಬರು. ಅದನ್ನು ಮೊದಲು ಅವರ ಪೂಜೆ, ವಿಶ್ವೇ ದೇವತೆಗಳ ಪೂಜೆ. ಮುಂದೆ ನಡೆಯುವ ಪಿತೃದೇವತೆಗಳ ಪೂಜೆ, ಅಗಲಿ ಹೋದ ಪಿತೃಗಳ ಶ್ರಾದ್ದ, ಇದೆಲ್ಲ ಸರಿಯಾಗಿ ನೋಡ್ಕೊಳ್ಳೋರು. ಅಂದ್ರೇನು? ಭೂತ ಪ್ರೇತಗಳು ಬಂದು ಆ ಶ್ರಾದ್ದ ಘಾತ ಮಾಡದಂತೆ ಅದನ್ನೆಲ್ಲ ರಕ್ಷಣೆ ಮಾಡುವವರು ವಿಶ್ವೇ ದೇವತೆಗಳು. ಅವರಿಗೆ ಶ್ರಾದ್ದ ರಕ್ಷಕರು ಅಂತ ಹೆಸರು. ಅದರಿಂದ ಅವರನ್ನು ಪೂಜೆ ಮಾಡಬೇಕು, ಒಂದು ಕ್ರಮ. ಆಮೇಲೆ ಪಿತೃದೇವತೆಗಳು ಅಂತಿದ್ದಾರೆ. ಅದರ ಚರಿತ್ರೆನೂ ಬರ್ತದೆ. ಪಿತೃದೇವತೆಗಳು ಅಗಲಿ ಹೋದವರು ದೇವತೆಗಳಲ್ಲ, ಅವರು ಪಿತೃಗಳಷ್ಟೇ. ಪಿತಾಮಹ ಪ್ರಪಿತಾಮಹ. ಪಿತೃದೇವತೆಗಳು ಅಂತಿದ್ದಾರೆ. ಅವರ ಪೂಜೆ ಮಾಡಬೇಕು. ಆಮೇಲೆ ಅದಾದ ಮೇಲೆ 3 ಪಿಂಡ ಇಟ್ಟು ಅವರಪ್ಪ, ಹೀಗೆ ಪಿತೃಪಿತಾಮಹ ಪ್ರಪಿತಾಮಹ
ಇವರಿಗೆ ಶ್ರಾದ್ದ. 3 ಭಾಗ ಪ್ರಧಾನವಾದ್ದು: ವಿಶ್ವದೇವಾರಾಧನೆ, ಪಿತೃದೇವತಾರಾಧನೆ, ಆಮೇಲೆ ಪಿತೃಗಳ ಆರಾಧನೆ, ಪಿತೃಪಿತಾಮಹ ಪ್ರಪಿತಾಮಹರ ಆರಾಧನೆ ಅಂತ 3. ಇದದ್ದೆಲ್ಲ ವಿಚಾರವನ್ನು ಕೇಳ್ತಾ ಇದ್ದಾನೆ ಜನಮೇಜಯ ರಾಜ. ವೈಶಂಪಾಯನರು ಹೇಳಿದರು, ಇದನ್ನು ಹಿಂದೆ ಶಂತನು ಚಕ್ರವರ್ತಿ ಕೇಳಿದಾಗ ಭೀಷ್ಮರು ಹೇಳಿದ್ದು. ಭೀಷ್ಮರು ಶಂತನು ಚಕ್ರವರ್ತಿಗೆ ಏನು ಹೇಳಿದರು ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಮಾಡಿದ್ದಾರೆ. ಯಾವಾಗ ಹೇಳಿದರು ಭೀಷ್ಮರು? ಇದು ಶಂತನು ಚಕ್ರವರ್ತಿ ಭೀಷ್ಮರಿಗೆ ಹೇಳಿದ್ದು. ಅದೇನು ಸಂದರ್ಭ ಅಂದರೆ, ಒಮ್ಮೆ ಭೀಷ್ಮಾಚಾರ್ಯರು ಶಂತನು ಚಕ್ರವರ್ತಿಗೆ ಶ್ರಾದ್ದ ಮಾಡ್ತಾರೆ. ಕಾಲ ಶ್ರಾದ್ದ ಬಂತು, ಶ್ರಾದ್ದ ಮಾಡಬೇಕು. ತನ್ನ ತಂದೆ ಭೀಷ್ಮ ಮಗ. ಶ್ರಾದ್ದ ಮಾಡುವಾಗ ವಿಶ್ವದೇವತೆಗಳ ಆರಾಧನೆ ಮಾಡಿದರು, ಪಿತೃದೇವತೆಗಳ ಆರಾಧನೆಯೂ ಆಯಿತು. 3ನೇ ಭಾಗ ಏನು? ಪಿಂಡ ಇಟ್ಟು ಆ ಪಿಂಡದಲ್ಲಿ ಪಿತಾಮಹ ಪ್ರಪಿತಾಮಹ, ಅಪ್ಪ ಅಜ್ಜ ಮುತ್ತಜ್ಜ ಅವರನ್ನು ಆವಾಹನೆ ಮಾಡಿ ಅಲ್ಲಿ ಪಿಂಡಕ್ಕೆ ವಸ್ತ್ರ ಇದೆಲ್ಲ ಸಮರ್ಪಣೆ ಮಾಡಬೇಕು. ಇದು ಶ್ರಾದ್ದ. ವಿಶ್ವದೇವತೆಗಳು ಪಿತೃದೇವತೆಗಳ ಆರಾಧನೆ ಮುಗಿಸಿ ಪಿಂಡ ತಯಾರು ಮಾಡಿದ್ದಾರೆ ಭೀಷ್ಮಾಚಾರ್ಯರು. ಆ ಪಿಂಡ ಇಡಬೇಕು. ಅಷ್ಟೊತ್ತಿಗೆ ಆ ಶ್ರಾದ್ದ ಮಾಡೋ ಜಾಗದಲ್ಲಿ ಭೂಮಿ ಸೀಳಿ ಹೋಯ್ತಂತೆ. ಭೂಮಿ ಬಿರುಕು ಬಿಡ್ತು. ಬಿರುಕು ಬಿಟ್ಟಾಗ ಒಂದು ಸಲ ಯೋಚನೆ ಮಾಡಿದ್ರು, ಇದೇನು ಭೂಮಿ ಬಿರುಕು ಬಿಡ್ತಲ್ಲ, ಪಿಂಡ ಕೈಯಲ್ಲೇ ಇದೆ, ಇಡಲಿಲ್ಲ, ಭೂಮಿನೇ ಸೀಳಿ ಹೋಯ್ತು. ಆ ಸೀಳಿದ ಜಾಗದಿಂದ ಬರೇ ಕೈ ಮೇಲೆ ಬಂತಂತೆ, ಹಿಂಗೆ ಕೈ ಮಾತ್ರ ಬಂತು. ಇವ್ರಿಗೆ ಇನ್ನೂ ಆಶ್ಚರ್ಯ ಆಯಿತು. ಪಿಂಡ ಇಡಬೇಕು, ಆ ಜಾಗದಲ್ಲಿ ಭೂಮಿ ಬಿರುಕು ಬಿಟ್ಟಿದೆ, ಕೈ ಬಂದಿದೆ. ಯಾರ್ದು ಕೈ ಅಂತ ಪರೀಕ್ಷೆ ಮಾಡಿದ್ರಂತೆ. ಯಾರ್ದಿದು ಕೈ ಪರೀಕ್ಷೆ ಮಾಡಿದರೆ ಹಸ್ತಾಭರಣ ಪೂರ್ಣೇನ, ಬಿಳಿಯ ಕೆಂಪಾದ ಅಂಗೈ, ಆ ಹಸ್ತಾಭರಣ ಅದನ್ನೆಲ್ಲ ನೋಡಿ, ಉಂಗುರ ಕಡಗ ಅದನ್ನೆಲ್ಲ ನೋಡಿ ಇದು ಶಂತನು ಚಕ್ರವರ್ತಿಯ ಕೈ ಅಂತ ಗೊತ್ತಾಯ್ತು ಅವರು. ಹೀಗೆ ಭೀಷ್ಮರು ಶ್ರಾದ್ದ ಮಾಡುವಾಗ ಭೂಮಿ ಬಿರುಕು ಬಿಟ್ಟು ಅವರಪ್ಪನೇ ಕೈ ಚಾಚಿದ್ದಾನೆ. ಭೀಷ್ಮರಾಗಲಿಕ್ಕೆ ಪರೀಕ್ಷೆ ಮಾಡಿ ತಿಳ್ಕೊಂಡು, ಇನ್ಯಾರಾದರೂ ಶ್ರಾದ್ದ ಮಾಡುವಾಗ ಹಿಂಗಾದರೆ, ಕೈ ಬಂದರೆ ಭೂಮಿ ಸೀಳಿ ಕೈ ಮೇಲಕ್ಕೆ ಬಂದರೆ ಶ್ರಾದ್ದ ಬೇಡ ಏನೋ ಬೇಡ ಅಂತ ಪುರೋಹಿತರ ಮೇಲೆ ಪಿಂಡ ಎಷ್ಟು ಓಡಿ ಹೋಗಬೇಕು. ಭೀಷ್ಮಾಚಾರ್ಯರಾಗಲಿಕ್ಕೆ ಮಹಾಧೈರ್ಯವಂತರು ಭೀಷ್ಮಾಚಾರ್ಯರು. ಪರೀಕ್ಷೆ ಮಾಡ್ತಾರೆ, ಯಾರ್ದು ಕೈ ನೋಡೋಣ ಇದು ಅಂತ. ಶಂತನು ಚಕ್ರವರ್ತಿದ್ದು. ಒಂದು ಸಲ ಅನಿಸ್ತು, ಹಾಗಾದರೆ ಅಪ್ಪನೇ ಕೈ ಚಾಚಿದ್ದಾನೆ, ಮತ್ತೆ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನ ಮಾಡಿ ಆ ಪಿಂಡ ಮೂಲದಲ್ಲಿ ಸಮರ್ಪಣೆ ಮಾಡೋದಕ್ಕಿಂತ ಕೈಯಲ್ಲೇ ಅರ್ಪಣೆ ಮಾಡೋಣ ಅಂತ ಅನಿಸ್ತು. ಆದರೆ ಮರುಕ್ಷಣದಲ್ಲಿ ತೀರ್ಮಾನ ಮಾಡಿದರು, ನೈಷಕಲ್ಪೇ ವಿಧಿರ್ದೃಷ್ಟ. ಧರ್ಮಶಾಸ್ತ್ರದಲ್ಲಿ ಎಂದೂ ಕೂಡ ಕೈಯಲ್ಲಿ ಇದು ಸಮರ್ಪಣೆ ಮಾಡೋದು ಅಂತಿಲ್ಲ. ಶ್ರಾದ್ದ ಮಾಡುವಾಗ ಪಿಂಡ ಇಟ್ಟು ಪಿಂಡದಲ್ಲಿ ಆವಾಹನೆ ಮಾಡಿಯೇ ಮಾಡಬೇಕು ಹೊರತು ನಾನೇ ಬಂದು ಕೈ ಚಾಚಿದ್ದೇನೆ ಅಂತಂದರೆ ಆ ಕೈಯಲ್ಲಿ ಇಡೋ ಹಾಗಿಲ್ಲ. ಅನ್ನವನ್ನೋ ಬಾಳೆಹಣ್ಣೋ ಅದೆಲ್ಲ ಕೈಯಲ್ಲಿ ಇಡೋ ಹಾಗಿಲ್ಲ. ಶಾಸ್ತ್ರೋಕ್ತವಾಗಿ ಮಾಡಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಒಂದು ಕರ್ಮ ಮಾಡುವಾಗ 3 ಇರಬೇಕಂತೆ. ಒಂದು ವಿದ್ಯೆಯಾ ಕರೋತಿ ಅಂದರೆ ತಿಳಿದು ಮಾಡಬೇಕು. ಸಂಧ್ಯಾ ವಂದನೆ ಮಾಡಲಿ, ಶ್ರಾದ್ದ ಮಾಡಲಿ, ಏನಿದು ಯಾಕೆ ಮಾಡಬೇಕು ತಿಳಿದು ಮಾಡಬೇಕು. ವಿದ್ಯೆಯಾ ಕರೋತಿ ಶ್ರದ್ಧೆಯ, ಇದರಿಂದ ನಮಗೆ ಫಲ ಸಿಗ್ತದೆ ಅಂತ ನಂಬಿಕೆಯಿಂದ ಮಾಡಬೇಕು. ಉಪನಿಷದ ಅಂದರೆ ಯೋಗ್ಯತಾನುಸಾರ ಮಾಡಬೇಕು. ಅವ್ರಿಗೆ ದೇವರು ಎಷ್ಟು ಕೊಟ್ಟಿದ್ದಾನೋ ಅವ್ರ ಶಕ್ತಿ ಎಷ್ಟಿದೆಯೋ ಅಷ್ಟರಲ್ಲಿ ಮಾಡಬೇಕು. ಅತಿ ಮಾಡಲಿಕ್ಕೂ ಹೋಗೋದಲ್ಲ, ಇದ್ದಾಗ ಬಿಡೋದು ಅಲ್ಲ, ಶಕ್ತಿ ಅನುಸಾರ ಮಾಡಬೇಕು. ಭೀಷ್ಮಾಚಾರ್ಯರು ಅವ್ರಿಗೆ ಗೊತ್ತಿತ್ತು, ಪಿಂಡದಲ್ಲೇ ಆವಾಹನೆ ಮಾಡಬೇಕು. ಆ ಪಿಂಡವನ್ನು ದರ್ಭೆ ಮೇಲೆ ಇಡಬೇಕು. ದರ್ಭೆ ಹಾಸಿ ದರ್ಭೆಯಲ್ಲಿ ಪಿಂಡ ಇಟ್ಟು ಆ ಪಿಂಡದಲ್ಲಿ ಆವಾಹನೆ ಮಾಡಿ ಆ ಪಿಂಡ ಮೂಲದಲ್ಲೇ ಎಲ್ಲ ಸಮರ್ಪಣೆ ಮಾಡಬೇಕು. ಆದ್ದರಿಂದ ಕೈ ಚಾಚಿದರೂ ಕೂಡ, ಕೈ ಶಂತನು ಚಕ್ರವರ್ತಿ ಅಂತ ಗೊತ್ತಾದರೂ ಕೂಡ ಭೀಷ್ಮಾಚಾರ್ಯರು ಕೈಯಲ್ಲಿ ಏನೂ ಸಮರ್ಪಣೆ ಮಾಡಲಿಲ್ಲ. ಅಕಸ್ಮಾತ್ ನಾನೇ ನಿಮ್ಮಪ್ಪ ಕಣೋ ಬಂದಿದ್ದೀನಿ, ಪುನರ್ಜನ್ಮ ಪಡ್ಕೊಂಡು ಬಂದಿದ್ದೀನಿ, ಮತ್ತೆ ಶ್ರಾದ್ದ ಮಾಡ್ತೀನಿ, ನನಗೆ ಊಟ ಹಾಕಿಬಿಡು ಬಾಳೆಲೆ ಹಾಕಿ ಅಂತಂದರೆ ಹಾಕ್ತೀನಿ, ಮೊದಲು ಪಿಂಡ ಇಡ್ತೀನಿ ಅಂತಲೇ ಅನ್ನೋದು. ಇದು ಕ್ರಮ. ಆದ್ದರಿಂದ ಭೀಷ್ಮಾಚಾರ್ಯರು ದರ್ಭೆ ಮೇಲೆ ಪಿಂಡ ಇಟ್ಟು ಆವಾಹನೆ ಮಾಡಿ ಶ್ರಾದ್ದನೇ ಮುಂದುವರಿಸಿದರು. ಆ ಕೈ ಹೋಯಿತು. ಅಶರೀರನಾಗಿ ಶಂತನು ಹೇಳಿದಂತೆ ತ್ವಯಾ ದಾಯಾದವಾನಸ್ಮಿ ಅಂತ ಉದ್ಗಾರ ತೆಗಿತಾನೆ. ಭೀಷ್ಮ, ನಿನ್ನನ್ನು ಉಳಿಸ್ಕೊಂಡದ್ದು ಸಾರ್ಥಕ ಆಯಿತು ಅಂತ. 8 ಜನ ಮಕ್ಕಳು ನನಗೆ, 7 ಜನ ಮಕ್ಕಳನ್ನು ಗಂಗಾದೇವಿನೇ ನನ್ನ ಹೆಂಡ್ತಿನೇ ಕೊಂದು ಹಾಕಿದ್ಲು. ಆ ಕಥೆ ಬೇರೆ, ಅಂತೂ ಇರಲಿ. 7 ಜನರನ್ನ ಗಂಗೆ ಕೊಂದು ಹಾಕಿದ್ಲು. 8ನೇದನ್ನು ಗಂಗಾ ನದಿಗೆ ಹಾಕುವಾಗ ನಾನೇ ತಡೆದೆ. ಅವಳು ಬಿಟ್ಟು ಹೋದ್ಲು, ನಾನು ತಡೆದೆ. ನಿನ್ನನ್ನು ಉಳಿಸ್ಕೊಂಡದ್ದು ಸಾರ್ಥಕ ಆಯಿತು.
ಎಷ್ಟು ಚೆನ್ನಾಗಿ ತಿಳಿದು, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ, ಎಷ್ಟು ಚೆನ್ನಾಗಿ ತಿಳಿದು ಶ್ರಾದ್ದ ಮಾಡ್ತಾ ಇದ್ದೀನಿ ನೀನು. ಇದು ಬೇಕಾಗಿತ್ತು ನನಗೆ. ನಾನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಕೈ ಚಾಚಿದೆ ಹೊರತು ನನ್ನ ಕೈಯಲ್ಲಿ ಇಡಬೇಕು ಅಂತ ನಾನು ಚಾಚಿದ್ದಲ್ಲ. ನೀನು ಸರಿಯಾಗಿ ತಿಳಿದು ಮಾಡ್ತಾ ಇದ್ದಿ, ಇದು ಬಹಳ ಸಂತೋಷ ಆಯಿತು ನನಗೆ ಅಂತ ಹೇಳಿ ಆ ಶಂತನು ಚಕ್ರವರ್ತಿ ನಿನಗೆ ನಾನು ವರ ಕೊಡ್ತೇನೆ ಅಂತ. ಇಷ್ಟು ತಿಳಿದು ಶ್ರದ್ಧೆಯಿಂದ ಶ್ರಾದ್ದ ಮಾಡಿದ್ದಕ್ಕೆ ವರ ಕೊಡ್ತೇನೆ ಅಂತ. ಏನು ವರ ಕೊಟ್ಟ? ನೀನು ಇಚ್ಛಾಮರಣಿಯಾಗು ಅಂತ. ನಿನಗೆ ಮೃತ್ಯು ಬರೋದಾದರೆ ನೀನು ಪರ್ಮಿಷನ್ ಕೊಟ್ಟರೆ ಮೃತ್ಯು ಬರ್ತದೆ, ಇಲ್ಲದಿದ್ರಿಲ್ಲ. ಎಷ್ಟು ಕಾಲ ಬೇಕಾದರೆ ಬದುಕಬಹುದು. ಯಾವಾಗ ನೀನು ಬಾ ಅಂತೆ ಆವಾಗ ಮೃತ್ಯು ಬರ್ತದೆ, ಅಲ್ಲಿವರೆಗೆ ಮೃತ್ಯು ದೇವತೆ ಬರಲ್ಲ ನಿನ್ನ ಹತ್ರ ಅಂತ ವರ ಕೊಟ್ಟು, ಇಷ್ಟು ಸಂತೋಷಪಟ್ಟು ವರ ಕೊಟ್ಟು, ಆಮೇಲೆ ನಾನು ತಿಳಿದು ಕೊಟ್ಟಿದ್ದೇನೆ, ನಿಂಗೆ ಇನ್ನೇನು ಬೇಕು ಕೇಳು ಅಂತ. ಆಗ ಭೀಷ್ಮಾಚಾರ್ಯರು ಆ ಪಿತೃದೇವತೆಗಳು ಅಂದರೆ ಯಾರು, ಅದು ನನಗೆ ಜಿಜ್ಞಾಸೆ ಇದೆ. ಆ ಪಿತೃದೇವತೆಗಳು ಯಾರು, ಅವರ ವಂಶದಲ್ಲಿ ಯಾರ್ಯಾರು ಬಂದಿದ್ದಾರೆ, ಅವ್ರಿಗೂ ನಮಗೂ ಏನು ಸಂಬಂಧ, ಅವರ ವಂಶದ ಪರಿಚಯ ಹೇಳಿಕೊಡ್ರಿ ಅಂತ ಕೇಳಿದರು. ಆಗ ಶಂತನು ಪರಂಪರ ಮಾರ್ಕಂಡೇಯ, ಸನತ್ಕುಮಾರ, ಮಾರ್ಕಂಡೇಯ ಈ ಪರಂಪರೆಯಲ್ಲಿ ಬಂದ ಚರಿತ್ರೆಯನ್ನು ಹೇಳ್ತಿದ್ದಾರೆ. ಪಿತೃದೇವತೆಗಳು ಯಾರು ಅಂತಂದರೆ, ಚತುರ್ಮುಖ ಬ್ರಹ್ಮದೇವರಿಗೆ ಕೆಲವು ಮಕ್ಕಳು ಹುಟ್ಟಿದ್ರಂತೆ, ಬ್ರಹ್ಮದೇವರ ಮಕ್ಕಳು. ಅವರು ದೇವತಾರಾಧನೆಯನ್ನು ಬಿಟ್ಟು ಬರೇ ಸ್ವಾರ್ಥಿಗಳಾಗಿ ಬಿಟ್ಟರು. ದೇವರ ಪೂಜೆನೇ ಮಾಡಲಿಲ್ಲ, ದೇವತಾರಾಧನೆಯೇ ಬಿಟ್ಟರು, ಸ್ವಾರ್ಥಿಗಳಾದರು. ಆಗ ಬ್ರಹ್ಮದೇವರು ತಮ್ಮ ಮಕ್ಕಳಿಗೆ ಶಾಪ ಹಾಕಿದರಂತೆ, ಭಗವಂತನ ಆರಾಧನೆ ಮಾಡಲಿಕ್ಕೆ ಅಂತ ನಿಮ್ಮನ್ನು ಹುಟ್ಟಿಸಿದರೆ ನೀವು ದೇವತಾರಾಧನೆ ಬಿಟ್ಟು ಸ್ವಾರ್ಥಿಗಳಾಗಿದ್ದೀರಿ, ನಿಮಗೆ ಜ್ಞಾನವೇ ನಾಶ ಆಗಲಿ ಅಂತ ಶಾಪ ಹಾಕಿ. ಜ್ಞಾನವೇ ಹೋಯಿತು. ಜ್ಞಾನ ಹೋದ್ಮೇಲೆ ಮತ್ತೆ ಬೇಡ್ಕೊಂಡ್ರು ಇವರು. ಮನುಷ್ಯರಿಗೆ ಇರೋದೇ ಮುಖ್ಯವಾಗಿ, ಎಲ್ಲರಿಗೆ ಚೇತನರಿಗೆ ಜ್ಞಾನವೇ ಬೇಕು, ಜ್ಞಾನನೇ ಮುಖ್ಯ. ಅದಿಲ್ಲದಿದ್ದರೆ ಕಲ್ಲಿದ್ದ ಹಾಗೆ, ಕಲ್ಲು. ಜ್ಞಾನ ಬೇಕು ನಮಗೆ. ಹಾಗಾದರೆ ನಿಮ್ಮ ಮಕ್ಕಳ ಹತ್ರ ಹೋಗಿ ನೀವು ಜ್ಞಾನ ಪಡೀರಿ ಎಂದರು. ಆಗ ಬ್ರಹ್ಮದೇವರ ಮಕ್ಕಳು ಶಾಪಗ್ರಸ್ತರಾಗಿ ತಮ್ಮ ಮಕ್ಕಳ ಹತ್ರ ಬಂದರು. ಎಲ್ಲ ಮರ್ತು ಹೋಗಿಬಿಟ್ಟಿತ್ತು ಇವರಿಗೆ. ತಮ್ಮ ಮಕ್ಕಳ ಹತ್ರ ಮತ್ತೆಲ್ಲ ಉಪದೇಶ ಪಡೆದರು. ಆ ಉಪದೇಶ ಮಾಡಿದ ಮಕ್ಕಳು ತಮ್ಮ ತಂದೆಗಳಿಗೆ ಮಕ್ಕಳೇ ಹೋಗಿ ಬರ್ರಿ ಅಂದ್ರಂತೆ. ಎಲ್ಲ ಆದಮೇಲೆ ಇವರಿಗೆ ಬೇಜಾರಾಯಿತು. ನಾವೇ ಅವ್ರಿಗೆ ಜನ್ಮ ಕೊಟ್ಟವರು, ನಾವು ತಂದೆಗಳು, ನಮ್ಮನ್ನೇ ಮಕ್ಕಳಂತಾರಲ್ಲ ಇವರು ಅಂತ. ಉಪದೇಶ ಮಾಡಿ ಹೋಗಿ ಬರ್ರಿ ಮಕ್ಕಳೇ ಅಂದ್ಬಿಟ್ರಂತೆ. ಆಗ ಅವರು ಬಂದು ಬ್ರಹ್ಮದೇವ್ರ ಹತ್ರ ಹೇಳಿದರು, ಉಪದೇಶ ಏನೋ ಮಾಡಿದರು, ಆದರೆ ನಮ್ಮನ್ನೇ ಮಕ್ಕಳು ಅಂತ ಕರೀತಿದ್ದಾರೆ, ನಮ್ಮ ಮಕ್ಕಳು ಅಂತ. ಆಗ ಬ್ರಹ್ಮದೇವರು ಹೇಳಿದರು, ತಪ್ಪೇನಿಲ್ಲ ಅಂದರು. ನೀವು ಅವರಿಗೆ ದೇಹ ಕೊಟ್ಟಂಥ ತಂದೆ, ಅವರು ನಿಮಗೆ ಜ್ಞಾನ ಕೊಟ್ಟ ತಂದೆಗಳು. ಅದರಿಂದ ಪರಸ್ಪರ ನೀವು ಪಿತೃಗಳೇ. ನೀವು ದೇಹ ಕೊಟ್ಟವರು, ಅವರು ನಿಮಗೆ ಜ್ಞಾನ ಕೊಟ್ಟವರು. ತಂದೆ ಅಂದರೆ ಬರೇ ದೇಹ ಕೊಟ್ಟು ಹುಟ್ಟಿಸಿದವನು ಮಾತ್ರ ತಂದೆ ಇಲ್ಲ, 5 ಜನ ಇರ್ತಾರೆ ತಂದೆಗಳು. ಯಾರು ದೇಹ ಕೊಟ್ಟಿರ್ತಾನೆ ಅವನು ತಂದೆ, ಯಾರು ಉಪನಯನ ಮಾಡ್ತಾನೆ ಅವನು ತಂದೆ. ಅಕಸ್ಮಾತ್ ದೇಹ ಕೊಟ್ಟವರು ಹೋದರು ಆಗಲಿಲ್ಲ ಅಂದರೆ ಇನ್ನೊಬ್ರು ಉಪನಯನ ಮಾಡ್ತಾರಲ್ಲ, ಅವರು ತಂದೆ ಅಂತಲೇ ಲೆಕ್ಕ. ಯಾರು ಅನ್ನ ಹಾಕಿ ಸಾಕ್ತಾರೆ ಅವರು ತಂದೆನೇ. ಯಾರು ಜ್ಞಾನ ಕೊಡ್ತಾರೆ ಅವರು ತಂದೆ. ಹಿರಿಯ ಅಣ್ಣನೂ ಕೂಡ ತಂದೆ ಅಂತ ಲೆಕ್ಕ. ಹೀಗೆ ಪಂಚೈತೆ ಪಿತರ ಸ್ಮೃತಃ ಅಂತಿರೋದ್ರಿಂದ ನಿಮಗೆ ಅವರು ಜ್ಞಾನ ಉಪದೇಶ ಮಾಡಿ ನಿಮ್ಮನ್ನು ಮಕ್ಕಳೇ ಅಂತ ಹೇಳಿದ್ರಿಂದ ಅವರಿನ ಮೇಲೆ ಪಿತೃದೇವತೆಗಳು ಅಂತ ಪ್ರಸಿದ್ಧರಾಗಲಿ ಅಂತ ಅಂದರು. ಹೀಗೆ ಬ್ರಹ್ಮದೇವರ ಮಕ್ಕಳ ಮಕ್ಕಳು ಅವರು ಪಿತೃದೇವತೆಗಳು ಅಂತ ಪ್ರಸಿದ್ಧರಾದರು. ತಮ್ಮ ತಂದೆಗಳನ್ನು ಮಕ್ಕಳೇ ಅಂತ ಕರೆದಿದ್ದರಿಂದ ಬ್ರಹ್ಮದೇವರು ಆ ತಮ್ಮ ಮೊಮ್ಮಕ್ಕಳಿಗೆ ಪಿತೃದೇವತೆಗಳಿಗೆ ಈ ಕೆಲಸ ಕೊಟ್ಟರು. ನಿಮಗೆ ನಾನು ವರ ಕೊಡ್ತೇನೆ, ಈ ಭೂಲೋಕದಲ್ಲಿ ಯಾರು ಸತ್ತು ಎಲ್ಲಿ ಹೋಗಿರ್ತಾರೆ, ಎಲ್ಲಿ ಹುಟ್ಟಿರ್ತಾರೆ ಅದೆಲ್ಲ ನಿಮಗೆ ಗೊತ್ತಿರಬೇಕು ಅಂತ ವರ ಕೊಟ್ಟಿದ್ದಾರೆ. ನಮಗೆ ಗೊತ್ತಿರೋದಿಲ್ಲ. ನಮ್ಮ ಪಿತೃಗಳಾಗಲಿ ಹೋದರೆ ಎಲ್ಲಿ ಹೋದರು, ಏನಾಗಿ ನರಕಕ್ಕೆ ಹೋದರು, ಸ್ವರ್ಗಕ್ಕೆ ಹೋದರು, ಅಥವಾ ಭೂಮಿಯಲ್ಲೇ ಹುಟ್ಟಿದ್ದಾರೋ, ಪಶುಗಳು ಏನಾಗಿದ್ದಾರೆ ಒಂದು ಗೊತ್ತಿಲ್ಲ. ಆದರೆ ಆ ಪಿತೃದೇವತೆಗಳಿಗೆ ಅದೆಲ್ಲ ಗೊತ್ತಿರ್ತದೆ. ಆ ವರ ಕೊಟ್ಟು ವ್ಯವಸ್ಥೆ ಮಾಡಿದರು. ಭೂಲೋಕದಲ್ಲಿ ಮನುಷ್ಯರು ತಮ್ಮನ್ನು ಅಗಲಿದಂಥ ಪಿತೃಗಳಿಗೆ ಅವರಿಗೆಲ್ಲ ವರ್ಷಕ್ಕೊಂದ್ಸಲ ಊಟ ಹಾಕಬೇಕಲ್ಲ. ಆವಾಗ ಪಿಂಡ ಪ್ರದಾನ ಮಾಡಿ, ಏನು ಗೋತ್ರ ನಾಮ ಉಚ್ಚಾರಣೆ ಮಾಡ್ತಾರೆ, ಪಿಂಡ ಇಟ್ಟು ನೀವು ಅದನ್ನೆಲ್ಲ ತಿಳ್ಕೊಂಡು ಅವ್ರು ಎಲ್ಲಿ ಹುಟ್ಟಿದ್ರು ಅವರಿಗೆ ಆಹಾರ ಮುಟ್ಟಿಸ್ಬೇಕು. ಇಲ್ಲಿ ಅನ್ನ ನೈವೇದ್ಯ ಮಾಡಲಿ, ಬಾಳೆಹಣ್ಣು ನೈವೇದ್ಯ ಮಾಡಲಿ, ಅದನ್ನು ಪರಿವರ್ತನೆ ಮಾಡಿ ಅವರಿಗೆ ಮುಟ್ಟಿಸ್ಬೇಕು. ಈಗ ಅವರು ಪಕ್ಷಿಗಳಾಗಿದ್ದರು ಅಂತ ಇಟ್ಕೊಳ್ಳಿ. ಪಕ್ಷಿಗಳಾಗಿದ್ದಾಗ ಆ ಪಕ್ಷಿಗಳಿಗೆ ಏನು ಬೇಕು ಅದನ್ನು ನಾವು ಇಟ್ಟು ಸಮರ್ಪಣೆ ಮಾಡಿದ್ದು ಬರೀ ಅನ್ನ ಮಾಡ್ತೀವಿ, ಅದನ್ನು ಪರಿವರ್ತನೆ ಮಾಡಿ ಕೊಡ್ತಾರೆ. ದೇವತೆಗಳೇ ಆಗಿದ್ದರು ಅಂತ ಆದರೆ ಸ್ವರ್ಗಲೋಕದಲ್ಲಿದ್ದರೆ ಅವರಿಗೆ ತುಪ್ಪವಾಗಿ ಪರಿಣಾಮ ಮಾಡಿ ಪರಿವರ್ತನೆ ಮಾಡಿ ಅವರಿಗೆ ಕೊಡ್ತಾರೆ. ಅಂತೂ ಇಷ್ಟು ಶಕ್ತಿ ಆ ಪಿತೃದೇವತೆಗಳಿಗೆ.
ಆದ್ದರಿಂದ ಮನುಷ್ಯರು ಶ್ರಾದ್ದ ರಕ್ಷಣೆಗೋಸ್ಕರ ಮೊದಲು ವಿಶ್ವದೇವತೆಗಳ ಆರಾಧನೆ ಮಾಡಬೇಕು, ಆಮೇಲೆ ಪಿತೃದೇವತೆಗಳಿಗೆ ಪೂಜೆ ಮಾಡಬೇಕು, ಅವರಿಗೆ ಭೋಜನ ಎಲ್ಲ ಅವ್ರು ಕೂತಿರ್ಬೇಕು. ಪಿಂಡ ಇಟ್ಟು ಶ್ರಾದ್ದ ಮುಗಿಯೋ ತನಕ ಅವ್ರು ಕೂತಿರ್ಬೇಕು, ಕಾಯ್ತಾ ಇರಬೇಕು. ನಮ್ಮದು ಕೆಲಸ ಮುಗೀತು, ನಮ್ದು ಊಟ ಆಯಿತು ಅಂತ ಕೈ ತೊಳ್ಕೊಂಡು ಹೋಗಿಬಿಡೋದಲ್ಲ. ಇಲ್ಲಿ ಪಿಂಡ ಇಟ್ಟು ಗೋತ್ರ ನಾಮ ಉಚ್ಚಾರಣೆ ಮಾಡೋದನ್ನು ನೋಡ್ತಾ ಇರಬೇಕು. ಅದನ್ನು ತಿಳ್ಕೊಂಡು ಅವರು ಎಲ್ಲಿ ಹುಟ್ಟಿದ್ದಾರೆ ಅವರಿಗೆ ಅವತ್ತು ಆಹಾರ ಪರಿವರ್ತನೆ ಮಾಡಿ ಕೊಡಬೇಕು. ಇಷ್ಟು ಕೆಲಸ ಪಿತೃದೇವತೆಗಳಿಗಿದೆ. ಆದ್ದರಿಂದ ಅವರ ಆರಾಧನೆ ಮಾಡಬೇಕು. ಪಿಂಡ ಇಡುವಾಗಲೂ ಕೂಡ ಅಷ್ಟಾಂಗಂ ಪಿಂಡ ಲಕ್ಷಣಂ ಅಂತ 8 ದ್ರವ್ಯ ಸೇರಿಸಬೇಕು ಪಿಂಡಕ್ಕೆ. ಅದು ಒಂದೊಂದು ಕಡೆ ಒಂದೊಂದು ರೀತಿ. ಮಹಾಲಯದಲ್ಲಿ ಸಣ್ಣ ಪ್ರಮಾಣದ ಪಿಂಡ ಪಕ್ಷಮಾಸದಲ್ಲಿಡುವಾಗ, ಕಾಲಶ್ರಾದ್ದ ಮಾಡುವಾಗ ತೆಂಗಿನಕಾಯಿ ಗಾತ್ರದ್ದು, ಬೇರೆ ಬೇರೆ ಶ್ರಾದ್ದಕ್ಕೆ ಬೇರೆ ಬೇರೆ ಪ್ರಮಾಣ ಇದೆ. ಅದರ 8 ದ್ರವ್ಯ, ಅನ್ನ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳ್ಳು, ದರ್ಭೆ, ನೀರು ಇವೆಲ್ಲ ಸೇರಿದರೆ ಒಂದೊಂದು ಅಂಗ ಆಗ್ತದೆ. ಅದು ಅಗಲಿ ಹೋದವರ ಒಂದೊಂದು ಅವಯವಗಳಾಗ್ತದೆ. 8 ದ್ರವ್ಯ ಸೇರಿದಾಗ ಪರಿಪೂರ್ಣ ಶರೀರದಂತೆ ಆಗ್ತದೆ. ಆಮೇಲೆ ಆ ಪಿಂಡಕ್ಕೆ ಅವರ ಹೆಸರು ಗೋತ್ರ ಹೇಳಿ ಪೂಜೆ ನಮಸ್ಕಾರ ಎಲ್ಲ ಮಾಡಬೇಕು. ಇದು ಮಾಡುವಂತಹ ಕ್ರಮ. ಎಷ್ಟೋ ಜನರಿಗೆ ಇದು ಗೊತ್ತಿರೋದಿಲ್ಲ, ಪುರಾಣದಲ್ಲಿ ಬಂದಿರೋದು. ದೊಡ್ಡವ್ರಿಗೆ ಗೊತ್ತಿರ್ತದೆ, ಶ್ರಾದ್ದ ಮಾಡುವಾಗ ಹೋಗಿ ನಮಸ್ಕಾರ ಮಾಡಿ ಬರ್ತಾರೆ. ಒಂದು ಕಡೆ ಕೇಳಿದ್ರು, ಹುಡುಗರೆಲ್ಲ ಹೋದರೆ ನಮಸ್ಕಾರ ಮಾಡಿರಿ ಅಂದ್ಕೊಳ್ಳಿ, ಎಲ್ಲರೂ ಹೋದರು, ಹುಡುಗರು ಹೋದರು. ನಮಸ್ಕಾರದ ಹೊತ್ತಿಗೆ ಕೇಳಿದ್ರು, ಯಾರಿಗೆ ನಮಸ್ಕಾರ ಮಾಡಿ? ಆಚಾರ್ಯ ಮಾಡಿ ಬಂದೆ ಅಂತ. ಆಚಾರ ಅಂತ ಅಲ್ಲ, ಮಾಡಲಿ, ಆಚಾರ್ಯಗೆ ಮಾಡಬೇಕಾದ್ದೇ ಬಂದು ಕೂಡಲೇ ಮಾಡಬೇಕು. ಅಲ್ಲಿ ಆಚಾರ್ಯಗೆ ಎಲ್ಲ ಮಾಡೋದು, ಪಿಂಡಕ್ಕೆ ನಮಸ್ಕಾರ ಮಾಡಬೇಕು. ಯಾಕೆಂದರೆ ಆ ಪಿಂಡ ಅವರ ಶರೀರ, ಪಿತೃಪಿತಾಮಹ ಪ್ರಪಿತಾಮಹರ ಶರೀರ, ಅವರಿಗೆ ನಮಸ್ಕಾರ ಮಾಡಬೇಕು. ಆಮೇಲೆ ಪಿಂಡ ವಿಸರ್ಜನೆ ಅಂತ ಕ್ರಮ. ಇದನ್ನೆಲ್ಲ ಶಂತನು ಚಕ್ರವರ್ತಿಗಳು ಹೇಳಿ, ಆಮೇಲೆ ಆ ಪಿತೃದೇವತೆಗಳು ಅಂದರೆ ಬ್ರಹ್ಮದೇವರ ಮೊಮ್ಮಕ್ಕಳು ಅಂತಾಯಿತು. ಅವರಲ್ಲಿ 7 ಗಣ ಇದೆ. 7 ಗಣ, 7 ಗಣದವರಿಗೂ ಕೂಡ ಒಬ್ಬೊಬ್ಬರು ಒಂದೊಂದು ಗಣದವ್ರನ್ನ ಒಬ್ಬೊಬ್ಬರು ಆರಾಧನೆ ಮಾಡ್ತಾರೆ. 3 ಗಣ ಅವರಿಗೆ ಮೂರ್ತ ಅಮೂರ್ತ ಅಂತ ಕರೀತಾರೆ. ಅಮೂರ್ತ ಅಂತಂದರೆ ಸ್ಪಷ್ಟವಾದ ದೇಹ ಇರೋದಿಲ್ಲ, ಅಂದರೆ ದೇಹ ಇರ್ತದೆ ಕಾಣಿಸೋದಿಲ್ಲ ಯಾರಿಗೂ, ಅದು ಅವರು ಅಮೂರ್ತ ಗಣ. ಅವರಲ್ಲಿ 3 ಗಣದವರಿದ್ದಾರೆ ಅಮೂರ್ತರು. ವೈರಾಜಗಣ, ಅಗ್ನಿಶ್ವಾತ್ತ ಗಣ 2ನೇದ್ದು, 3ನೇ ಗಣ ಬರ್ಹಿಷದರು ಅಂತ 3 ಗಣ. ಇವರೆಲ್ಲ ದೇವತೆಗಳಿಗೆ ಸಂಬಂಧಪಟ್ಟವರು ಅಷ್ಟೆ, ಮನುಷ್ಯರಿಗಲ್ಲ. ಅದರಲ್ಲಿ ವೈರಾಜಗಣ ಅಂತ 7 ಗಣದ ಪೈಕಿ ಒಂದು ಗಣ ಇದೆ ಪಿತೃದೇವತೆಗಳಲ್ಲಿ. ಆ ವೈರಾಜಗಣದವರ ಮಗಳೇ ಮಾನಸಪುತ್ರಿನೇ ಮೇನಾದೇವಿ. ಮೇನಾದೇವಿ ಅಂದರೆ ಹಿಮವಂತನ ಹೆಂಡತಿ, ಹಿಮವತ್ ಪರ್ವತನ ಹೆಂಡತಿ ಮೇನಾದೇವಿ. ಅವಳ ಮಗಳೇ ಪಾರ್ವತಿ ದೇವಿ. ಇವತ್ತು ಜಗತ್ ಪ್ರಸಿದ್ಧಳು, ಅಪರ್ಣಾ ಅಂತ ಕರೀತಾರೆ. ಅಪರ್ಣಾ ಅಂದರೆ ಪಾರ್ವತಿ. ಇವಳು ಪಿತೃದೇವತೆಗಳ ವಂಶದವಳೇ ಆಗಿದ್ದಾಳೆ. ವೈರಾಜ ಅನ್ನೋ ಪಿತೃಗಳ ಮಗಳು ಮೇನಾದೇವಿ, ಮೇನಾದೇವಿ ಮಗಳೇ ಅಪರ್ಣ. 4 ಜನ ಮಕ್ಕಳು, ಒಂದು ಗಂಡು ಹುಟ್ಟಿತು, ಮೈನಾಕ ಅಂತ ಅವನಿಗೆ ಹೆಸರು. ಪಿತೃದೇವತೆಗಳ ಮಗಳು ಮೇನಾ, ಮೇನಾನ ಮಗಳೇ ಮೈನಾಕ. ಅಪರ್ಣ ಅಂದರೆ ಪಾರ್ವತಿ ದೇವಿ, ರುದ್ರದೇವರ ಹೆಂಡತಿ ಆದ್ಲು. ಏಕಪರ್ಣ ಅಂತ ಒಬ್ಬಳಿದ್ಲು. ಅಸಿತ ದೇವಲರು ಅಂತ ಒಬ್ಬ ವೇದದ್ರಷ್ಟಾರ ಋಷಿಗಳು, ಅವರ ಹೆಂಡತಿ ಆದ್ಲು. ಇನ್ನೊಬ್ಬಳು ಏಕಪಾಟಲ, ಅವಳು ಜೈಗೀಶವ್ಯರ ಹೆಂಡತಿ ಆಗ್ತಾಳೆ. ಇವರೆಲ್ಲರೂ ಕೂಡ ಪಿತೃದೇವತೆಗಳ ವೈರಾಜಗಣಕ್ಕೆ ಸೇರಿದಂಥವರು. ಹೀಗೆ ಅಂತೂ ಮೇನಾದೇವಿ, ಈ ಮೇನಾದೇವಿನೇ ಹಿಮಾಲಯದಲ್ಲೇ ಇದ್ದಳು. ಅವಳ ಸ್ವರೂಪವಾದ ಒಂದು ಪರ್ವತ ಇದೆ. ಹಿಮಾಲಯ ಪರ್ವತ ಅಂದ್ರೆ ಏನು? ಹಿಮವಂತನೇ ಅದಕ್ಕೆ ಅಭಿಮಾನಿ. ಅಲ್ಲೇ ಮೇನಾದೇವಿನೂ ಅಲ್ಲೇ ಇದ್ದಾಳೆ. ಬದರಿಗೆ ಹೋದವರು ಸ್ವಲ್ಪ ಮುಂದೆ ಹೋಗ್ತಾರೆ. ವ್ಯಾಸಗುಹೆ ಅಂತ ನೋಡ್ಲಿಕ್ಕೆ ಹೋಗುವಾಗ ಗೊತ್ತಾಗ್ತದೆ. ಬದರಿಂದ ಸ್ವಲ್ಪ ದೂರ ಹೋದರೆ ಮಾಣ ಅಂತ ಒಂದು ಊರು ಬರ್ತದೆ. ಅಲ್ಲಿ ತನಕ ವೆಹಿಕಲ್ ಹೋಗ್ತದೆ. ಅಲ್ಲಿಂದ ಮುಂದೆ ಬರೇ ಕಾಲ್ದಾರಿ. ಅಲ್ಲಿಂದ ಮುಂದೆ ಹೋದರೆ ವ್ಯಾಸಗುಹ. ಇನ್ನೂ ಮುಂದಕ್ಕೆ ಹೋದರೆ ವಸುಧಾರ ಅಂತ ಬರ್ತದೆ. ಹಯಗ್ರೀವ ದೇವರು ಯಾಗ ಮಾಡಿದ ಜಾಗ ಅದು. ಆ ಮಾಣ ಅಂತೇನಿದೆ ಅದು ಮೇನಾದೇವಿ. ಅದು ಮೇನಾ ಹೋಗಿ ಮಾಣ ಆಗಿದೆ ಅಷ್ಟೇನೆ. ಮೇನಾದೇವಿಯ ಸ್ವರೂಪವಾದ ಪರ್ವತನೇ ಅದು. ಇವಳು ಪಿತೃದೇವತೆಗಳ ಮಗಳು, ವೈರಾಜರ ಮಗಳು. ಇನ್ನೊಂದು ಗಣ ಅಗ್ನಿಶ್ವಾತ್ತ. ಇವರ ಮಾನಸ ಪುತ್ರಿನೇ ಅಚ್ಚೋದ ಅಂತ ಅವಳ ಹೆಸರು.
ಒಂದು ಸರೋವರ ಆದ್ಲು. ಆಮೇಲೆ ಅಚ್ಚೋದ ಅಂತ ನದಿ ಆಯಿತು. ಅಚ್ಚೋದ ನದಿ, ಅಚ್ಚೋದ ಸರೋವರ. ಇವಳೇ ಮುಂದಿನ ಜನ್ಮದಲ್ಲಿ ಸತ್ಯವತಿ ದೇವಿ, ವ್ಯಾಸರ ತಾಯಿ. ಅವಳು ಪಿತೃವಂಶಕ್ಕೆ ಸೇರಿದವು. ವ್ಯಾಸರ ತಾಯಿ ಸತ್ಯವತಿ, ಅವಳು ಹಿಂದಿನ ಜನ್ಮದಲ್ಲಿ ಅಚ್ಚೋದ, ಪಿತೃದೇವತೆಗಳ ಮಗಳು, ಅಗ್ನಿಶ್ವಾತ್ತರ ಮಗಳು. ನೋಡಿ, ಪಿತೃದೇವತೆಗಳ ಸಂಬಂಧ ಹೀಗೆ ಗೊತ್ತಾಗ್ತದೆ ನಮಗೆ. ಪಾರ್ವತಿನೂ ಪಿತೃದೇವತೆಗಳ ಮೊಮ್ಮಗಳು, ಸತ್ಯವತಿ ಪಿತೃದೇವತೆಗಳ ಮಗಳು ಹಿಂದಿನ ಜನ್ಮದಲ್ಲಿ. ಇನ್ನೊಂದು ಗಣ ಬರ್ಹಿಷದರು, ಅವರ ಮಗಳು ಪೀವರಿ ಅಂತ ಶುಕಾಚಾರ್ಯರ ಹೆಂಡತಿ ಆಗ್ತಾಳವಳು. ಹೀಗೆ 3 ಗಣದವರು. ಇನ್ನು ಮೂರ್ತಗಣ ಅಂತ 4 ಇದೆ. ಸುಕಾಲರು, ಆಂಗಿರಸರು, ಸುಸ್ವಧರು, ಸೋಮಪರು ಅಂತ. ಬ್ರಾಹ್ಮಣರು ಶ್ರಾದ್ದ ಮಾಡುವಾಗ, ಈ ಪಿತೃದೇವತೆಗಳ ಆರಾಧನೆ ಮಾಡುವಾಗ ಸುಕಾಲರನ್ನು ಆರಾಧನೆ ಮಾಡೋದು. ಕ್ಷತ್ರಿಯರಿಗೂ ಶ್ರಾದ್ದ ಮಾಡಲಿಕ್ಕಿದೆ, ಅವರು ಆಂಗಿರಸರನ್ನು ಆರಾಧನೆ ಮಾಡ್ತಾರೆ. ವೈಶ್ಯರು ಶ್ರಾದ್ದ ಮಾಡುವಾಗ ಸುಸ್ವಧ ಅನ್ನೋ ಪಿತೃದೇವತೆಗಳನ್ನು ಪೂಜೆ ಮಾಡಬೇಕು. ಇನ್ನು ಶೂದ್ರರು ಶ್ರಾದ್ದ ಮಾಡುವಾಗ ಸೋಮಪ ಅನ್ನೋ ಗಣದವರನ್ನ ಮಾಡಬೇಕು. ಹೀಗೆ 4 ಗಣದವರಿಗೆ, 4 ವರ್ಣದವರಿಗೆ 4 ಪಿತೃಗಣ ಇದೆ. ಅವರು ಬಹಳ, ಅವರ ವಂಶದವರು ಪ್ರಸಿದ್ಧರೇ. ಸುಕಾಲ ಅಂತ ಬ್ರಾಹ್ಮಣರ ಆರಾಧ್ಯರು, ಅವರ ಮಗಳು ಗೌ ಅಂತ ಹೆಸರು, ಅವಳು ಶುಕಾಚಾರ್ಯ ಹೆಂಡ್ತೇನೆ. ಇನ್ನು 2ನೇ ಗಣ ಕ್ಷತ್ರಿಯರು ಪೂಜೆ ಮಾಡೋದು ಆಂಗಿರಸರು, ಅವರ ಮಗಳೇ ಯಶೋಧ ಅಂತ ಅವಳ ಹೆಸರು. ಯಶೋಧ ಅಂದರೆ ಕೃಷ್ಣನ ತಾಯಿ ಅಲ್ಲ ಮಾತ್ರ. ಆ ಆಂಗಿರಸರ ಮಗಳು ಯಶೋಧೆ ಯಾರು ಅಂದರೆ ದಿಲೀಪ, ಸೂರ್ಯವಂಶದ ದಿಲೀಪನ ತಾಯಿ ಅವಳು, ದಿಲೀಪನ ತಾಯಿ. 3ನೇ ಗಣ ಸುಸ್ವಧರು. ಸುಸ್ವಧರಿಗೆ ವೈಶ್ಯರು ಆರಾಧನೆ ಮಾಡ್ತಾರೆ, ಅವರ ಮಗಳೇ ವಿರಜಾದೇವಿ. ವಿರಜಾ ಅಂತಂದರೆ ಯಯಾತಿ ಚಕ್ರವರ್ತಿ ಇದ್ದಾನಲ್ಲ, ಅವನ ತಾಯಿ ವಿರಜ, ಅವಳು ಪಿತೃದೇವತೆಗಳ ಮಗಳೇ, ನಹುಷನ ಹೆಂಡತಿ. ಸೋಮಪ ಅಂತ ಇನ್ನೊಂದು ಗಣ, ಅವರ ಮಗಳೇ ನರ್ಮದೆ, ಅವಳು ನದಿಯಾಗಿ ಹರಿತಾಳೆ. ಹೀಗೆ ನರ್ಮದಾ, ದಿಲೀಪನ ತಾಯಿ, ಯಯಾತಿಯ ತಾಯಿ, ಇವರೆಲ್ಲರೂ ಪಿತೃವಂಶಕ್ಕೆ ಸೇರಿದ ಹೆಣ್ಣುಮಕ್ಕಳು. ಹೀಗೆ 7 ಗಣ ಇದೆ. ಅವರನ್ನು ಆರಾಧನೆ ಮಾಡೋದೇ ಪಿತೃದೇವತೆಗಳ ಆರಾಧನೆ ಅಂತಂದರೆ. ಏನು ಆರಾಧನೆ ಮಾಡೋದು ಅಂತಂದರೆ, ಸರ್ವೇಷಾಂ ರಾಜತಂ ಪಾತ್ರಂ. ಶ್ರಾದ್ದದಲ್ಲಿ ಬೆಳ್ಳಿಯನ್ನು ಅವಶ್ಯ ದಾನ ಮಾಡಿ ಉಪಯೋಗಿಸೋದುಂಟು. ಸ್ವಲ್ಪ ಆದರೂ ಬೆಳ್ಳಿಯನ್ನು ಕೊಡಬೇಕು ಅಂತುಂಟು. ಅಥವಾ ರಜತಾನ್ವಿತಂ, ರಜತ ಪಾತ್ರೆ, ಅದು ಪಿತೃದೇವತೆಗಳಿಗೆ ಆರಾಧನೆಗೆ ಅದು ಬಹಳ ಇಷ್ಟ. ದೇವಾನಾಂ ಸುವರ್ಣಂ, ವಿಶ್ವದೇವತೆಗಳ ಆರಾಧನೆಗೆ ಸುವರ್ಣ, ಪಿತೃದೇವತೆಗಳಿಗೆ ರಜತ ಅಂತಿರೋದು. ದೇವಕಾರ್ಯಾದಪಿ ಮನೆ ಪಿತೃಕಾರ್ಯಂ ವಿಶಿಷ್ಯತೆ. ದೇವಕಾರ್ಯಕ್ಕಿಂತ ಪಿತೃಕಾರ್ಯ ಬಹಳ ವಿಶೇಷವಾಗಿ ಮಾಡಬೇಕು. ಅಷ್ಟು ಬೇಗ ಫಲ ಕೊಡುವವರು ಪಿತೃಗಳು. ದೇವತೆಗಳಿಗಿಂತ ಶೀಘ್ರದಲ್ಲಿ ಫಲ ಕೊಡ್ತಾರೆ. ಆದ್ದರಿಂದ ಶ್ರಾದ್ದವನ್ನು ಶ್ರದ್ಧೆಯಿಂದ ಮಾಡಬೇಕು. ಇದು ಶ್ರಾದ್ದ ದೇವ ಅಂತ ಅವನಿಗೆ ಹೆಸರು ಬರಲಿಕ್ಕೆ ಇದು ಕಾರಣ. ಶ್ರಾದ್ದದ ಮಹಿಮೆ ಏನು ಅಂತ ಕೇಳಿದ್ದಾನೆ ಜನಮೇಜಯ ರಾಜ. ಅದನ್ನು ಹೇಳ್ತಾರೆ. ಒಮ್ಮೆ ಕೌಶಿಕ ಅಂತ ಒಬ್ಬ ಬ್ರಾಹ್ಮಣ, ಅವನಿಗೆ 7 ಜನ ಮಕ್ಕಳಿರ್ತಾರೆ. ಗಾರ್ಗ್ಯಾಚಾರ್ಯರಲ್ಲಿ ಓದ್ತಾ ಇದ್ದರು. ಆ ಗಾರ್ಗ್ಯಾಚಾರ್ಯರು ಇವರನ್ನು ದನ ಕಾಯುವ ಕೆಲಸಕ್ಕೆ ಹಚ್ಚಿದ್ರು. ಗುರುಕುಲದಲ್ಲಿ ದನಗಳಿದ್ದು ದಿನ ಹೋಗಿ ದನ ಮೇಯಿಸ್ಕೊಂಡು ಬರಬೇಕು. ಒಂದು ದಿನ 7 ಹುಡುಗರು ಗಾರ್ಗ್ಯಾಚಾರ್ಯ ಶಿಷ್ಯರು, 7 ಮಂದಿ ಅಣ್ಣ ತಮ್ಮಂದರೆ, ಅವರು ದನ ಮೇಯಿಸ್ಕೊಂಡು ಬಂದಿದ್ದಾರೆ. ಎಲ್ಲೋ ದೂರ ಬಂದುಬಿಟ್ರು ಕಾಡಿನಲ್ಲಿ. ಮಧ್ಯಾಹ್ನ ಆಯಿತು, ಹಸಿವೆ ಆಯಿತು, ಅಲ್ಲೇನು ಸಿಗಲಿಲ್ಲ, ಯಾವ ಹಣ್ಣು ಹಂಪಲು ಗಿಡ ಸಿಗಲಿಲ್ಲ, ಹಸಿವೆ ಆಯಿತು. ಬಹಳ ದೂರ ಬಂದಿದ್ದಾರೆ. ಕೊನೆಗೆ ತೀರ್ಮಾನ ಮಾಡಿದರು, ಹಸಿವೆ ಆಗ್ತಾ ಇದೆ, ಏನೂ ಸಿಗ್ತಾ ಇಲ್ಲ, ಒಂದು ಗೋವನ್ನೇ ಕೊಂದು ಬಿಡೋಣ ಅಂತ ತೀರ್ಮಾನ ಮಾಡಿದರು. ಗೋವನ್ನು ಕೊಂದು ಗೋಮಾಂಸನಾದರೂ ತಿಂದು ಬಿಡೋಣ ಅಂತ ತೀರ್ಮಾನ ಮಾಡಿದರು. ಗೋವನ್ನು ಕೊಂದರು. ಮಾಂಸ ತಿನ್ನುವಾಗ 7 ಅಣ್ಣ ತಮ್ಮಂದರಲ್ಲಿ ಕೊನೆಯವನು ಹೇಳಿದ್ನಂತೆ, ನೋಡಿ, ಅಪರೂಪದ ಪದಾರ್ಥ ನಾವಿವತ್ತು ತಿಂತಾ ಇದ್ದೀವಿ, ಗೋಮಾಂಸ. ಯಾವುದೇ ಒಂದು ಅಪರೂಪದ ವಸ್ತು ತಿನ್ನುವಾಗ ಹಾಗೇ ತಿನ್ನಬಾರ್ದು, ಪಿತೃಗಳಿಗೆ ಸಮರ್ಪಣೆ ಮಾಡಿ ತಿನ್ನಬೇಕು. ಆದ್ದರಿಂದ ಶ್ರಾದ್ದ ಮಾಡಿ ಪಿತೃಗಳಿಗೆ ಸಮರ್ಪಣೆ ಮಾಡೋಣ ಅಂತ ನಾವು ಹಿಂದಿನ ಕಾಲದಲ್ಲಿ ಹಾಗೆ ಮಾಡ್ತಿದ್ರಂತೆ. ಹೊಸ ಬೆಳೆ ಬಂದ ಕೂಡಲೇ ತಾವೇ ಸೀದಾ ಉಪಯೋಗಿಸೋದಲ್ಲ, ಶ್ರಾದ್ದ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಶ್ರಾದ್ದ ಮಾಡಿ ಆಮೇಲೆ ನಂತರ ಇವರು ಉಪಯೋಗಿಸೋದು. ಅನಿರೀಕ್ಷಿತವಾಗಿ ಒಂದಿಷ್ಟು ಹಣ ಬಂದರೆ ಮೊದಲು ಶ್ರಾದ್ದ ಮಾಡೋದು. ಕಾಲಶ್ರಾದ್ದ ಇರ್ತದೆ,
ಅದರ ಜೊತೆಗೆ ಇದೊಂದು ಪ್ರತ್ಯೇಕ ಮಾಡ್ತಾ ಇದ್ರು. ಅಪರೂಪದ ಬ್ರಾಹ್ಮಣರು ಯಾರಾದರೂ ಮನೆಗೆ ಬಂದರೆ ಅವಾಗೂ ಶ್ರಾದ್ದ ಮಾಡ್ತಿದ್ರಂತೆ, ಅವರಿಗೆಲ್ಲ ಪಿತೃಗಳಿಗೆ ಇರಲಿ. ಯಾಕೆ ಅಂದರೆ ಅಪರೂಪದವರು ಬಂದಿದ್ದಾರೆ ಅಂತ ಅವರಲ್ಲಿ ಆವಾಹನೆ ಮಾಡಿ ಅವರಿಗೆ ಭೋಜನ ಮಾಡಿಸಿ ಶ್ರಾದ್ದ ಮಾಡೋದು, ಮತ್ತೆ ಕಾಲ ಶ್ರಾದ್ದ ಮಾಡೋದೇ, ಹೀಗೆಲ್ಲ ಪದ್ಧತಿ. ಕೊನೆ ತಮ್ಮ ಹೇಳಿದ, ಇದನ್ನು ಗೋಮಾಂಸ ಭಕ್ಷಣೆ ಮಾಡ್ತಿದ್ದೀವಿ, ಇದು ಶ್ರಾದ್ದ ಮಾನಸಿಕವಾಗಿ ಮಾಡಿದರು. ಅಲ್ಲಿ ಏನು ಮಾಡಲಿಕ್ಕಾಗುತ್ತೆ, ಕಾಡ್ದಲ್ಲಿ ಮನಸ ಪಿತೃಗಳ ಸ್ಮರಣೆ ಮಾಡಿದ್ರು, ಮಾಂಸ ತಿಂದರು. ಎಷ್ಟು ಅನರ್ಥ ಆಗ್ಬೇಕು ಹೇಳಿ. ಒಂದು ಗೋಹತ್ಯೆ ಮಾಡಿ ಗೋಮಾಂಸ ತಿಂದರೆ ಆ ಗೋವಿನ ಶರೀರದಲ್ಲಿ ಎಷ್ಟು ರೋಮಗಳಿರ್ತದೆ, ಒಂದೊಂದು ರೋಮಕ್ಕೆ ಸಾವಿರ ವರ್ಷ ಲೆಕ್ಕ ಹಾಕಿ ಅಷ್ಟು 1000 ವರ್ಷ ನರಕದಲ್ಲಿ ಬೀಳಬೇಕು. ಆದರೆ ಆ 7 ಜನ ಸತ್ರು ನರಕಕ್ಕೆ ಹೋಗಲಿಲ್ಲ. ಮಾನಸಿಕವಾಗಿ ಶ್ರಾದ್ದ ಮಾಡಿದ್ರಲ್ಲ, ಪಿತೃಗಳ ಸ್ಮರಣೆ ಮಾಡಿದ್ರಲ್ಲ, ಆ ಪುಣ್ಯದಿಂದ ಅವರು ಸತ್ತ ಮೇಲೆ ಬೇಟೆಗಾರರಾಗಿ ಹುಟ್ಟಿದ್ರಂತೆ. ಬೇಡರ ಜನ್ಮ ಬಂತು. ಸಪ್ತವ್ಯಾಧ ದಶಾರ್ಣೇಶು ಬೇಟೆಗಾರರಾಗಿ ಹುಟ್ಟಿದ್ರು. ಆದರೆ ಆ ಬೇಟೆಗಾರರಾಗಿದ್ದಾಗಲೂ ಯಾವ ಪ್ರಾಣಿನ ಹಿಂಸೆ ಮಾಡಲಿಲ್ಲ, ಸಾತ್ವಿಕವಾಗಿ ಬದುಕಿದ್ರು. 7 ಬೇಟೆಗಾರರು ಸಾತ್ವಿಕವಾಗಿದ್ದರು. ಆ ಜನ್ಮನೂ ಮುಗಿತು. ಮೃಗಾ ಕಾಲಂಜರೇ ಗಿರವು, ಕಾಲಂಜರ ಅನ್ನೋ ಪರ್ವತದಲ್ಲಿ ಜಿಂಕೆಗಳಾಗಿ ಹುಟ್ಟಿದ್ರಂತೆ ಮುಂದಿನ ಜನ್ಮದಲ್ಲಿ. ಜಿಂಕೆಗಳ ಅದು ಅಷ್ಟೇ ಸಾತ್ವಿಕ ಪ್ರಾಣಿ, ಯಾರಿಗೇನು ಉಪದ್ರ ಕೊಡಲಿಲ್ಲ, ಅದು ಆಯಿತು, ಆ ಜನ್ಮ ಮುಗಿತು. 7 ಜನ ಗೋಹತ್ಯೆ ಮಾಡಿದವರು ಬೇಟೆಗಾರರಾದರು, ಜಿಂಕೆಗಳಾದರು. ಶರದ್ವೀಪ ಅನ್ನುವಲ್ಲಿ ಚಕ್ರವಾಕ ಪಕ್ಷಿಗಳಾದವು, ಅದು ನಿರುಪದ್ರವಿ ಪ್ರಾಣಿ, ಯಾರಿಗೇನು ಉಪದ್ರವ ಕೊಡಲಿಲ್ಲ, ಅದು ಮುಗಿತು. ಆಮೇಲೆ ಮಾನಸ ಸರೋವರದಲ್ಲಿ ಹಂಸಗಳಾಗಿ ಹುಟ್ಟಿದರು. 7 ಅಣ್ಣ ತಮ್ಮಂದರು ಹಂಸ ಪಕ್ಷಿಗಳಾಗಿ ಹುಟ್ಟಿದರು. ಹಂಸಗಳಾದಾಗ ಅಲ್ಲಿ ಒಂದು ವ್ಯತ್ಯಾಸ ಆಯಿತು. 7 ಜನ ಹಂಸಗಳಾಗಿದ್ದಾರೆ. ಅಲ್ಲಿ ಚಂದ್ರವಂಶದ ಒಬ್ಬ ರಾಜ, ವಿಭ್ರಾಜ ಅನ್ನೋ ರಾಜ ಅಲ್ಲಿಗೆ ಬಂದ, ಮಾನಸರೋವರಕ್ಕೆ ಯಾತ್ರೆಗೆ ಬಂದ. ಅವನು ಆ 7 ಹಂಸಗಳು ನೋಡಿದ್ವು. ಆ ವಿಭ್ರಾಜ ರಾಜನ ನೋಡಿದ್ರು. ಅವನ ರಥ, ಅವನ ಛತ್ರ, ಚಾಮರ, ಎಷ್ಟು ಜನ ಆಳುಗಳು, ವೈಭವ, ಅದನ್ನೆಲ್ಲ ನೋಡಿ ಕೊನೆ ಹಂಸ ಹೇಳಿತಂತೆ, ನಾವೀಗಾಗಲೇ ಒಂದೊಂದೇ ಜನ್ಮ ಎತ್ತಾ ಇದ್ದೀವಿ. ಅವು ಪೂರ್ವ ಜನ್ಮದ ಸ್ಮರಣೆ ಇತ್ತು ಅವಕ್ಕೆ. ಈಗ ಬೇಟೆಗಾರರಾಗಿ ಹುಟ್ಟಿದ್ವಿ, ಜಿಂಕೆಗಳಾದ್ವಿ, ಆಮೇಲೆ ಚಕ್ರವಾಕ ಪಕ್ಷಿಗಳಾದ್ವಿ, ಈಗ ಹಂಸಗಳಾಗಿದ್ದೀವಿ. ಮುಂದೆ ಯಾವ ಜನ್ಮ ಬರ್ತದೋ ಏನೋ, ನನಗಂತೂ ಈ ರಾಜನ ವಂಶದಲ್ಲಿ ರಾಜನಾಗಿ ಹುಟ್ಟಬೇಕು ಅಂತ ಆಸೆ ಅಂತ ಕೊನೆ ಹಂಸ ಹೇಳಿತು. ಇವನ ವಂಶದಲ್ಲಿ ರಾಜನಾಗಬೇಕು ಅಂತ. ಅದಕ್ಕಿಂತ ಮೊದಲನೇ 2 ಹಂಸಗಳು ಅವರ ಅಣ್ಣಂದರು, ಆ ಹಂಸಗಳು ಹೇಳಿದ್ವಂತೆ, ನೀ ರಾಜನಾಗಿ ಹುಟ್ಟೋದಾದ್ರೆ ನಾವಿಬ್ಬರು ಮಂತ್ರಿಗಳಾಗ್ತೀವಿ ಅಂತ ಅವು. ಅದಕ್ಕಿಂತ ಮೊದಲನೇ 4 ಹಂಸಗಳು ಹೇಳಿದ್ವಂತೆ, ನೀನು ರಾಜ, ನೀವಿಬ್ಬರು ಮಂತ್ರಿಗಳಾಗ್ರಿ, ನಮಗೆ ರಾಜ ಬೇಡ, ಮಂತ್ರಿ ಆಗೋದು ಬೇಡ, ಒಳ್ಳೆ ವೇದಾಧ್ಯಯನ ಮಾಡುವ ಬ್ರಾಹ್ಮಣ ಜನ್ಮ ನಮಗೆ ಬರಲಿ ಅಂತ ಆಸೆ ಅಂತ ಅವು. ಅದರಲ್ಲಿ ಸಾರ್ಥಕತೆ ಇದೆ, ನಾವು ಬ್ರಾಹ್ಮಣರಾಗಿ ಹುಟ್ಟಬೇಕು ಅಂತ. ಹಾಗೆ ಆಯಿತು. ಆ ಜನ್ಮ ಮುಗೀತು, ಹಂಸ ಜನ್ಮ ಮುಗೀತು. ಮುಂದಿನ ಜನ್ಮದಲ್ಲಿ ಆ ಕೊನೆಯ ಹಂಸ ಈ ವಿಭ್ರಾಜನ ವಂಶದಲ್ಲಿ ಬ್ರಹ್ಮದತ್ತ ಅಂತ ಒಬ್ಬ ರಾಜನಾಗಿ ಹುಟ್ಟಿದ. ಕೊನೆಯ ಹಂಸ ರಾಜನಾದ, ಕಾಂಪಿಲ್ಯ ನಗರದಲ್ಲಿ ರಾಜ. 12 ಹಂಸಗಳು ಮಂತ್ರಿಗಳಾಗಿ ಅಲ್ಲೇ ಸೇರಿಕೊಂಡ್ರು. 4 ಹಂಸಗಳು ಕುರುಕ್ಷೇತ್ರದಲ್ಲಿ ಬ್ರಾಹ್ಮಣರಾಗಿ ವೇದಾಧ್ಯಯನ ಮಾಡಿದರು. ಎಲ್ಲ ವೇದಾಧ್ಯಯನ ಸಂಪನ್ನರಾದರು. ಆಮೇಲೆ ಅವರಿಗೆ ವೈರಾಗ್ಯ ಬಂತು. ಹಾಗೆ ಮೋಕ್ಷಕ್ಕೆ ಅಂತ ಹೊರಟರು. 4 ಬ್ರಾಹ್ಮಣರು ಮೋಕ್ಷಕ್ಕೆ ಹೊರಟರು. ಅಂದರೆ ಮಹಾಪ್ರಸ್ಥಾನ ಅಂತ, ಉತ್ತರ ದಿಕ್ಕಿಗೆ ಸೀದಾ ಹೋಗೋದು. ಉತ್ತರ ದಿಕ್ಕಿಗೆ ಹೋಗ್ತಾ ಹೋಗ್ತಾ ಮೋಕ್ಷಕ್ಕೆ ಹೋಗ್ತಾರಂತೆ. ಹೊರಟರು. ಆ ತಂದೆ ಇದ್ದ ಮುದುಕ, ಅವನು ಕೇಳ್ತಾನೆ, ನೀವೇನೋ ವೇದ ಓದಿದ್ರಿ, ಮಹಾಪ್ರಸ್ಥಾನ ಅಂತ ಮೋಕ್ಷಕ್ಕೆ ಹೊರಟ್ರಿ, ನಾನೇನು ಮಾಡಲಿ ಅಂತ. ನಾನಂತೂ ಓದಲಿಲ್ಲ, ನಿಮ್ಮ ಕೈಲಿ ಓದಿಸಿದಷ್ಟೇ, ನಾನು ಓದಿಲ್ಲ, ನನಗೆ ಬದುಕಾದರೂ ಹೇಗೆ ಬದುಕಬೇಕು ನಾನು? 4 ಜನ ಮಕ್ಕಳು ನೀವು ಮೋಕ್ಷಕ್ಕೆ ಹೋಗಿಬಿಟ್ರೆ ನಾನೇನು ಮಾಡಲಿ ಮುದುಕ? ಆಗ ಅವ್ರು 4 ಜನ ಮಕ್ಕಳು ಹೇಳಿದ್ರಂತೆ, ನಿನಗೋಸ್ಕರ ನಾವು ಮೋಕ್ಷಕ್ಕೆ ಹೋಗೋದು ಬಿಡೋದಿಲ್ಲ, 2 ಶ್ಲೋಕ ಬರ್ಕೊಡ್ತೀವಿ. ಈ 2 ಶ್ಲೋಕ ತಗೊಂಡು ನೀನು ಕಾಂಪಿಲ್ಯಕ್ಕೆ ಹೋಗಿ ಬ್ರಹ್ಮದತ್ತ ಅಂತ ರಾಜ ಇದ್ದಾನೆ, ಅವನ ಹತ್ರ ಶ್ಲೋಕ ಹೇಳು, ಅವನು ನಿನಗೆ ಜೀವನದ ವ್ಯವಸ್ಥೆ ಮಾಡ್ತಾನೆ ಅಂತ ಅಂದು 2 ಶ್ಲೋಕ ಬರ್ಕೊಟ್ಟು ಹೋಗೇ ಬಿಟ್ರು ಅವರು ಮೋಕ್ಷಕ್ಕೆ. ಇದಿಷ್ಟು ಆ 4 ಹಂಸಗಳ ಕಥೆ ಆಯಿತು. ವೇದಾಧ್ಯಯನ ಮಾಡಿ ಮೋಕ್ಷಕ್ಕೆ ಹೋದು. ಈ ಕೊನೆ ಹಂಸ ಬ್ರಹ್ಮದತ್ತ ರಾಜನಾಗಿದ್ದ ಕಾಂಪಿಲ್ಯದಲ್ಲಿ, 2 ಮಂತ್ರಿಗಳಾಗಿದ್ದು. ಆ ಬ್ರಹ್ಮದತ್ತ ರಾಜ ಸನ್ನತಿ ಅಂತ ಒಂದು ಕನ್ಯೆಯನ್ನು ಮದುವೆ ಮಾಡಿಕೊಂಡಿದ್ದ. ವಿಶ್ವಸೇನ, ಸರ್ವಸೇನ ಅಂತ 2 ಮಕ್ಕಳು ಹುಟ್ಟಿದ್ರು. ಅವರು ತರುಣರು ಆಗಿದ್ದರು. ಅವರು ತರುಣರಾಗಿದ್ದಾರೆ. ಅಲ್ಲಿ ತನಕ ಬ್ರಹ್ಮದತ್ತನ ಸಂಸಾರ ನಡೀತು. ಒಂದು ದಿನ ಬ್ರಹ್ಮದತ್ತ ಮಂಚದ ಮೇಲೆ ಮಲಗಿದ್ದಾನೆ, ಪಕ್ಕದಲ್ಲಿ ಹೆಂಡತಿನೂ ಇದ್ದಾಳೆ.
ಗೋಡೆ ಕಡೆ ಮುಖ ಮಾಡಿ ಮಲಗಿದ್ದ. ಆ ಗೋಡೆ ಕೆಳಗಡೆ ಸಾಲು, ಆ ಮೂಲೆಯಲ್ಲಿ ಗೋಡೆ ಸಾಲಿನ ಕೆಳಗಡೆ ಒಂದ್ರ ಹಿಂದೆ ಒಂದು ಹುಳಗಳು ಸಾಲಾಗಿ ಹೋಗ್ತಾ ಇದ್ವಂತೆ. ಅದನ್ನು ನೋಡ್ತಾ ಮಲಗಿದ್ದ. ಇದ್ದಕ್ಕಿದ್ದ ಹಾಗೆ ನಕ್ಕ. ಆ ಪಕ್ಕದಲ್ಲಿ ಹೆಂಡತಿಗ ಆಶ್ಚರ್ಯ ಇತ್ತು. ಇದ್ದಕ್ಕಿದ್ದ ಹಾಗೆ ನಗ್ತಾ ಇದ್ದೀರಲ್ಲ, ಏನು ನೆನೆಸ್ಕೊಂಡ್ರಿ, ಏನು ನೆನಪು ಮಾಡ್ಕೊಂಡು ನಕ್ಕ್ರಿ ಅಂತ ಅವಳು ಕೇಳಿದ್ಲು. ಏನಿಲ್ಲ, ಹುಳುಗಳನ್ನು ನೋಡಿ ನಕ್ಕಿ. ಹುಳ ನೋಡಿ ನಗೋದೇನಿದೆ ಅಂತ ಅವಳು. ಅಷ್ಟೇ ಅಲ್ಲ, ಆ ಹುಳಗಳಲ್ಲಿ ಒಂದು ಗಂಡು ಹುಳ, ಒಂದು ಹೆಣ್ಣು ಗೆದ್ಲು, ಏನೋ ಗೆದ್ಲು ಹುಳ. ಅದು ಗಂಡು ಹೆಣ್ಣು ಅವುಗಳ ಮಾತು ಕೇಳಿ ನಗು ಬಂತು ಅಂತ ಇವನಂದ. ಅವಳು ನಂಬ್ತಾ ಇಲ್ಲ. ಏನೋ ಮುಚ್ಚಿಡ್ತಾ ಇದ್ದೀರಿ, ಹುಳುಗಳು ಮಾತಾಡೋದು ಅಂದ್ರೇನೋ ಅದು ನಿಮಗೆ ಅರ್ಥ ಆಗೋದೇನೋ, ಏನೋ ಸುಳ್ಳು ಹೇಳ್ತಿದ್ರಿ, ಏನು ಯಾಕೆ ನಕ್ರಿ ಹೇಳ್ರಿ ಅಂತ ಗಂಟು ಬಿದ್ದವಳು. ಇವನು ಹೇಳಿದ, ಇಲ್ಲ, ಒಬ್ಬ ಋಷಿಗಳು ನನಗೆ ಎಲ್ಲ ಪ್ರಾಣಿಗಳು ಕ್ರಿಮಿಕೀಟಗಳ ಭಾಷೆ ಹೇಳಿಕೊಟ್ಟಿದ್ದಾರೆ, ಅದೆಲ್ಲ ಅರ್ಥ ಆಗ್ತದೆ, ಆದ್ದರಿಂದ ನನಗೆ ಅರ್ಥ ಆಯಿತು, ಅದಕ್ಕೆ ನಕ್ಕೆ ಅಂತ ಇವನು. ಹಾಗಾದ್ರೆ ಏನು ಮಾತಾಡಿದ್ವು ಹೇಳ್ರಿ ಅಂತ ಗಂಟು ಬಿದ್ದು. ಇವನಂದ, ಆ ಭಾಷೆ ಹೇಳಿಕೊಟ್ಟ ಋಷಿಗಳು ಒಂದು ಕಂಡೀಷನ್ ಹಾಕಿದ್ದಾರೆ, ನೀನು ಮಾತ್ರ ಅರ್ಥ ಮಾಡ್ಕೋಬೇಕೇ ಹೊರತು ಅವು ಏನೇನು ಮಾತಾಡಿಕೊಂಡು ಅಂತ ಯಾರಿಗೂ ಹೇಳಬಾರ್ದು ಅಂದಿದ್ದಾರೆ. ಯಾರಿಗಾದರೂ ಹೇಳಿದರೆ ನಿನ್ನ ತಲೆ ಒಡಿತದೆ ಅಂತ ಬೇರೆ ಹೇಳಿದ್ದಾರೆ, ಒತ್ತಾಯ ಮಾಡಬೇಡ ಅಂತಂದ. ಪರವಾಗಿಲ್ಲ, ನಿಮ್ಮ ತಲೆ ಒಡೆದ್ರೂ ಚಿಂತೆ ಇಲ್ಲ, ಹೇಳ್ರಿ ಅಂತ. ಇವನಿಗೆ ಗಾಬರಿ ಆಗೋಯ್ತು. ಎಂಥ ಹೆಂಡ್ತಿಪ್ಪ ಇವಳು, ತಲೆ ಒಡೆದ್ರೂ ಪರವಾಗಿಲ್ಲ ಹೇಳ್ರಿ ಅಂತಂತಿದ್ದಾಳೆ, ಎಂಥ ಹೆಂಡ್ತಿ ಇವಳು. ಅಕಸ್ಮಾತ್ ಯಾವತ್ತಾದರೂ ಒಣಕೆ ತೊಗೊಂಡು ಒಡೆದೇ ಬಿಟ್ಲಿ, ಹೇಳಲಿಕ್ಕೆ ಆಗೋದಿಲ್ಲ. ಇವಳ ಜೊತೆಗೆ ಸಂಸಾರ ಕಷ್ಟ. ತಲೆ ಒಡೆದ್ರೂ ಪರವಾಗಿಲ್ಲ ಅಂತಾಳೆ ಅಂತ ಹೇಳಲಿಲ್ಲ. ರಾತ್ರಿ ಕಳೆಯೋದೇ ಕಾಯ್ತಾ ಇದ್ದ. ಮರುದಿವಸ ಬೆಳಗಾದ ಕೂಡಲೇ ಮಂತ್ರಿಗಳನ್ನು ಕರೆದು ಹೇಳಿದ, ನನಗೆ ಯಾಕೋ ಇಲ್ಲಿ ಸಂಸಾರಕ್ಕೆ ಹೆದರಿಕೆ ಆಗ್ತಾ ಇದೆ, ನಾ ಕಾಡಿಗೆ ಹೋಗ್ತೀನಿ, ನೀವೇನು ಮಾಡಿ, ನಾವು ಬರ್ತೀವಿ ಎಂದ್ರವರು. ಇಬ್ಬರು ಮಂತ್ರಿಗಳನ್ನು ಕರ್ಕೊಂಡು ಕಾಡಿಗೆ ಹೋದ. 1 ವಾರ ತಪಸ್ಸು ಮಾಡಿದ. ಅವನಿಗೆ ಬೇಜಾರಾಯಿತು, ಹೆದರಿಕೆ ಆಯಿತು. 1 ವಾರ ತಪಸ್ಸು ಮಾಡಿದ. ನಾರಾಯಣ ಪ್ರತ್ಯಕ್ಷನಾಗಿ ಇಷ್ಟೇ ಹೇಳಿದ, ನೀನೇನು ಹೆದರಬೇಕಾಗಿಲ್ಲ, ತಲೆ ಒಡಿತದೆ ಅಂತ, ಮನೆಗೆ ಹೋಗೆಲ್ಲ ಸರಿ ಹೋಗ್ತದೆ, ಹೋಗು ಅಂತ ಕಳಿಸಿಬಿಟ್ಟ. ಇವನು ಬಂದು ಮತ್ತೆ ಯಥಾ ಪ್ರಕಾರ ಸಿಂಹಾಸನದಲ್ಲಿ ಕೂತ. ಅಷ್ಟೊತ್ತಿಗೆ ಆ ಕುರುಕ್ಷೇತ್ರದ ಬ್ರಾಹ್ಮಣ 2 ಶ್ಲೋಕ ಹಿಡ್ಕೊಂಡು ಇಲ್ಲಿ ಬಂದ. ಇವನು ಕಾಡಿಗೆ ಹೋಗಿ ವರ ಪಡ್ಕೊಂಡು ಬಂದಿದ್ದ. ಕುರುಕ್ಷೇತ್ರದ ಬ್ರಾಹ್ಮಣ ಬಂದವನೇ ಸೀದ ರಾಜನ ಹತ್ರ ಈ ಶ್ಲೋಕ ಹೇಳಿದ. 2 ಶ್ಲೋಕ. ಸಪ್ತವ್ಯಾಧ ದಶಾರ್ಣೇಶು ಮೃಗಾ ಕಾಲಂಜರೇ ಗಿರೌ ಚಕ್ರವಾಕಾಶರದ್ವೀಪೆ ಹಂಸಾ ಸರಸಿ ಮಾನಸೆ ತೇಪಿ ಜಾತಾ ಕುರುಕ್ಷೇತ್ರೇ ಬ್ರಾಹ್ಮಣ ವೇದಪಾರಗಾ ಪ್ರಸ್ಥಿತಾ ಮೋಕ್ಷಮಧ್ವಾನಂ ಯೂಯಂ ಕಿಮವಸೀದಥಾ. 2 ಶ್ಲೋಕ ಹೇಳಿ. ಏನರ್ಥ ಇದಕ್ಕೆ ಅಂದರೆ, 7 ಜನ ಋಷಿಕುಮಾರರಿದ್ದರು, ಗೋಹತ್ಯೆ ಮಾಡಿ ಬೇಟೆಗಾರರಾದರು, ಆಮೇಲೆ ಜಿಂಕೆಗಳಾದರು, ಚಕ್ರವಾಕ ಪಕ್ಷಿಗಳಾದರು, ಹಂಸಗಳಾದರು. ಈಗ ಅವರೆಲ್ಲ ಬ್ರಾಹ್ಮಣರಾಗಿ ಮೋಕ್ಷಕ್ಕೆ ಹೊರಟಿದ್ದಾರೆ 4 ಜನ. ನೀವು 3 ಜನ ಮಾತ್ರ, ಒಬ್ಬ ರಾಜ, 2 ಮಂತ್ರಿಗಳಾಗಿ ಈ ಹೆಂಡತಿ ಕೈಲಿ ಸಿಗಾಕೊಂಡು ಯಾವತ್ತು ಹೊಡಿತಾಳೋ ತಲೆ ಅಂತ ಗಾಬರಿ ಜೀವನ, ಆತಂಕದ ಜೀವನ, ಯಾಕೆ ಇಲ್ಲಿ ಒದ್ದಾಡ್ತಿದ್ದೀರಿ ಅಂತ ಇಷ್ಟ ಅರ್ಥ. ಇದು ಕೇಳಿದ ಕೂಡಲೇ ಬ್ರಹ್ಮದತ್ತನಿಗೆಲ್ಲ ನೆನಪು ಬಂತು. ಹಿಂದಿನ ಜನ್ಮದ್ದೆಲ್ಲ ಮರ್ತೋಗಿತ್ತು, ಎಲ್ಲ ಸ್ಮರಣೆಗೆ ಬಂತು. ಅಯ್ಯೋ, ನಮ್ಮ ಅಣ್ಣಂದ್ರೆಲ್ಲ ಮೋಕ್ಷಕ್ಕೆ ಹೋಗ್ತಿದ್ದಾರೆ, ನಾನು ಇಲ್ಲಿ ಸಿಗಾಕೊಂಡಿದ್ದೇನೆ ಅಂತ. ತನಗೂ ಮೋಕ್ಷಕ್ಕೆ ಹೋಗಬೇಕು ಅಂತ ಅನಿಸ್ತು. ವೈರಾಗ್ಯ ಬಂತು. ಮತ್ತೆ ಹೆಂಡ್ತಿನ ಕರೆದ. 1 ವಾರಕ್ಕೆ ಮುಂಚೆ ಕಾಡಿಗೆ ಹೋಗಿದ್ದೆ, ನಾರಾಯಣ ಒಳ್ಳೇದಾಗ್ತದೆ ಅಂತ ಹೇಳಿ ಕಳಿಸಿದ್ದ, ಈಗ ಒಳ್ಳೇದಾಯಿತು. ಏನು ಅಂದರೆ, ಆ ಬ್ರಾಹ್ಮಣ ಹೇಳಿದ ಶ್ಲೋಕದಿಂದ ನನಗೆ ಹಿಂದಿನ ಜನ್ಮದ್ದೆಲ್ಲ ಸ್ಮರಣೆ ಬಂದಿದೆ. ನಾವು 7 ಜನ ಇದ್ವಿ, 4 ಜನ ಮೋಕ್ಷಕ್ಕೆ ಹೋಗಿದ್ದಾರೆ. ಅದರಿಂದ ನಾನೂ ಹೋಗಬೇಕೀಗ. ನೀನು ಅನುಮತಿ ಕೊಟ್ಟರೆ ನಾನು ಮೋಕ್ಷಕ್ಕೆ ಹೋಗ್ತೀನಿ. ಈಗ ಸಿಟ್ಟಾಗಿ ಹೋಗ್ತಾ ಇಲ್ಲ ಈ ಸಲ ಕಾಡಿಗೆ, ಆಗ ಸಿಟ್ಟಾಗಿ ಹೆದರಿ ಹೋಗಿದ್ದೆ, ಈಗ ವೈರಾಗ್ಯದಿಂದ ಹೋಗ್ತಾ ಇದ್ದೀನಿ, ಅನುಮತಿ ಕೊಡು ಅಂತ ಕೇಳಿದ. ಆಗ ಅವಳು ಹೇಳಿದ್ದು, ನಿಮಗೆ ಈ ವೈರಾಗ್ಯ ಬರಲಿ ಅಂತಲೇ ನಾನು ಅವತ್ತು ಆ ಮಾತಾಡಿದ್ದು ಅಂತ ಅವಳು. ಇಲ್ಲದ್ರೆ ತಲೆ ಹೊಡೆದ್ರೂ ಪರವಾಗಿಲ್ಲ ಅಂತ ಯಾರಂತಾರೆ. ತಲೆ ಹೊಡೆದ್ರು ಹೊಡಿಲಿ ಅಂತ ಹೇಳಿದ್ದು ನಿಮಗೆ ನನ್ನ ಮೇಲೆ ವ್ಯಾಮೋಹ ಕಡಿಮೆ ಆಗಬೇಕು. ನೀವು ದೇವರ ಆರಾಧನೆ ಮಾಡಿದ್ರಿ, ಒಳ್ಳೇದಾಗ್ತದೆ ಅಂತ ನಾರಾಯಣ ಹೇಳಿದ. ಈಗ ನೋಡಿ, ಪೂರ್ವ ಜನ್ಮದ ಸ್ಮರಣೆ ಬಂತು, ನೀವು ಮೋಕ್ಷಕ್ಕೆ ಹೋಗ್ತಾ ಇದ್ದೀರಿ. ಇದೆಲ್ಲ ಆಗಲಿ ಅಂತಲೇ ನಾನು ನಿಮಗೆ ಆ ಮಾತಾಡಿದ್ದು. ಇಲ್ಲದಿದ್ದರೆ ನನ್ನ ಜೊತೆಗೆ ಸಂಸಾರ ಮಾಡ್ಕೊಂಡು ಹೀಗೇ ಬೀಳ್ತಿದ್ರಿ. ನೀವು ಮೋಕ್ಷಕ್ಕೆ ಹೋಗ್ಬೇಕು ನಿಮ್ಮ ಅಣ್ಣಂದ್ರ ಜೊತೆಗೆ. ನಿಮ್ಮ ಅಣ್ಣಂದ್ರು ಹೊರಟಿದ್ದು ನನಗೆ ಗೊತ್ತಿತ್ತು, ನೀವು ಹೋಗ್ಲಿ ಅಂತಲೇ ಆ ಮಾತಾಡಿದೆ ಅಂತ ಅಳವಳು. ಇವನಿಗೆ ಆಶ್ಚರ್ಯ ಆಯಿತು. ನನ್ನ ಪೂರ್ವಜನ್ಮ ನಿನಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದೆ. ನನಗೇ ಗೊತ್ತಿದ್ದಿಲ್ಲ ನನ್ನ ಪೂರ್ವಜನ್ಮ, ನನ್ನ ಅಣ್ಣಂದ್ರು ಮೋಕ್ಷಕ್ಕೆ ಹೋಗೋದು, ಇದೆಲ್ಲ ನಿನಗೆ ಹೇಗೆ ಗೊತ್ತಾಯಿತು? ಎಷ್ಟು ಆಶ್ಚರ್ಯ ಇದು. ನಿನಗೇನು ನನ್ನನ್ನು ಮೋಕ್ಷಕ್ಕೆ ಕಳಿಸೋ ಇಂಟ್ರೆಸ್ಟು? ಇದೆಲ್ಲ ನನ್ನ ಜನ್ಮ ಇಲ್ಲ, ನಿನಗೆ ಹೇಗೆ ಗೊತ್ತಾಯಿತು? ಆಗ ಅವಳು ಹೇಳಿದ್ಲು, ನಾನು ಯಾರು ಗೊತ್ತಾ ಅಂದ್ಲು. ಗೊತ್ತಿಲ್ಲ ಅಂದ. ನಾನು ಯಾರು ಅಂದರೆ, ಮೊದಲನೇ ಜನ್ಮದಲ್ಲಿ ನೀವು ಗೋಹತ್ಯೆ ಮಾಡಿದ್ರಲ್ಲ, ಆ ಗೋವೇ ನಾನು ಅಂದಳು. ಆಶ್ಚರ್ಯ ಆಯಿತು ಇವನಿಗೆ. ಎಲ್ಲ ಪುಣ್ಯಾತ್ಮಳೇ,
ನೀನು ಗೋವಾಗಿದ್ದಾಗ ನಿನ್ನನ್ನು ಕೊಂದು ಮಾಂಸ ತಿಂದವರು ನಾವು ನನ್ನನ್ನೇ ಮೋಕ್ಷಕ್ಕೆ ಕಳಿಸ್ಬೇಕು, ವೈರಾಗ್ಯ ಹುಟ್ಟಿಸ್ಬೇಕು ಅಂತ ನೀ ಬಂದು ಸೇರ್ಕೊಂಡಿದ್ದೀಯಲ್ಲ, ಏನು ಆಶ್ಚರ್ಯ ಅಂತಂತಾನೆ. ಆಗ ಅವಳು ಹೇಳಿದ್ಲು, ಎಲ್ಲ ಪಿತೃಗಳ ಪ್ರೇರಣೆ ಅಂತ. ನೀವು ಗೋಹತ್ಯೆ ಮಾಡಿ ಮಾಂಸ ತಿಂದರೂ ಕೂಡ ಶ್ರಾದ್ದ ಮಾಡಿದ್ರಿ, ಮಾನಸಿಕವಾಗಿ ಪಿತೃಗಳನ್ನು ಸ್ಮರಣೆ ಮಾಡಿದ್ರಿ. ಪ್ರತ್ಯೇಕ ಪಾಂಕ್ತವಾಗಿ ಮಾಡದೆ ಹೋದರೂ ಮನಸ್ಸಿನಿಂದ ಪಿತೃಗಳ ಸ್ಮರಣೆ ಮಾಡಿದ್ರೋ ಇಲ್ಲೋ, ಆ ಪಿತೃಗಳ ಪ್ರೇರಣೆಯಿಂದಲೇ ನಾನು ನಿಮಗೆ ಹೆಂಡತಿಯಾಗಿ ದೊರೆಯುತ್ತಿದ್ದೇನೆ, ಆದ್ದರಿಂದ ನೀವು ಮೋಕ್ಷಕ್ಕೆ ಹೋಗ್ರಿ ಅಂತ ಅವಳು ಹೇಳ್ತಾಳೆ. ಆಮೇಲೆ ಇವನು ಮೋಕ್ಷಕ್ಕೆ ಹೋಗ್ತಾನೆ. ಮಗನಿಗೆ ಪಟ್ಟ ಕಟ್ಟಿ ಬ್ರಹ್ಮದತ್ತ ಹೊರಟ, ಮಂತ್ರಿಗಳು ಕೂಡ ಹೊರಟು. ಇದು ಶ್ರಾದ್ದದ ಮಹಿಮೆ ಅಂದರೆ ಇಷ್ಟಿದೆ. ಶ್ರಾದ್ದ ಮಾಡಿದರೆ ಯಾವ ರೀತಿ ಒಳ್ಳೆ ಜನ್ಮ ಪಡೆದು ಉದ್ಧಾರ ಆಗ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಹೀಗೆ ಅವಳು ಅಂದರೆ ಹಿಂಗೆ ಆಡಿದವರೆಲ್ಲ ಒಳ್ಳೆಯದಕ್ಕೆ ಮಾಡಿರ್ತಾರೆ ಅಂತ ಏನು ಅರ್ಥ ಅಲ್ಲ. ಅಂತೂ ಅವಳಂತೂ ಬಂದು ಇವನನ್ನು ಉದ್ಧಾರ ಮಾಡಬೇಕು ಅಂತ ಪಿತೃಗಳ ಪ್ರೇರಣೆಯಿಂದ ಬಂದು ಸೇರಿಕೊಂಡವಳು ಅವಳು. ಇಷ್ಟು ಶ್ರಾದ್ದದ ಮಹಿಮೆ ಹೇಳಿದ್ದಾರೆ. ಇಂಥ ಈ ಧರ್ಮಕರ್ಮಗಳೆಲ್ಲ ನೋಡಿಕೊಳ್ಳುವವನಾದ್ದರಿಂದ ಅವನಿಗೆ ಶ್ರಾದ್ದ ದೇವ ಅಂತ ಹೆಸರು ಅಂತ ಪ್ರಾಸಂಗಿಕವಾಗಿ ಇದನ್ನೆಲ್ಲ ನಿರೂಪಣೆ ಮಾಡಿದರು. ಮುಂದೆ ಅವನು ವಿಶ್ವಕ್ಸೇನ ಸರ್ವಸೇನ ಅಂತ ಇಬ್ಬರು ಮಕ್ಕಳು, ಯಾರಿಗೆ ಪಟ್ಟ ಕಟ್ಟಿದ, ಯಾಕೆ ಕಟ್ಟಿದ, ಅದರದ್ದೆಲ್ಲ ವಿಚಾರ ಬರ್ತದೆ ನಾಳೆ ದಿನ. ಕೃಷ್ಣ